ಎಲ್ಲರಿಗೂ ನಮಸ್ಕಾರಗಳು. ಸೊ ಇವತ್ತಿನೊಂದು ಕ್ಲಾಸ್ ಒಳಗೆ ನಾವು ಏನು ಮಾಡಿದ್ವಿ ಅಂತಂದ್ರೆ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ದ ಸೆಕೆಂಡ್ ಲೆಕ್ಚರನ್ನು ನಾವು ಇವತ್ತು ಸ್ಟಾರ್ಟ್ ಮಾಡ್ಲಿಕ್ಕೆ ಹೊಂಟಿದ್ದೀವಿ. ಹಿಂದಿನ ಕ್ಲಾಸ್ ಒಳಗೆ ಏನು ಮಾಡಿದ್ದು ಅಂತಂದ್ರೆ ನಾವು ಫಿಸಿಕಲ್ ಕ್ವಾಂಟಿಟಿ ಅಂತಂದ್ರೆ ಏನು ಮತ್ತು ಆ ಥರದ ಕ್ಲಾಸಿಫಿಕೇಷನ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಅನ್ನೋ ಒಂದು ಟಾಪಿಕನ್ನು ಎಕ್ಸ್ಪ್ಲೇನ್ ಮಾಡಿದ್ದು. ಇಂಟ್ರೊಡಕ್ಷನ್ ಪಾರ್ಟ್ ಇತ್ತು, ಅಷ್ಟೊಂದು ದೊಡ್ಡ ಲೆಕ್ಚರ್ ಏನಾಗಿರ್ಕಿಲ್ಲ. ಸೊ ಬಟ್ ಇವತ್ತೇನಾಗ್ತದೆ ಅಂತಂದ್ರೆ ಆ ಥರದ ಮುಂದಿನ ಭಾಗ ಅಂತಂದ್ರೆ ಸೆಕೆಂಡ್ ಲೆಕ್ಚರ್ ಆಫ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್. ಸೊ ಸ್ಟಾರ್ಟ್ ಮಾಡೋಣ ಅಂತ. ಸೊ ಹಿಂದಿನ ಲೆಕ್ಚರ್ದಾಗ ಲಾಸ್ಟ್ ಟೈಮ್ ನಾನು ಹೇಳಿದ್ದು ನಿಮ್ಗೆ ಕ್ಲಾಸಿಫಿಕೇಷನ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಆನ್ ದ ಬೇಸಿಸ್ ಆಫ್ ಡೈರೆಕ್ಷನ್. ಸೊ ಫಿಸಿಕಲ್ ಕ್ವಾಂಟಿಟಿಗಳನ್ನು ಕ್ಲಾಸಿಫೈ ಮಾಡೋಕ್ಕೆ ನಾವು ಡೈರೆಕ್ಷನನ್ನು ಒಂದು ಆಧಾರವಾಗಿ ಇಟ್ಕೊಂಡು ಅಂತಂದ್ರೆ ಯಾವ ಒಂದು ಫಿಸಿಕಲ್ ಕ್ವಾಂಟಿಟಿಗಳನ್ನ ಆ್ಯಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡೋಕ್ಕೆ ಮುಂದೆ ಡೈರೆಕ್ಷನ್ ಇಂಪಾರ್ಟೆಂಟ್ ಆಗ್ತಿತ್ತಲ್ಲ, ಅಂಥ ಒಂದು ಫಿಸಿಕಲ್ ಕ್ವಾಂಟಿಟೀಸ್ಗೆ ನಾವು ವೆಕ್ಟರ್ಸ್ ಅಂತ ಕರಿತಿದ್ದು. ಯಾವ ಒಂದು ಫಿಸಿಕಲ್ ಕ್ವಾಂಟಿಟಿಯನ್ನು ಆ್ಯಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡೋದು ಮುಂದೆ ಡೈರೆಕ್ಷನ್ ಇಂಪಾರ್ಟೆಂಟ್ ಆಗ್ತಿರ್ಕಿಲ್ಲ, ಅಂಥ ಒಂದು ಫಿಸಿಕಲ್ ಕ್ವಾಂಟಿಟಿಗೆ ಸ್ಕೇಲರ್ಸ್ ಅಂತ ಕರಿತಿದ್ದು. ನಾನು ಜಸ್ಟ್ ಬೇಸಿಕ್ ನಿಮಗೆ ನಾಲೆಜನ್ನು ಕೊಟ್ಟೀನಿ ಇದ್ರ ಬಗ್ಗೆ. ಬಟ್ ಇದ್ರ ಬಗ್ಗೆ ನಾವು ಏನು ಮಾಡ್ತೀವಿ ಅಂತಂದರೆ ಡೀಟೇಲ್ ವೈಸ್ ಎಲ್ಲಕ್ಕೆಲ್ಲ ಸ್ಟಡಿ ಎಲ್ಲಿ ಮಾಡ್ತೀವಿ, ಮೋಷನ್ನ ಪ್ಲೇನ್ದಾಗ ಮಾಡ್ತೀವಿ. ಬಟ್ ಕ್ಲಾಸಿಫಿಕೇಷನ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಆನ್ ದ ಬೇಸಿಸ್ ಆಫ್ ಡಿಪೆಂಡೆನ್ಸಿ ಏನೈತಿಲ್ಲ ಅಂತಂದ್ರೆ ಸೆಕೆಂಡ್ ಮೆಥಡ್ ಆಫ್ ಕ್ಲಾಸಿಫಿಕೇಷನ್, ಎರಡನೇ ಮೆಥಡ್ ಐತಿಲ್ಲ ಕ್ಲಾಸಿಫಿಕೇಷನ್ದ, ಅದನ್ನು ನಾವೇನು ಮಾಡೋಣ ಅಂತಂದರೆ ಇವತ್ತು ಫುಲ್ ಡೀಟೇಲಾಗಿ ಕಲಿಯೋಣ ಅಂತ. ಸೊ ಇವತ್ತೇನ ಕ್ಲಾಸಿಫಿಕೇಷನ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಆನ್ ದ ಬೇಸಿಸ್ ಆಫ್ ಡಿಪೆಂಡೆನ್ಸಿ ಹೆಡಿಂಗ್ ಹಾಕೊಂಡ್ಬಿಟ್ರಿ. ಕ್ಲಾಸಿಫಿಕೇಷನ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ on the basis of dependency. Okay, ಇದ್ರಾಗ ಮೇನ್ ವರ್ಡ್ ಅಂತಂದ್ರೆ ಡಿಪೆಂಡೆನ್ಸಿ. ಸೊ ಡಿಪೆಂಡೆನ್ಸಿದ ಮೀನಿಂಗ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ ಫಸ್ಟ್ ಆಫ್ ಆಲ್. ಓಕೆ, ನಾನು ಒಂದು ಎಕ್ಸಾಂಪಲ್ ತೊಗೋತೀನಿ. ಈಗ ನೀವೆಲ್ಲರೂ ಸ್ಟೂಡೆಂಟ್ಸ್ ಅದಿರಿ, ಕರೆಕ್ಟಾ? ಸ್ಟೂಡೆಂಟ್ಸ್ ಅದಿರಿ, ಈ ಥರ ಅರ್ಥ ನೀವು ಫೈನಾನ್ಷಿಯಲಿ ಯಾರ ಮೇಲೆ ಡಿಪೆಂಡ್ ಆಗಿರಬೇಕು? ನಿಮ್ಮ ಫ್ಯಾಮಿಲಿ ಮೇಲೆ, ಕರೆಕ್ಟಾ? ನಿಮ್ಮ ಪೇರೆಂಟ್ಸ್ ಮೇಲೆ. ಫೈನಾನ್ಷಿಯಲ್ ಅಂತಂದ್ರೆ ಆರ್ಥಿಕವಾಗಿ ನಿಮ್ಗೆ ಸ್ಕೂಲ್ ಫೀಸ್ ಬೇಕಾಗಿತ್ತು ಅಂತಂದ್ರೆ, ನಿಮ್ಗೆ ಯಾವುದೇ ರೀತಿಯ ಒಂದು ಖರ್ಚು ಬೇಕಾಗಿತ್ತು ಅಂತಂದ್ರೆ ದುಡ್ಡು ಬೇಕಾಗಿತ್ತಂದ್ರೆ ನೀವು ಯಾರ ಮೇಲೆ ಡಿಪೆಂಡ್ ಆಗಿರ್ತೀರಿ? ನಿಮ್ಮ ಪೇರೆಂಟ್ಸ್ ಮೇಲೆ. ಸೊ ಫೈನಾನ್ಷಿಯಲಿ ನಿಮ್ಮ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರಿ, ಕರೆಕ್ಟಾ? ಹಂಗೆ ಏನಾಗ್ತದೆ ಅಂತಂದ್ರೆ ಈ ಒಂದು ಕ್ಲಾಸಿಫಿಕೇಷನ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಆನ್ ದ ಬೇಸಿಸ್ ಆಫ್ ಡಿಪೆಂಡೆನ್ಸಿ ಇದ್ರಾಗ ಏನಾಗ್ತೈತೆ ಅಂದ್ರೆ ಒಂದು ಫಿಸಿಕಲ್ ಕ್ವಾಂಟಿಟಿ ಇದ್ದದ್ದು ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗ್ತೈತೆ. ಅದಕ್ಕೆ ನಾವು ಆ ಒಂದು ಆಧಾರ ಮೇಲೆ ಏನು ಮಾಡ್ತೀವಿ? ಕ್ಲಾಸಿಫಿಕೇಷನ್ ಅಂತಂದ್ರೆ ನಾನು ಹಿಂದಿನ ಕ್ಲಾಸ್ನಾಗ ಹೇಳೀನಿ, ಡಿವೈಡ್ ಮಾಡೋದು. ಅದು ಈ ಥರ ಅರ್ಥ ಏನ ಸಪ್ರೇಟ್ ಔಟ್ ಮಾಡೋದು. ಓಕೆ, ಸೊ ಫಿಸಿಕಲ್ ಕ್ವಾಂಟಿಟಿಗಳನ್ನು ನಾವು ಡಿಪೆಂಡೆನ್ಸಿ ಆಧಾರ ಮೇಲೆ ಏನು ಮಾಡ್ತೀವಿ? ಕ್ಲಾಸಿಫೈ ಮಾಡ್ತೀವಿ. ಇದನ್ನು ನೋಡೋಕೆ ಬಂದಾಗ ಎರಡು ಸೆಕ್ಷನ್ಗಳಾಗಿ ಕನ್ವರ್ಟ್ ಆಗ್ತೈತೆ ಇದು. ಓಕೆ, ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ನೋಡ್ರಿ, ಇದು ಎರಡು ಪಾರ್ಟ್ಸ್ಗಳಾಗಿ ಹೊಡೆಯಾದೈತಿ. ಓಕೆ, ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಯಾವುದೇ ಅವಶ್ಯಕತೆ ಇಲ್ಲ ಇಲ್ಲಿ. ಒಂದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್. ಓಕೆ, ನಾನು ಇಲ್ಲೇ ಬರೆದ್ಬಿಡ್ತೀನಿ. ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್, ಇನ್ನೊಂದು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ಓಕೆ, ಹಿಂಗೆ ಅಂತಂದರೆ ಏನು ಅನ್ನೋದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ಓಕೆ, ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತಂದ್ರೆ ಏನು? ಇವು ಎಂಥವು ಫಿಸಿಕಲ್ ಕ್ವಾಂಟಿಟೀಸ್ಗಳಾಗಿರ್ತಾವೆ ಅಂತಂದ್ರೆ ಇವು ಯಾವುದೇ ರೀತಿಯಿಂದಾಗಿ ಬೇರೆ ಒಂದು ಫಿಸಿಕಲ್ ಕ್ವಾಂಟಿಟಿ ಮೇಲೆ ಯಾವುದೇ ರೀತಿಯಿಂದಾಗಿ ಡಿಪೆಂಡ್ ಆಗಿರೋದಿಲ್ಲ. ಇವು ಓನ್ ಎಕ್ಸ್ಪ್ಲೇನೇಟ್ರಿ ಅದಾರ. ಓನ್ ಎಕ್ಸ್ಪ್ಲೇನೇಟ್ರಿ ಅಂತಂದರೆ ಇವುಗಳನ್ನು ನಾವು ಓನಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಇವುಗಳನ್ನು ಡಿರೈವ್ ಮಾಡೋಕ್ಕಾಗಲಿ ಅಥವಾ ಡಿಫೈನ್ ಮಾಡೋಕ್ಕಾಗಲಿ ನಾವು ಯಾವುದೇ ಬೇರೆ ಫಿಸಿಕಲ್ ಕ್ವಾಂಟಿಟಿಗಳನ್ನು ತೊಗೊಳ್ಳೋದಿಲ್ಲ. ಅಂಥ ಒಂದು ಫಿಸಿಕಲ್ ಕ್ವಾಂಟಿಟಿಗೆ ನಾವು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳಿ ಕರಿತೀವಿ. ನೋಡಿರಿ, ಫಂಡಮೆಂಟಲ್ ಅನ್ನೋ ಒಂದು ವರ್ಡ್ದಿಂದ ನಿಮ್ಗೆ ಅರ್ಥ ಆಗ್ಬೋದು. ಒಂದು ಗೋಡೆ ಐತಂತಂದ್ರೆ ಅದ್ರಾಗ ಫಂಡಮೆಂಟಲ್ ಪಾರ್ಟಿಕಲ್ ಯಾವುದು? ಒಂದು ಇಟ್ಟಿಗೆ, ಕರೆಕ್ಟಾ? ಇಟ್ಟಿಗೆಗಳನ್ನು ಕೂಡ್ಸ್ಕೊತ ಒಂದು ಗೋಡೆ ರೆಡಿ ಆಗಿರ್ತೈತಿಲ್ಲ, ಹಂಗೆ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತಂದ್ರೆ ಈ ಒಂದು ಫಿಸಿಕಲ್ ಕ್ವಾಂಟಿಟೀಸ್ಗಳಿಂದನೇ ಉಳಿಕಿದ್ದೆಲ್ಲ ಫಿಸಿಕಲ್ ಕ್ವಾಂಟಿಟೀಸ್ ಏನಾಗಿರ್ತಾವೆ? ರೆಡಿ ಆಗಿರ್ತಾವೆ. ಓಕೆ, ಇವು ನಮಗೆ ಎಣಿಕೆಗೆ 7 ಅದಾವ. ಒಟ್ಟ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಜಸ್ಟ್ 7 ಅದಾವು. ನೀವು ಯಾವುದೇ ಕಂಡೀಷನ್ದಾಗ ಇದ್ರ ನೆನಪಿಡಾಕಬೇಕು. ಓಕೆ, ನಾನೀಗ ಡೆಫಿನೇಷನ್ ಬರ್ಸ್ತೀನಿ ಥರದ. ಓಕೆ, ಓಕೆ
fundamental physical quantities. Those physical quantities which cannot be represented in terms of other physical quantities. ಹಿಂಗಂತಂದ್ರೆ ಈ ಒಂದು ಫಂಡಮೆಂಟಲ್ ಏನು ಫಿಸಿಕಲ್ ಕ್ವಾಂಟಿಟೀಸ್ ಇರ್ತಾವಲ್ಲ ಇದ್ರನ್ನ ಬೇರೆ ಯಾವುದೇ ಫಿಸಿಕಲ್ ಕ್ವಾಂಟಿಟಿದ ಟರ್ಮ್ಸ್ದಾಗ ನಾವು ರಿಪ್ರೆಸೆಂಟ್ ಮಾಡೋಕ್ಕೆ ಬರೋಂಗಿಲ್ಲ. ಇವು ಓನ್ ಎಕ್ಸ್ಪ್ಲೇನೇಟ್ರಿ ಇದಾವೆ. ಓಕೆ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗತ್ತಿರ್ಬೇಕು ನಾನು ಏನು ಹೇಳಕ್ಕೆ ಟ್ರೈ ಮಾಡೋದನ್ನ ಅಂಥೇಳಿ. ಓಕೆ, ಇದಕ್ಕೆ ಏಳದಾವೆ ನಮ್ಮ ಕಡೆ ಯಾವ್ಯಾವ ಅಂತಂದ್ರೆ, ಫಸ್ಟ್ ಲೆಂತ್, ಸೆಕೆಂಡ್ ಮಾಸ್, ಥರ್ಡ್ ಟೈಮ್, fourth current, fifth temperature, sixth amount of substance, ಆಮೇಲೆ ಸೆವೆಂತ್ ಲುಮಿನಸ್ ಇಂಟೆನ್ಸಿಟಿ. ಓಕೆ, ಸೊ ದೀಸ್ ಆರ್ ದ 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ವಿ ಹ್ಯಾವ್. ಇವು ಎಣಿಕೆಗೆ 7 ಅದಾವು. ಇದ್ರನ್ನ ಬಿಟ್ಟು ಬೇರೆ ಯಾವುದೇ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಇಲ್ಲ ನಮ್ಮ ಕಡೆ. ಫಸ್ಟ್ ನೀವು ನೋಟ್ ಮಾಡ್ಕೊರಿ, ಭಾಳ ಇಂಪಾರ್ಟೆಂಟ್ ಇರ್ತದ. ಸೊ ಇನ್ನು ನಾವು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ. ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತಂದರೆ ಏನು ಹೇಳ್ಬೇಕಂತಂದ್ರೆ, ನಾನು ಯಾವ ಒಂದು ಫಿಸಿಕಲ್ ಕ್ವಾಂಟಿಟಿಯನ್ನು ನಾವು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿಯನ್ನು ಯೂಸ್ ಮಾಡ್ಕೊಂಡು ಕಿಸಿಂದ ಡಿರೈವ್ ಮಾಡ್ತೀವಲ್ಲ ಅಂಥ ಒಂದು ಫಿಸಿಕಲ್ ಕ್ವಾಂಟಿಟೀಸ್ಗೆ ನಾವು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳಿ ಕರಿತೀವಿ. ಇವೇನು ಫಿಸಿಕಲ್ ಕ್ವಾಂಟಿಟೀಸ್ ಇರ್ತಾವಲ್ಲ ಇವುಗಳನ್ನು ಯೂಸ್ ಮಾಡ್ಕೊಂಡು ನಾವು ಇದ್ರನ್ನ ಡಿರೈವ್ ಮಾಡಿರ್ತೀವಿ. ಅದಕ್ಕೆ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳಿ ಕರಿತೀವಿ. ನೋಡಿರಿ, ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ನಮ್ಮ ಕಡೆ 7 ಅದಾವೆ, ಫಿಕ್ಸ್ ಅದಾವೆ, ಕರೆಕ್ಟಾ? ಈ 7 ಬಿಟ್ಟು ಕಿಸಿಂದ ನಮ್ಮ ಕಡೆ ಬೇರೆ ಯಾವುದೇ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಇಲ್ಲ. ಈ 7 ಏನಾಗಿರ್ತಾವೋ ಇವುಗಳನ್ನ ಯೂಸ್ ಮಾಡ್ಕೊಂಡು ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟೀಸ್ ಏನಾಗಿರ್ತಾವೋ ರಿಪ್ರೆಸೆಂಟ್ ಆಗ್ತಾವೆ. ಹೆಂಗಂತಂದ್ರೆ, ಈಗ ಫಸ್ಟ್ ಇದರ ಸ್ಟೇಟ್ಮೆಂಟ್ ನೋಡೋಣ ಅಂತ. ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ದ ದೂಸ್ ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಆರ್ derived from fundamental physical quantity. ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿಗಳಿಂದ ಏನು ಮಾಡಿರ್ತೀವಿ, ಇದ್ರನ್ನ ಡಿರೈವ್ ಮಾಡಿರ್ತೀವಿ. ಅದಕ್ಕಾಗಿ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತೇಳಿ ಕರಿತೀವಿ. ಇವಕ್ಕೆ ಎಕ್ಸಾಂಪಲ್ ಭಾಳ ಅದಾವೆ, ಕರೆಕ್ಟಾ? ಈ 7 ಬಿಟ್ಟು ಕಿಸಿಂದ ಉಳ್ಕಿದ ಏನು ಫಿಸಿಕಲ್ ಕ್ವಾಂಟಿಟೀಸ್ ನಮ್ಮ ಕಡೆ ಬರ್ತಾವಲ್ಲ ಅವೆಲ್ಲ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅನ್ಸ್ಕೋತಾವೆ. ಈ 7 ಬಿಡೋದು ಉಳ್ಕಿದ್ದು ಏನದಾವಲ್ಲ ಎಲ್ಲಕ್ಕೆಲ್ಲ ನೀವು ಈಚೆ ಕಡೆ ಬರಿಬೋದು. ನಾನು ಒಂದಿಷ್ಟ ಎಕ್ಸಾಂಪಲ್ಸ್ಗಳನ್ನು ಬರಿತೀನಿ. ಈಗ ನೋಡಿರಲಿ, ಎಕ್ಸಾಂಪಲ್ ನಾನು ಹೇಳಬೇಕಾದ್ರೆ ವೆಲಾಸಿಟಿ ಅಥವಾ ನೀವು ಸ್ಪೀಡ್ ಅಂತ ಕೂಡ ಕರಿತೀರಿ, ಬಟ್ ಇವೆರಡು ಬೇರೆ ಬೇರೆ ಟರ್ಮ್ಸ್ ಅದಾವೆ. ಓಕೆ, ಇದು ಹಿಂಗಂತಂದ್ರೆ ಏನಂತ ಹೇಳಿ ಈಗ ತಲೆ ಹಾಕೋಕೆ ಹೋಗ್ಬಿಡ್ರಿ. ಬರೋ ಚಾಪ್ಟರ್ಸ್ದಾಗ ಏನಾಗ್ತೈತಿ, ಪ್ರತಿಯೊಂದು ಫಿಸಿಕಲ್ ಕ್ವಾಂಟಿಟಿ ಬಗ್ಗೆ ನಿಮಗೆಲ್ಲ ಡೀಟೇಲ್ಸ್ ಸಿಗ್ತಾವೆ. ಓಕೆ, ಈಗ ಜಸ್ಟ್ ವಿ ಆರ್ ಲರ್ನಿಂಗ್ ಇಟ್. ನಾವು ಈಗ ಜಸ್ಟ್ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಓಕೆ, ವೆಲಾಸಿಟಿ ಆಗಿರ್ಬೋದು, ಆಮೇಲೆ ಸ್ಪೀಡ್ ಆಗಿರ್ಬೋದು, ಅಥವಾ ನೆಕ್ಸ್ಟ್ ಏರಿಯಾ ಈಸ್ ಆಲ್ಸೋ ಅವರ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಆ್ಯಂಡ್ ನೆಕ್ಸ್ಟ್ ವಾಲ್ಯೂಮ್, ನೆಕ್ಸ್ಟ್ ನನ್ನ ಡೆನ್ಸಿಟಿ ಹೇಳ್ಬೋದು, ಮತ್ತು ಫೋರ್ಸ್ ಆಗಿರ್ಬೋದು, ನೆಕ್ಸ್ಟ್ ವರ್ಕ್ ಡನ್ ಆಗಿರ್ಬೋದು, ನಮ್ಮ ಕಡೆ ಪ್ರೆಷರ್ ಆಗಿರ್ಬೋದು,
ಆಮೇಲೆ ಮೊಮೆಂಟಮ್ ಆಗಿರ್ಬೋದು, ಮೊಮೆಂಟಮ್, ಓಕೆ, ಎಕ್ಸೆಲರೇಷನ್ ಆಗಿರ್ಬೋದು, ಎಕ್ಸೆಟ್ರಾ. ಕರೆಕ್ಟಾ? ಇದ್ರನ್ನ ಬಿಟ್ಟು ಈ 7 ಬಿಟ್ಟಿಕೇಶನ್ ಎಷ್ಟು ಬರೀತಿರಲಿ ಎಲ್ಲಕ್ಕೆಲ್ಲ ಈಚೆ ಕಡೆ ಬರೋದು ಬಿಡ್ರಿ. ಅವಕ್ಕೆಲ್ಲ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತೇಳಿ ಕರಿತೀವಿ. ಇದೇನು ಹೇಳ್ರಿ? ಕ್ಲಾಸಿಫಿಕೇಶನ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಆನ್ ದ ಬೇಸಿಸ್ ಆಫ್ ಡಿಪೆಂಡೆನ್ಸಿ. ಡಿಪೆಂಡೆನ್ಸಿ ಆಧಾರವಾಗಿ ಇಟ್ಕೊಂಡು ಕಿಶನ್ ನಾವೇನು ಮಾಡಿದ್ವಿ? ಫಿಸಿಕಲ್ ಕ್ವಾಂಟಿಟಿಗಳನ್ನು ಕ್ಲಾಸಿಫೈ ಮಾಡಿದ್ವಿ. ಒಂದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್, ಇನ್ನೊಂದು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ಓಕೆ, ಇವು ಯಾವ ರೀತಿ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅನಿಸ್ಕೋತಾವ ಅನ್ನೋದ ನಾವು ನೋಡೋಣಂತೀಗ. ನೋಟ್ ಮಾಡ್ಕೊಂಡ್ರಿ? ಓಕೆ, ನಾನೀಗ ಅಳಿಸ್ನು. ಹಾಂ, ಓಕೆ, ಇನ್ನೊಂದು ಮಾತು ನಾನು ಏನು ಹೇಳ್ಬೇಕಂದ್ರೆ ನಿಮಗೆ ಈ 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ನೀವು ಯಾವಾಗ ಕೇಳಿದ್ರೂ ನಿಮಗೆ ಹೇಳಕ್ಕೆ ಬರಬೇಕು. ಯಾಕಂತಂದ್ರೆ ಭಾಳ ಇಂಪಾರ್ಟೆಂಟ್ ಅದಾವೆ. ಓಕೆ, ಲೆಂತ್, ಮಾಸ್, ಟೈಮ್, ಕರೆಂಟ್, ಟೆಂಪ್ರೇಚರ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ and luminous intensity. So these are the 7 fundamental physical quantities which we have. You guys have to remember it. ಓಕೆ, ಸೊ ನೀವೇನು ಮಾಡ್ಬೇಕಂತಂದ್ರೆ ಇವುಗಳನ್ನು ನೆನಪಿಟ್ಕೊಳಕಬೇಕು. ನಾನು ಬರೀ ಈ ಪಾಯಿಂಟ್ ಔಟ್ ಮಾಡಿ ಹೇಳತ್ನ, ಅದಕ್ಕಾಗಿ ಸೀರಿಯಸ್ ತಗೋರಿದನ್ನು. ಓಕೆ, ಇವಾಗ ನಾವು ಈ ಒಂದು ಫಿಸಿಕಲ್ ಕ್ವಾಂಟಿಟೀಸ್ ಏನದಾವಲ್ಲ, ಇವು ಯಾವ ರೀತಿ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅನ್ನಿಸ್ಕೋತಾವ ಅನ್ನೋದ ನೋಡೋಣ ಅಂತ. ಓಕೆ, ನೆನ್ಪಿಟ್ಕೊಂಡ್ರಿ? 7 ನೆನ್ಪಿಟ್ಕೊಳಕಬೇಕು ನೀವು. ಓಕೆ, ನನ್ನ ಹತ್ರ ಒಂದು 4-5 ಎಕ್ಸಾಂಪಲ್ ತೊಗೊಂಡು ಕಿಶಿಂದ ನಿಮಗೆ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಯಾಕೆ ಅನಿಸ್ಕೋತಾವ ಅಂತ ಹೇಳಿ ಹೇಳತ್ತೀನಿ. ಓಕೆ, ಫಸ್ಟ್ ವೆಲಾಸಿಟಿ ತೊಗೋಣ. ನೋಡ್ರಿ, ವೆಲಾಸಿಟಿಯನ್ನು ನೀವು ಕಲ್ತಿರೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಬಟ್ ವೆಲಾಸಿಟಿದು ಏನು ಫಾರ್ಮುಲಾ ಇರ್ತೈತಿಲ್ಲ, ಅದೇನಿರ್ತೈತೆ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ಓಕೆ, ಟೈಮ್ ಅನ್ನೋದು ಒಂದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ. ಡಿಸ್ಪ್ಲೇಸ್ಮೆಂಟ್ ಕೂಡ ಏನಾಗಿರ್ತೈತೆ ಅಂದ್ರೆ ಒಂದು ಲೆಂತ್ ಆಗಿರ್ತೈತೆ. ಲೆಂತ್ ನಮ್ಮದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಐತಿ. ಡಿಸ್ಪ್ಲೇಸ್ಮೆಂಟ್ ಕೂಡ ನಮ್ಮದು ಏನೈತಿ? ಒಂದು ಲೆಂತನ. ಡಿಸ್ಪ್ಲೇಸ್ಮೆಂಟ್ ಅಂತಂದ್ರೆ ಕನ್ನಡದಲ್ಲಿ ನಾವು ಸ್ಥಾನ ಪಲ್ಲಟ ಅಂತ ಹೇಳಿ ಕರಿತೀವಿ. ಇದು ಆ್ಯಕ್ಚುಲಿ ಒಂದು ಲೆಂತನ. ನೋಡ್ರಿ, ನನ್ನ ಹೆಸರು ಬಸವರಾಜ್ ಅಂತ, ಬಟ್ ನನ್ನ ಹ್ಯೂಮನ್ ಇಲ್ಲ, ಒಬ್ಬ ಮನುಷ್ಯ ಇಲ್ಲ. ಕರೆಕ್ಟಾ? ಹೆಸರು ಏನೇ ಆಗಿರ್ಬೋದು, ಒಂದು ಮನುಷ್ಯನ ಹಂಗೆ ಇದು ಹೆಸರು ಅಷ್ಟೇ ಡಿಸ್ಪ್ಲೇಸ್ಮೆಂಟ್ ಐತಿ, ಬಟ್ ಇದು ಆ್ಯಕ್ಚುಲಿ ಏನೋ ಲೆಂತನ ಐತಿ. ಸೊ ಇವಾಗ ಇದು ನಮ್ಮದು ಲೆಂತ್ ಐತಿ, ಇದು ಟೈಮ್ ಐತಿ. ನೋಡ್ರಿ, ಲೆಂತ್ ಅನ್ನೋದು ಒಂದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ, ಟೈಮ್ ಅನ್ನೋದು ಒಂದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ. ಇವೆರಡು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅದಾವು. ಇವುಗಳನ್ನು ಯೂಸ್ ಮಾಡ್ಕೊಂಡು ನಾವು ವೆಲಾಸಿಟಿಯನ್ನು ಏನು ಮಾಡತ್ತೀವಿ? ಡಿಫೈನ್ ಮಾಡತ್ತೀವಿ ಅಥವಾ ಎಕ್ಸ್ಪ್ಲೇನ್ ಮಾಡತ್ತೀವಿ. ಸೊ ಇವಾಗ ಇದು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿನೇ ಅಂತ. ಎದಕ್ಕೆ ಹೇಳ್ರಿ? ಇವುಗಳನ್ನ ಯೂಸ್ ಮಾಡ್ಕೊಂಡು ನಾವು ಇದನ್ನು ಡಿರೈವ್ ಮಾಡಿದ್ವಿ. ಕರೆಕ್ಟಾ? ವೆಲಾಸಿಟಿ ಈಸ್ ಅ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ನೆಕ್ಸ್ಟ್ ಸ್ಪೀಡ್ ತೊಗೊಂಡು ನೋಡ್ರಿ, ಸ್ಪೀಡ್. ಓಕೆ, ನಿಮಗೆ ಫಾರ್ಮುಲಾ ನೆನಪಿಲ್ಲ ಅಂತಂದ್ರೂ ಈಗರೆ ನಾನು ಫಾರ್ಮುಲಾಗಳು ಬರೀ ಅದನ್ನು ಈಗರೆ ನೀವು ಏನು ಮಾಡಿರಿ, ನೆನಪಿಟ್ಕೊಳ್ಳೋಕೆ ಟ್ರೈ ಮಾಡಿರಿ. ಸ್ಪೀಡ್ ಫಾರ್ಮುಲಾ ಏನಿರ್ತೈತೆ ಅಂತಂದ್ರೆ, ಸ್ಪೀಡ್ ವಿಚಿತ್ರವಾಗಿ ಕಾಣುತ್ತೆ. ಓಕೆ, ಸ್ಪೀಡ್ ಫಾರ್ಮುಲಾ ಏನಂತಂದ್ರೆ ಡಿಸ್ಟನ್ಸ್ ಡಿವೈಡ್ ಬೈ ಟೈಮ್. ಡಿಸ್ಟೆನ್ಸ್ ಅಂತಂದ್ರೆ ದೂರವನ್ನು ಎತ್ತರಾಗ ಅಳಿತೀರಿ ನೀವು. ದೂರನೂ ಕೂಡ ಒಂದು ಏನಾಗಿರ್ತೈತಿ, ನಮ್ಮದು ಲೆಂತ್ ಆಗಿರುತ್ತೆ. ಉದ್ದನಲ್ಲ ಅದು ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಹೆಸರಟ್ಟ ಬೇರೆ ಬೇರೆ ಐತಿ ಆ್ಯಕ್ಚುಲಿ ಮನುಷ್ಯನ. ಹಂಗೆ ಇಲ್ಲಿ ಹೆಸರಷ್ಟ ಬೇರೆ ಬೇರೆ ಅದಾವೆ. ಡಿಸ್ಪ್ಲೇಸ್ಮೆಂಟಾ, ಡಿಸ್ಟೆನ್ಸಾ, ಇವು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಲೆಂತನ ಇವು. ಸೊ ಇವಾಗ ಇದು ಲೆಂತ್ ಆಯ್ತು ನಮಗೆ. ಕರೆಕ್ಟಾ? ಲೆಂತ್ ಅಪಾನ್ ಟೈಮ್. ಹಿಯರ್ ಯು ಕ್ಯಾನ್ ಸಿ ಲೆಂತ್ ಈಸ್ ಆಲ್ಸೋ ಅವರ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ, ಟೈಮ್ ಈಸ್ ಆಲ್ಸೋ ಅವರ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ. ಸೊ ಎರಡು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿಗಳನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡಿದ್ವಿ, ಸ್ಪೀಡನ್ನು ಎಕ್ಸ್ಪ್ಲೇನ್ ಮಾಡತ್ತೀವಿ ಅಥವಾ ಡಿಫೈನ್ ಮಾಡತ್ತೀವಿ. ಇದರ ಅರ್ಥ ಏನ, ನಮ್ಮದು ಸ್ಪೀಡ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಒಳಗೆ ಬರ್ತದೆ. ನೆಕ್ಸ್ಟ್ ಈಸ್ ಗೋಯಿಂಗ್ ಟು ಬಿ ಅವರ್ ಏರಿಯಾ ನೋಡೋಣ ಅಂತ. ಓಕೆ, ಏರಿಯಾ
ಫಾರ್ಮುಲಾ ಏನಿರ್ತದೆ, ಜನರಲ್ ಫಾರ್ಮುಲಾ ಲೆಂತ್ ಇಂಟು ಬ್ರೆತ್ ಇರ್ತದೆ. ಕರೆಕ್ಟಾ? ಲೆಂತ್ ಇಂಟು ಬ್ರೆತ್. ಸೊ ಇವಾಗ ನೋಡಿರಿ, ಹೆಸರಷ್ಟೇ ಬೇರೆ ಬೇರೆ ಅದಾವೆ. ಲೆಂತ್ ಅಂದರೂ ಲೆಂತ್ ನಮ್ಮದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಐತಿ. ಬ್ರೆತ್ ಅಂತಂದ್ರೆ ಉದ್ದ ಇಂಟು ಅಗಲ ಅಂತ ನಂಗೆ ಇದ್ರ ಅರ್ಥ. ಇಲ್ಲಿ ಅಗಲ ಐತಿ, ಬಟ್ ಅದು ಆ್ಯಕ್ಚುಲಿ ಒಂದು ಲೆಂತ್ನ ಇಲ್ಲೋ, ಅದು ಕೂಡ ಒಂದು ಉದ್ದನ ಇಲ್ಲೋ. ನಾನು ಜನ್ರಲಾಗಿ ಹೇಳ್ಬೇಕಾದ್ರೆ ಹೆಸರಟ್ಟ ಬೇರೆ ಬೇರೆ ಇದಾವೆ, ಬಟ್ ಅರ್ಥ ಎಲ್ಲ ಒಂದು. ಸೊ ಇವಾಗ ಇದು ಏನಾಯ್ತು ನಮ್ದು, ಲೆಂತ್ ಇಂಟು ಲೆಂತನ ಆಯ್ತಲ್ಲ ಇದು ಆ್ಯಕ್ಚುಲಿ ಹೇಳಬೇಕಾದ್ರೆ. ಸೊ ಇವಾಗ ಏನಾಯ್ತದ, ಏರಿಯಾ ಈಸ್ ಆಲ್ಸೋ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ನಾವು ವಿ ಕ್ಯಾನ್ ಸಿ ವಾಲ್ಯೂಮ್ದು ಎಕ್ಸಾಂಪಲ್ ತೊಗೊಂಡು. ವಾಲ್ಯೂಮ್ ಏನಾಗ್ತೈತಿ, ಲೆಂತ್ ಇಂಟು ಬ್ರೆತ್. ಬ್ರೆಡ್ತ್ ಸ್ಪೆಲ್ಲಿಂಗ ಒಂದೊಂದ್ಸಲ ಸ್ಪೆಲ್ಲಿಂಗ್ ನಾನು ಮರಿತೀನೋ. ಹೈಟ್, HEIGHT. ಓಕೆ, ಲೆಂತ್ ಅಂದರೂ ನಮ್ಮದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ. ಬ್ರೆಡ್ ಈಸ್ ಆಲ್ಸೋ ಅವರ್ ಲೆಂತ್. ನೋಡಿರಿ, ಅಗಲ ಕೂಡ ಒಂದು ಲೆಂತನ ಐತಿ, ಹೈಟ್ ಅದು ಕೂಡ ಒಂದು ಲೆಂತನ ಐತಿ. ಓಕೆ, ಲೆಂತ್ ಇಂಟು ಲೆಂತ್ ಆಗ್ತೀನಿ. ಸರ್ ಅರ್ಥ ಏನಾ? ಲೆಂತ್ ಇಂಟು ಲೆಂತ್. ಸೊ ಲೆಂತ್ ಅನ್ನೋದು ಒಂದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಐತಿ. ಲೆಂತನ್ನು ಯೂಸ್ ಮಾಡ್ಕೊಂಡು ನಾವು ವಾಲ್ಯೂಮನ್ನು ತೆಗಿತೀವಿ. ಇದರ ಅರ್ಥ ಏನ, ವಾಲ್ಯೂಮ್ ಈಸ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಇನ್ನೂ ನನ್ನ ಎಕ್ಸಾಂಪಲ್ ತೊಗೋಬೇಕಾದ್ರೆ ಡೆನ್ಸಿಟಿ ತೊಗೋಬೋದಿಲ್ಲ? ಹೌದು, ಡೆನ್ಸಿಟಿ. ಓಕೆ, ಡೆನ್ಸಿಟಿದು ಫಾರ್ಮುಲಾ ಏನಿರ್ತೈತಿ, ಮಾಸ್ ಅಪಾನ್ ವಾಲ್ಯೂಮ್. ಇಲ್ಲಿ ನೋಡ್ರಿ ನೀವು, ಮಾಸ್ ಅಂತರೂ ನಮ್ಮದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿನೇ ಐತಿ. ಮಾಸ್ ಇಸ್ ಅವರ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ. ವಾಲ್ಯೂಮನ್ನು ನಾವು ಲೆಂತ್ ಇಂಟು ಲೆಂತ್ ಅಟ್ಟು ಬರ್ಕೊಂಡಿದ್ದು. ನಾನು 4 ಸಲ ಬರೀ ಅನಿಸ್ತು ನಾನು. ಓಕೆ, ಮಾಸ ಮತ್ತು ಲೆಂತ್ ಅನ್ನೋ ಒಂದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿಗಳನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡತ್ತೀವಿ, ಡೆನ್ಸಿಟಿಯನ್ನು ಡಿರೈವ್ ಮಾಡ್ತೀವಿ. ಅದಕ್ಕೇನಾಯಿತು, ಡೆನ್ಸಿಟಿಯಲ್ಲಿ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಆಯಿತು. ಓಕೆ, ನಿಮಗೆ ಹೋಮ್ವರ್ಕ್ ಕೊಡಲಿ. ನೀವೇನು ಮಾಡ್ಬೇಕಂತಂದ್ರೆ, ಒಂದು 2 ಫೋರ್ಸ್ ಮತ್ತು ವರ್ಕ್ ಡನ್, ಎಕ್ಸರ್ಲೇಷನ್ ಕೂಡ ನೀವೇನು ಮಾಡ್ಕೋಬೇಕು, ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳಿ ಪ್ರೂವ್ ಮಾಡ್ಕೊಂಡು ಬರ್ರಿ. ನಿಮಗೆ ಹೋಮ್ವರ್ಕ್ ತೋರಿ ಅದನ್ನ. ಓಕೆ, ನಾನು ಜಸ್ಟ್ ನಿಮಗೆ ತೋರ್ಸತ್ತೀನಿ ಯಾವ ರೀತಿ ಇವು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅನ್ನಿಸ್ಕೋತಾವ ಹೇಳಿ. ನೀವು ಫೋರ್ಸ್ದ ಹೋಮ್ವರ್ಕ್ ತೋರಿ, ವರ್ಕ್ ಡನ್ ಹೋಮ್ವರ್ಕ್ ತೋರಿ, ಎಕ್ಸರ್ಲೇಷನ್ ಹೋಮ್ವರ್ಕ್ ತೋರಿ. ನಾ ಫಾರ್ಮುಲಾ ಆದರೆ ಹೇಳಿಬಿಡ್ತೀನಿ. ಫೋರ್ಸ್ದು ಫಾರ್ಮುಲಾ ಏನಿರ್ತೈತೆ ಅಂತಂದ್ರೆ, ಮಾಸ್ ಇಂಟು ಎಕ್ಸರ್ಲೇಷನ್ ಓಕೆ. ಆಮೇಲೆ ವರ್ಕ್ ಡನ್ದ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಓಕೆ, ಆಮೇಲೆ ಎಕ್ಸರ್ಲೇಷನ್ದ ಫಾರ್ಮುಲಾ ಹೇಳಿಬಿಡ್ತೀನಿ ನಿಮ್ಗೆ. ವೆಲಾಸಿಟಿ ಅಪಾನ್ ಟೈಮ್. ಈಸಿ ಐತೆ, ನೀವು ಮಾಡ್ಕೊಂಡು ಬರ್ಬೋದು. ಓಕೆ, ಇಲ್ಲಿ ನೋಡ್ರಿ, ನೀವು ಫೋರ್ಸನ್ನು ಎಲ್ಲರೂ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂತ ಪ್ರೂವ್ ಮಾಡಿರ್ತೀಕೋ. ಒಂದು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ, ಫೋರ್ಸ್ ಅನ್ನೋದು ಒಂದು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಐತಿ. ಸೊ ವರ್ಕ್ ಡನ್ ಹೆಂಗೆ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಆಗಿ ಸಾಧ್ಯ ಆಗ್ತೈತಿ. ಸೊ ತನ ಏನಾಗ್ತೈತಿ, ಇದು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳಿ ಪ್ರೂವ್ ಆಗಿಬಿಡ್ತೈತಿ. ವೆಲಾಸಿಟಿ ಅಂತೂ ನಾವು ಪ್ರೂವ್ ಮಾಡೀವಿ ಇಲ್ಲಿ, ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಐತಿ ಅಂತ ಹೇಳಿ. ಸೊ ವೆಲಾಸಿಟಿನ ಒಂದು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಆದ್ರೆ, ಎಕ್ಸರ್ಲೇಷನ್ ಕೂಡ ಒಂದು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಆಗ್ತೈತಿ. ಸೊ ನೀವು ಏನು ಮಾಡ್ಬೋದು, ಪ್ರೂವ್ ಮಾಡ್ಕೊಂಡು ಬರ್ಬೋದು. ಸೊ ಯು ಗೈಸ್ ಕ್ಯಾನ್ ನೋಟ್
ನೀವು ನೋಟ್ ಮಾಡ್ಕೊರಿ. ನಾವು ನೆಕ್ಸ್ಟ್ ಟಾಪಿಕ್ ಹೋಗೋಣ ಅಂತ ಈಗ. ಸೊ ನೀವು ನೋಟ್ ಮಾಡ್ಕೊಂಡಿರ್ಬೋದು ಈಗ. ಓಕೆ, ಸೊ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊತಿರ್ಬೋದು. ನಾನು ಇನ್ನೊಂದ್ಸಲ ನೆನಪು ತೆಗೆದುಬಿಡ್ತೀನಿ ಈಗ. ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಎಷ್ಟು ಅದಾವೆ ನಮ್ಮ ಕಡೆ? 7 ಅದಾವೆ. ಯಾವ್ಯಾವ? ಮಾಸ್, ಲೆಂತ್, ಟೈಮ್, ಕರೆಂಟ್, ಟೆಂಪ್ರೇಚರ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಆ್ಯಂಡ್ ಲುಮಿನಸ್ ಇಂಟೆನ್ಸಿಟಿ. ಬರೇ ನೀವು ನೆನಪು ಮಾಡ್ಕೊಳಕ್ಕೆ ಬೇಕಿದ್ನ. ನೀವು ನಾನು ಹೆಂಗೆ ಬರ್ಕೋತ ಹೋಗಿ ಹೊಂಟಿರ್ತೀನಲ್ಲ ಹಂಗಂಗೆ ನೀವು ಏನು ಮಾಡ್ಬೋದು? ನೋಟ್ ಮಾಡ್ಕೋಬೋದು. ಓಕೆ, ನಾನೀಗ ಇರೇಸ್ ಮಾಡ್ತೀನಿ ಇದನ್ನ. ನೆಕ್ಸ್ಟ್ ಟಾಪಿಕಿಗೆ ನಾವು ಮೂವ್ ಆನ್ ಆಗೋಣ ಅಂತ. ಕ್ಲಿಯರಿಗೆ ಹೇಳ್ಬೇಕಾದ್ರೆ ಭಾಳಷ್ಟು ಜನಕ್ಕೆ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಏನಾಗ್ತೈತೆ ಅಂತಂದ್ರೆ ಭಾಳ ಬೋರಿಂಗ್ ಚಾಪ್ಟರ್ ಅನ್ನಿಸ್ತೈತೆ, ಹೌದಲ್ಲ? ಬಟ್ ಇದು ಬೋರಿಂಗ್ ಚಾಪ್ಟರ್ ಅಲ್ಲ. ಇದ್ರಾಗ ಯಾಕಂತಂದ್ರೆ ಕ್ಯಾಲ್ಕುಲೇಷನು ಬರ್ತೈತಿ. ಈಗ ಇನ್ನೊಂದು ಇದೇ ಕ್ಲಾಸ್ನಾಗ ಸ್ಟಾರ್ಟ್ ಆಗ್ತೈತಿ ಕ್ಯಾಲ್ಕುಲೇಷನ್ ಕೂಡ. ಆವಾಗ ನಿಮಗೆ ಇನ್ನೊಂದು ಸ್ವಲ್ಪ ಏನಾಗ್ಬೋದು? ಎಂಜಾಯ್ಮೆಂಟ್ ಆಗ್ಬೋದು. ಹೌದು, ಎಂಜಾಯ್ಮೆಂಟ್ ಅದಕ್ಕೆ ಬೇಕು. ಸೊ ಇವಾಗ ನಾವು ಸ್ಟಡಿ ಮಾಡತ್ತೀವಿ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಕಂಟಿನ್ಯೂ ಮಾಡೋಣ ಅಂತ. ಇವಾಗ ನಾನೇನು ಮಾಡ್ತೀನಿ ಅಂತಂದ್ರೆ ಇಲ್ಲಿ ಒಂದು ನಂಬರ್ ಬರಿತೀನಿ ಈಗ. ಓಕೆ, ಏನಿದೆ? ನಾನು ಒಂದು ನಂಬರ್ ಬರ್ತೀನಿ. ಇದು ಇವಾಗ ಜಸ್ಟ್ ಒಂದು ಮ್ಯಾಥಮೆಟಿಕಲ್ ನಂಬರ್ ಅಷ್ಟೆ. 20 ಅನ್ನೋದು ಒಂದು ಜಸ್ಟ್ ಮ್ಯಾಥಮೆಟಿಕಲ್ ನಂಬರ್ ಅಷ್ಟೆ. ಈಗ ನಾನು ಇನ್ನೊಂದು ಲೆಟ್ರ್ ಬರ್ತೀನಿ ನೋಡ್ರಿ. ಮೀಟರ್ ಅನ್ನೋದು ಒಂದು ಲೆಟ್ರ್ ಬರ್ತೀನಿ. ಈಗ ಈ ಥರ ಅರ್ಥ ಏನ? ನಾವು ಎದ್ರ ಬಗ್ಗೆ ಮಾತಾಡೋದು ಅಂತ ಹೇಳಿ ಗೊತ್ತಾಗ್ತೈತೆ ಹೇಳ್ರಿ. ನಾವು ಲೆಂತ್ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿ ಗೊತ್ತಾಗ್ತೈತೆ. ಲೆಂತ್ ಅನ್ನೋದೇನ ಒಂದು ಫಿಸಿಕಲ್ ಕ್ವಾಂಟಿಟಿ. ಇಲ್ಲಿ ಫಸ್ಟ್ ನಂಬರ್ ಅಷ್ಟೇ ಬರ್ದೀನಿ. ಅದ್ರ ಜೋಡಿ ಮೀಟ್ರ್ ಅಂತ ಬರೆದು ಕೂಡಲೇ ಏನು ಗೊತ್ತಾಗತ್ತೆ ನಮ್ಗೆ? ಲೆಂತ್ ಅನ್ನೋ ಒಂದು ಫಿಸಿಕಲ್ ಕ್ವಾಂಟಿಟಿ ಬಗ್ಗೆ ಡಿಸ್ಕಷನ್ ನಡೆದೈತೆ ಅನ್ನೋದು ಗೊತ್ತಾಗತ್ತಿಲ್ಲ. ಇನ್ನೊಂದು ನೋಡ್ರಿ, ನಂಬರ್ ಚೇಂಜ್ ಮಾಡೋದಿಲ್ಲ ನಾನು. ನಂಬರ್ ಅದೇ ಇರ್ತೈತಿ, ಬಟ್ ಸೆಕೆಂಡ್ಸ್ ಬರಿತೀನಿ. 20 ಸೆಕೆಂಡ್ಸ್. ಇವಾಗೇನು ಗೊತ್ತಾಗತ್ತೆ ನಿಮ್ಗೆ? 20 ಸೆಕೆಂಡ್ಸ್ ಅಂತ ಬರೆದು ಕೂಡಲೇ ನಿಮ್ಗೆ ಏನು ಅರ್ಥ ಆಗತ್ತಿ? ಟೈಮ್ ಅನ್ನೋ ಒಂದು ಫಿಸಿಕಲ್ ಕ್ವಾಂಟಿಟಿ ಬಗ್ಗೆ ಡಿಸ್ಕಷನ್ ನಡೆದತ್ತೆ ಅಂತ ಹೇಳಿ ಗೊತ್ತಾಗತ್ತೆ. ಕರೆಕ್ಟಾ? ಇಲ್ಲಿ ಜಸ್ಟ್ ನಂಬರ್ ಅಷ್ಟು ಬರೋದು ಕಿಸಿಂದ ಅದ್ರ ಮುಂದೆ ನಾವು ಒಂದು ಲೆಟ್ರ್ ಬರ್ದ್ನಿ ಅಂತಂದ್ರೆ ಏನಾಗತ್ತಿ? ನಾವು ಒಂದು ಫಿಸಿಕಲ್ ಕ್ವಾಂಟಿಟಿಯನ್ನು ರಿಪ್ರೆಸೆಂಟ್ ಮಾಡೋಕ್ಕೆ ಸಾಧ್ಯ ಆಗತ್ತೆ. ಇಲ್ಲಿ ಇನ್ನೊಂದು ರೀತಿಯಿಂದ ನೋಡ್ರಿ. ಓಕೆ, 20 ವೋಲ್ಟ್. 20 ವೋಲ್ಟ್ ಅನ್ನೋದು ವೋಲ್ಟೇಜನ್ನು ರಿಪ್ರೆಸೆಂಟ್ ಮಾಡತ್ತೆ. ಕರೆಕ್ಟಾ? ವೋಲ್ಟೇಜ್ ಅನ್ನೋದೊಂದೇನ ಫಿಸಿಕಲ್ ಕ್ವಾಂಟಿಟಿ. ಇವಾಗ ಇನ್ನೊಂದು ನೋಡ್ರಿ, ನಂಬರ್ ಚೇಂಜ್ ಮಾಡತ್ತಿಲ್ಲ ನಾನು, ಜಸ್ಟ್ ಲೆಟರ್ಸ್ಗಳು ಚೇಂಜ್ ಮಾಡ್ಕೊಂಡು ಹೊಂಟೇನಿ. 20 kg. ಕೆ ಜಿ ಅಂತ ಬರೆದು ಕೂಡಲೇ ನಮಗೇನು ಅರ್ಥ ಆಗತ್ತಿ? ಮಾಸ್ ಅನ್ನೋ ಒಂದು ಫಿಸಿಕಲ್ ಕ್ವಾಂಟಿಟಿ ಬಗ್ಗೆ ಡಿಸ್ಕಷನ್ ನಡೆದತ್ತೆ ಅಂಥೇಳಿ ಅರ್ಥ ಆಗತ್ತಿ. ಇನ್ನೊಂದು ನೋಡ್ರಿ, 20 ಡಿಗ್ರಿ ಸೆಲ್ಸಿಯಸ್. ಇವಾಗ 20 ಡಿಗ್ರಿ ಸೆಲ್ಸಿಯಸ್ ಅಂತ ಬರೆದು ಕೂಡಲೇ ಏನು ಅರ್ಥ ಆಗತ್ತೆ ನಮಗಿಲ್ಲಿ? ನಾವು ಟೆಂಪ್ರೇಚರ್ ಅನ್ನೋ ಒಂದು ಫಿಸಿಕಲ್ ಕ್ವಾಂಟಿಟಿ ಬಗ್ಗೆ ಡಿಸ್ಕಷನ್ ಮಾಡತ್ತೀವಿ ಅಂಥೇಳಿ ಅರ್ಥ ಆಗತ್ತೆ. ಇದರ ಅರ್ಥ ಏನ? ನಾವು ಯೂನಿಟ್ಸ್ಗಳನ್ನು ಯೂಸ್ ಮಾಡೋದ್ರಿಂದ ಒಂದು ಫಿಸಿಕಲ್ ಕ್ವಾಂಟಿಟಿಯನ್ನು ಈಸಿಲಿ ರಿಪ್ರೆಸೆಂಟ್ ಮಾಡ್ಬೋದು. ಕರೆಕ್ಟಾ? ನಾವು ನಂಬರ್ ಅಷ್ಟು ಬರೆದು ಬಿಟ್ಟು ಅಂತಂದ್ರೆ ಗೊತ್ತಾಗೋದಿಲ್ಲ ನಮಗೆ ಇದೇ ಒಂದು ಫಿಸಿಕಲ್ ಕ್ವಾಂಟಿಟಿ ಬಗ್ಗೆ ಡಿಸ್ಕಷನ್ ಮಾಡತ್ತೀವಿ ಅಂಥೇಳಿ. ನೀವೆಲ್ಲೇ ಒಂದು ಮಾರ್ಕೆಟಿಗೆ ಹೋಗಿರಿ, ಅಲ್ಲಿ ಜಸ್ಟ್ ನೀವು 20 ಜಸ್ಟ್ ನಂಬರ್ಸ್ ಅಷ್ಟೇ ಯೂಸ್ ಮಾಡತ್ತೀರಿ, ಯೂನಿಟ್ಗಳನ್ನು ಯೂಸ್ ಮಾಡತ್ತಿಲ್ಲ. ನೀವು ಕೆ ಜಿ ಅನ್ನೋ ಜಾಗದಾಗ 20 ವೋಲ್ಟ್ ವೆಜಿಟೇಬಲ್ಸ್ ಕೊಡ್ರಿ ಅಂತಂದ್ರೆ ಸ್ಟೋರ್ದವ್ರು ಕೊಡ್ತಾರನ? ಇಲ್ಲ. ಒಂದು ಫಿಸಿಕಲ್ ಕ್ವಾಂಟಿಟಿಯನ್ನು ರಿಪ್ರೆಸೆಂಟ್ ಮಾಡಲಿಕ್ಕೆ ಯೂನಿಟ್ಗಳು ಭಾಳ ಹೆಲ್ಪ್ಫುಲ್ ಅದಾವೆ ನಮಗೆ. ಯೂನಿಟ್ಸ್ಗಳ ಒಂದು ಯೂಸ್ ಏನೈತಿಲ್ಲ ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗ್ತೈತಿ ಇಲ್ಲಿ. ಓಕೆ, ಇಲ್ಲಿ ಇನ್ನೊಂದು ನೋಡ್ರಿ, ಇದೇನು ಮ್ಯಾಥಮೆಟಿಕಲ್ ನಂಬರ್ ಐತಿಲ್ಲ, ಇದೇನು ಮ್ಯಾಥಮೆಟಿಕಲ್ ನಂಬರ್ ಐತಿಲ್ಲ, ಇದಕ್ಕೆ ನಾವು ಮ್ಯಾಗ್ನಿಟ್ಯೂಡ್ ಅಂತ ಹೇಳಿ ಕರಿತೀವಿ. ಓಕೆ, ಇದೇನು ಮ್ಯಾಥಮೆಟಿಕಲ್ ನಂಬರ್ ಐತಿಲ್ಲ ಇದನ್ನು ನೀವು ನೋಟ್ ಮಾಡ್ಕೋಬೇಕು. ಇದಕ್ಕೆ ನಾವು ಮ್ಯಾಗ್ನಿಟ್ಯೂಡ್ ಅಂಥೇಳಿ ಕರಿತೀವಿ. ಇದಕ್ಕೆ ಈ ಸೈಡ್ದಾಗ ಅದಾವಲ್ಲ, ಇದಕ್ಕೆ ನಾವು ಯೂನಿಟ್ ಅಂತ ಹೇಳಿ ಕರಿತೀವಿ. ಓಕೆ, ಇವಾಗ ಯೂನಿಟ್ದ ಡೆಫಿನೇಷನ್ ನೋಡೋಣ ಅಂತ. ಯೂನಿಟ್ದ ಡೆಫಿನೇಷನ್ ಏನಂತಂದ್ರೆ ಸ್ಟ್ಯಾಂಡರ್ಡ್ ರೆಫರೆನ್ಸ್
ವ್ಯಾಲ್ಯೂ ಆಫ್ ಎನಿ ಫಿಸಿಕಲ್ ಕ್ವಾಂಟಿಟಿ ಈಸ್ ಕಾಲ್ಡ್ ಯೂನಿಟ್. ಸ್ಟ್ಯಾಂಡರ್ಡ್ ರೆಫರೆನ್ಸ್ ವ್ಯಾಲ್ಯೂ ಆಫ್ ಎನಿ ಫಿಸಿಕಲ್ ಕ್ವಾಂಟಿಟಿ ಈಸ್ ಕಾಲ್ಡ್ ಯೂನಿಟ್. ಇದರದ್ದು ಮೀನಿಂಗ್ ಏನಂತಂದ್ರೆ ಸ್ಟ್ಯಾಂಡರ್ಡ್ ಅಂತ ಫಿಕ್ಸ್, ಯೂನಿಟ್ ಅನ್ನೋದೇನು ಒಂದು ವರ್ಡ್ ಐತ್ಲ, ಇದನ್ನು ನಾವು ಡಿಫೈನ್ ಮಾಡಬೇಕಾದ್ರೆ ಈ ಒಂದು ಸ್ಟೇಟ್ಮೆಂಟನ್ನು ನಾವು ಫಾಲೋ ಮಾಡೋಣ. ಸ್ಟ್ಯಾಂಡರ್ಡ್ ಅಂತಂದ್ರೆ ಫಿಕ್ಸ್ಡ್, ಒಂದು ಫಿಸಿಕಲ್ ಕ್ವಾಂಟಿಟಿಗೆ ನಾವು ಒಂದು ಫಿಕ್ಸ್ಡ್ ವ್ಯಾಲ್ಯೂನ ಡಿಸೈಡ್ ಮಾಡ್ತೀವಿ, ಅದಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಯೂನಿಟ್ ಅಂತ ಕರಿತೀವಿ. ಇದು ಒಂದು ಸ್ವಲ್ಪ ಸ್ಟೇಟ್ಮೆಂಟ್ ತಲೆ ಮೇಗಿಂದ ಹೂವು ಅಂತದ್ದು ಇದ್ದಿರ್ಬೋದು, ಬಟ್ ಇದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಟ್ರೈ ಮಾಡೋಣ. ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ನಾವು ಒಂದು ಎಕ್ಸಾಂಪಲನ್ನು ತೊಗೋತೀನಿ. ನಿಮಗೆ 1 ಮೀಟ್ರ್ ಅನ್ನೋದು ಎಷ್ಟು ಅಂತ ಗೊತ್ತೈತಿ? ಓಕೆ, ಇಷ್ಟು ಏನೋ ಒಂದು ಲೆಂತ್ ಇರ್ತೈತಿ, 1 ಮೀಟ್ರ್ ಅನ್ನೋದು ನಿಮ್ಗೆ ಗೊತ್ತೈತಿ, ಇಷ್ಟು ಲೆಂತ್ ಇರ್ತೈತಿ ಹೇಳಿ. ಬಟ್ ಇದು ಎಲ್ಲಿಂದ ಬತ್ತು? ಡು ಯು ನೋ ಗೈಸ್? ನಿಮಗೆ ಗೊತ್ತೈತಿ ಎಲ್ಲಿಂದ ಬರ್ತೈತಿ ಹೇಳಿ? 1 ಮೀಟ್ರ್ ಅನ್ನೋದು ಇಷ್ಟ ಒಂದು ಲೆಂತ್ ಅಂತ ಹೇಳಿ ಹೆಂಗೆ ಡಿಸೈಡ್ ಮಾಡಿರು? ಇದು ನೋಡಿರಿ, 1 ಮೀಟ್ರ್ ಅನ್ನೋದು ಹೆಂಗೆ ಡಿಸೈಡ್ ಆಯ್ತು ಅಂತಂದ್ರೆ, 1 ಮೀಟ್ರ್ದ ಡೆಫಿನೇಷನ್ ನೋಡ್ರಿ ನೀವು. 1 ಮೀಟ್ರ್ದ ಡೆಫಿನೇಷನ್ ಅಂತಂದ್ರೆ ಡಿಸ್ಟನ್ಸ್ ಟ್ರಾವೆಲ್ಡ್ by light in 1/3 into 10 to the power of 8 seconds. ಓಕೆ, ಇದು ಒಂದು ಇಂಗ್ಲೀಷ್ ಡೆಫಿನೇಷನ್ ಐತೆ ನಮಗೆ 1 ಮೀಟ್ರದ. ಇದರ ಅರ್ಥ ಏನಂತಂದ್ರೆ ಡಿಸ್ಟನ್ಸ್ ಟ್ರಾವೆಲ್ಡ್ ಬೈ ಲೈಟ್ ಇನ್ 1/3 into 10 to the power of 8 ಸೆಕೆಂಡ್ ಅಂತಂದ್ರೆ ನಮ್ಮದು ಲೈಟ್ ಏನೈತಿಲ್ಲ, ಲೈಟ್ ಸ್ಪೀಡ್ ಏನಿರ್ತೈತೆ ಅಂತಂದ್ರೆ 3 into 10 to the power of 8 ಮೀಟ್ರ್ ಪರ್ ಸೆಕೆಂಡ್ ಇರ್ತೈತೆ. 1 ಸೆಕೆಂಡಿಗೆ 3 into 10 to the power of 8 ಮೀಟ್ರ್ ಟ್ರಾವೆಲ್ ಮಾಡ್ತದೆ. ಬಟ್ ಈ ಸ್ಟೇಟ್ಮೆಂಟ್ ಏನು ಹೇಳಾಯ್ತಂದ್ರೆ ಲೈಟ್ ಇದ್ದದ್ದು 1/3 into 10 to the power of 8 ಸೆಕೆಂಡ್ದಾಗ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತದಲ್ಲ ಅದಕ್ಕೆ ನಾವು 1 ಮೀಟ್ರ್ ಅಂತ ಕರಿತೀವಿ ಅಂಥೇಳಿ. ಓಕೆ ನೋಡಿರಿ, ಸ್ಟೇಟ್ಮೆಂಟ್ ಭಾಳ ಹೆವಿ ಅದಾವೆ ಇವು. ನಮ್ಮ ಕಡೆ 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಇದಾವೆ. 1 kg ಏನು ಡೆಫಿನೇಷನ್ ಐತಿಲ್ಲ ಅದು ಇದೇ ರೀತಿ ಹೆವಿ ಐತೆ. ಇದನ್ನು ನಾವು ನೆನಪಿಟ್ಕೊಳ್ಳೋದು ಕೊಳೆಮಿಲ್ಲ ಮತ್ತು ಇದನ್ನು ಸ್ಟಡಿ ಮಾಡೋದು ಅವಶ್ಯಕತೆ ಈಗಿಲ್ಲ. ಓಕೆ, ನಾನು ಯೂನಿಟ್ ಅಂತಂದ್ರೆ ಏನು ಹೇಳತ್ತಂತಂದ್ರೆ ನಿಮ್ಗೆ ಒಂದು ಫಿಕ್ಸ್ ವ್ಯಾಲ್ಯೂವನ್ನು ಡಿಸೈಡ್ ಮಾಡಿರ್ತಾರೆ ಒಂದು ಫಿಸಿಕಲ್ ಕ್ವಾಂಟಿಟಿಗೆ. ಇವಾಗ 1 ಮೀಟ್ರದೇನು ಹೆಂಗೆ ಒಂದು ಫಿಕ್ಸ್ ವ್ಯಾಲ್ಯೂ ಡಿಸೈಡ್ ಆಯ್ತಲ್ಲ ಇಷ್ಟು ಡಿಸ್ಟೆನ್ಸ್ ಅಂತೇಳಿ, ಹಂಗೆ ಯೂನಿಟ್ ಅಂತಂದ್ರೆ ಒಂದು ಫಿಸಿಕಲ್ ಕ್ವಾಂಟಿಟಿಗೆ ಒಂದು ಫಿಕ್ಸ್ ವ್ಯಾಲ್ಯೂವನ್ನು ಡಿಸೈಡ್ ಮಾಡಿದಾಗ ಅದು ಒಂದು ಯೂನಿಟ್ ಅನಿಸ್ಕೋದತ್ತೆ. ಓಕೆ, ಇದರದ್ದು ಮೀನಿಂಗ್ ಇದೈತೆ. ಓಕೆ, ಈ ಸ್ಟೇಟ್ಮೆಂಟನ್ನು ನೆನಪಿಟ್ಕೊಳ್ಳೋದು ಅವಶ್ಯಕತೆ ಐತಿ ಇಲ್ಲ, ನಾನು ಜಸ್ಟ್ ನಿಮಗೆ ಎಕ್ಸಾಂಪಲ್ ಹೇಳತ್ತೀನಿ ಇದು. ಓಕೆ, ಇದು ಎಲ್ಲಿಂದ ಬತ್ತು ಏನು ಬತ್ತು ಅದನ್ನ ಈಗ ನೀವು ತಲೆ ಹಾಕೊಳಕ್ಕೆ ಹೋಗ್ಬೇಡ್ರಿ. ಇವಾಗ ಯೂನಿಟ್ ಅದ ಒಂದು ಸ್ಟೇಟ್ಮೆಂಟನ್ನು ನೋಟ್ ಮಾಡ್ಕೊರಿ. ಮತ್ತು ಐ ಜಸ್ಟ್ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್ ಯು ಗೈಸ್. ಸೊ ನಾನು ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಪ್ಲಸ್ ಫಸ್ಟ್ ನೋಟ್ ಮಾಡ್ಕೊರಿ ನೀವು. ಒಂದು ಫಿಸಿಕಲ್ ಕ್ವಾಂಟಿಟಿಗೆ ಒಂದು ಫಿಕ್ಸ್ ವ್ಯಾಲ್ಯೂವನ್ನು ಡಿಸೈಡ್ ಮಾಡ್ತಾರೆ. ಈಗ 1 ಮೀಟ್ರ್ ಅಂತಂದ್ರೆ ಇಷ್ಟು ಒಂದು ಲೆಂತ್ ಇರ್ತೈತೆ ಅಂಥೇಳಿ ಏನು ಡಿಸೈಡ್ ಮಾಡಿರಲ್ಲ, ಇಷ್ಟು ಡಿಸ್ಟೆನ್ಸ್ ಇರ್ತದೆ ಅಂಥೇಳಿ. ಹಂಗೆ ಪ್ರತಿಯೊಂದು ನಮ್ಮ ಕಡೆ 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್: ಲೆಂತ್, ಮಾಸ್, ಟೈಮ್, ಕರೆಂಟ್, ಟೆಂಪ್ರೇಚರ್, ಲುಮಿನಸ್ ಇಂಟೆನ್ಸಿಟಿ ಆ್ಯಂಡ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಈ ಎಲ್ಲ ಫಿಸಿಕಲ್ ಕ್ವಾಂಟಿಟಿ ಏನು ಯೂನಿಟ್ಸ್ಗಳದಾವಲ್ಲ, ಮೀಟರ್ ಆಗಿರ್ಬೋದು, ಕೆ ಜಿ ಆಗಿರ್ಬೋದು, ಇದ್ರ ಒಂದು ಸ್ಟ್ಯಾಂಡರ್ಡ್ ಡೆಫಿನೇಷನ್ಸ್ ಅದಾವೆ, ಓನಾಗಿ ಎಕ್ಸ್ಪ್ಲೇನ್ ಮಾಡಿವಿ ಇದ್ರನ್ನ. ಅದನ್ನು ಈಗ ನೋಡಿರಿ, ಇವೆಲ್ಲ ಸ್ಟೇಟ್ಮೆಂಟ್ಗಳು ನೆನ್ಪಿಟ್ಕೊಳ್ಳೋಕೊಳ್ಳಿಲ್ಲ. ಇವು 1 ಮೀಟ್ರದಾಗಲಿ 1 kgದಾಗಲಿ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಈಗ ಅವಶ್ಯಕತೆ ಇಲ್ಲ. ಜಸ್ಟ್ ನಾವು ಯೂನಿಟ್ದು ಒಂದು ಮೀನಿಂಗನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡತ್ತೀವಿ. ಇಲ್ಲಿ ಒಂದು ಫಿಸಿಕಲ್ ಕ್ವಾಂಟಿಟಿಗೆ ಒಂದು ಫಿಕ್ಸ್ ವ್ಯಾಲ್ಯೂವನ್ನು ಡಿಸೈಡ್ ಮಾಡ್ತಾರೋ ಆ ಫಿಕ್ಸ್ ವ್ಯಾಲ್ಯೂಗೆ ನಾವು ಯೂನಿಟ್ ಅಂತ ಕರಿತೀವಿ. ಅದ್ರ ಸ್ಟೇಟ್ಮೆಂಟ್ ಇಲ್ಲೈತಿ. ನಾವು ನಮ್ಮ 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಏನದಾವಲ್ಲ ಅದರದ್ದು ಸ್ಟ್ಯಾಂಡರ್ಡ್ ಯೂನಿಟ್ಸ್ಗಳನ್ನು ನೋಡೋಣ ಈಗ. ಓಕೆ, ಹೇಳ್ರಿ ನೋಡು ಯಾವ್ಯಾವ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಇದಾವೆ ನಮ್ಮ ಕಡೆ. ನಾವು ಹಿಂದಿನ ಕ್ಲಾಸ್ದಾಗಲ್ಲ ಇದೇ ಕ್ಲಾಸ್ನಾಗ ನಾವು ಡಿಸ್ಕಷನ್ ಮಾಡಿವಲ್ಲ. ಓಕೆ, ಕ್ಲಾಸ್ ಸ್ಟಾರ್ಟಿಂಗ್ದಾಗ ನಾನು 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ನಿಮಗೆ ಬರೆಸೀನಿ. ಏನೇನು ಹೇಳ್ರಿ? ಸ್ಟ್ಯಾಂಡರ್ಡ್ ಯೂನಿಟ್ಸ್ ಆಫ್ ಫಂಡಮೆಂಟಲ್
ಫಿಸಿಕಲ್ ಕ್ವಾಂಟಿಟೀಸ್. ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ದು ಸ್ಟ್ಯಾಂಡರ್ಡ್ ಯೂನಿಟ್ಗಳು ಯಾವ್ಯಾವ ನೋಡೋಣ. ಈಗ ನಮ್ಮ ಕಡೆ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಯಾವ್ಯಾವುದು? ಲೆಂತ್, ಮಾಸ್, ಟೈಮ್, ಕರೆಂಟ್, ಆಮೇಲೆ ಟೆಂಪ್ರೇಚರ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, luminous intensity. ಸೊ ಯೂನಿಟ್ಸ್ಗಳನ್ನ ನೋಡೋಣ. ಇನ್ನು ನಾನು ಯೂನಿಟ್ಸ್ಗಳನ್ನ ಇಲ್ಲಿ ಬರೀತೀನಿ ನೋಡ್ರಿ. ಲೆಂತ್ ಅದ ಮೀಟರ್ ಐತಿ. ಓಕೆ, ನೆಕ್ಸ್ಟ್ ಮಾಸ್ ಅದ ಕೆ ಜಿ, ಕಿಲೋಗ್ರಾಮ್ ಅಂತ ಹೇಳಿ ಕರಿತೀವಿ ನಾವು. ನೆಕ್ಸ್ಟ್ ಟೈಮ್ ಅದ ಸೆಕೆಂಡ್. ಕರೆಂಟ್ ಅದ ಆಂಪಿಯರ್. ನೆಕ್ಸ್ಟ್ ಟೆಂಪ್ರೇಚರ್ದ ಕೆಲ್ವಿನ್. ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಮೋಲ್. luminous intensity candela. Okay, these are the units of our fundamental physical quantities. ನಮ್ಮ ಕಡೆ ಏಳೇನು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಇದ್ದಿಲ್ಲ ಅದ್ರ ಯೂನಿಟ್ಸ್ಗಳಿವೆ. ಓಕೆ, ಸೊ ನೀವು ನೋಟ್ ಮಾಡ್ಕೊರಿ, ನಾವು ನೆಕ್ಸ್ಟ್ ಟಾಪಿಕ್ ಕಂಟಿನ್ಯೂ ಮಾಡೋಣ ಅಂತ. ನೀವು ಯಾವಾಗಾರೆ ಥಿಂಕ್ ಮಾಡಿರಿ ಯೂನಿಟ್ಸ್ಗಳ ಅವಶ್ಯಕತೆ ಎದಕ್ಕೆ ಬಿತ್ತಂತ ಹೇಳಿ. ನೀವು ಯೂನಿಟ್ಗಳನ್ನು ನೀವು ಸಣ್ಣದಿಂದ ಯೂಸ್ ಮಾಡ್ಕೊತ ಬಂದರಿ, ಕರೆಕ್ಟಾ? ನೀವು ಯಾವುದಾರೆ ಅಂಗಡಿಗೆ ಹೋದ್ರಿ ಅಂತಂದ್ರೆ 2 kg ಅಕ್ಕಿ ಅಥವಾ 2 kg ಏನೋ ಒಂದು ಸಾಮಾನು ತೊಗೊಳಕ್ಕೆ ಹೋಗಿರಿ, ನೀವು ಯೂನಿಟ್ಸ್ಗಳನ್ನು ನಿಮ್ಮ ಸಣ್ಣದಿಂದ ಯೂಸ್ ಮಾಡತ್ತೀರಿ. ಬಟ್ ಯೂನಿಟ್ಗಳ ಅವಶ್ಯಕತೆ ಎದಕ್ಕೆ ಬಿತ್ತು ಅನ್ನೋದು ನೋಡೋಣ ನಾವು. ವಾಟ್ಸ್ ದ ನೀಡ್ ಆಫ್ ಯೂನಿಟ್ಸ್? ಓಕೆ, ನಮಗೆ ಯೂನಿಟ್ಗಳ ಅವಶ್ಯಕತೆ ಯಾಕೆ ಬಂತು? ಓಕೆ, ವಾಟ್ಸ್ ದ ನೀಡ್ ಆಫ್ ಯೂನಿಟ್? ಫಸ್ಟ್ ಆಫ್ ಆಲ್, ಯೂನಿಟ್ದ ಅವಶ್ಯಕತೆ ಎದಕ್ಕೆ ಬರ್ತಂದ್ರೆ ಎರಡು ಫಿಸಿಕಲ್ ಕ್ವಾಂಟಿಟೀಸ್ಗಳ ನಡಬಾರ್ಕ ಡಿಫ್ರೆನ್ಸ್ ಕ್ರಿಯೇಟ್ ಮಾಡೋ ಸಂಬಂಧ, ಕರೆಕ್ಟಾ? ನಾವು ಜಸ್ಟ್ ಯೂನಿಟ್ ಯೂಸ್ ಮಾಡೋದ್ರಿಂದ ಏನು ಒಂದು ಕನ್ಫರ್ಮ್ ಮಾಡ್ತೀವಿ, ಇದೇ ಒಂದು ಫಿಸಿಕಲ್ ಕ್ವಾಂಟಿಟಿ ಬಗ್ಗೆ ಡಿಸ್ಕಷನ್ ನಡೆದತ್ತೆ ಅಂತ ಹೇಳಿ ನಾವು ಯೂನಿಟ್ಗಳನ್ನು ಹೇಳಿಕಿಸಿಂದ ಡೈರೆಕ್ಟಾಗಿ ಹೇಳಿಬಿಡ್ಬೋದು ಇನ್ನೊಬ್ಬರಿಗೆ, ಕರೆಕ್ಟಾ? ನಾನು 20 ಮೀಟರ್ ಅಂದ ಕೂಡಲೇ ನೆಕ್ಸ್ಟ್ ಮನುಷ್ಯಾಗ ಏನು ಅರ್ಥ ಆಗ್ತೈತಿ, ಲೆಂತ್ ಬಗ್ಗೆನೇ ಮಾತಾಡತ್ತಾರೆ ಅಂತ ಹೇಳಿ ಗೊತ್ತಾಗ್ತದೆ. ನಾನು 20 kg ಅಂತಂದ್ರೆ ಮಾಸ್, ರಾಶಿ, ಮಾಸ್ ಬಗ್ಗೆನ ಏನು ಮಾಡತ್ತಾರೋ ಡಿಸ್ಕಷನ್ ಮಾಡತ್ತಾರ ಅಂಥೇಳಿ ಅವ್ರಿಗೆ ಗೊತ್ತಾಗ್ತೈತಿ. ಸೊ ಯೂನಿಟ್ದ ಅವಶ್ಯಕತೆ ಎದಕ್ಕೆ ಬಿತ್ತಂದ್ರೆ ಎರಡು ಫಿಸಿಕಲ್ ಕ್ವಾಂಟಿಟಿಗಳನ್ನ ನಡಬಾರ್ಕ ಡಿಫ್ರೆನ್ಷಿಯೇಟ್ ಅಥವಾ ಡಿಫರೆನ್ಸ್ ಕ್ರಿಯೇಟ್ ಮಾಡೋ ಸಂಬಂಧ ನಮಗೆ ಏನಾಗ್ತೈತಿ, ಯೂನಿಟ್ದ ಅವಶ್ಯಕತೆ ಬೀಳ್ತೈತಿ. ಫಸ್ಟ್ ಆನ್ಸರ್ ಏನು ನಮ್ಮದ? ಟು differentiate between physical quantities. ಓಕೆ, ಫಿಸಿಕಲ್ ಕ್ವಾಂಟಿಟೀಸ್ಗಳ ನಡಬರ್ಕ ಒಂದು ಡಿಫರೆನ್ಸ್ ಕ್ರಿಯೇಟ್ ಮಾಡೋ ಸಂಬಂಧ ಏನಾಗ್ತೈತಿ, ನಮಗೆ ಯೂನಿಟ್ದ ಅವಶ್ಯಕತೆ ಬೀಳ್ತೈತಿ. ಸೆಕೆಂಡ್ ಏನಂತಂದ್ರೆ, ರೀಸನ್ ಏನಂತಂದ್ರೆ ರಿಲೇಟಿವ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮ್ಯಾಗ್ನಿಟ್ಯೂಡ್. relative understanding of magnitude.
ಹೆದರ್ಕೊಳ್ಳೋ ವಿಷಯ ಇಲ್ಲ, ನಾನು ಈಗ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ ಇದನ್ನ. ರಿಲೇಟಿವ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮ್ಯಾಗ್ನಿಟ್ಯೂಡ್ ಅಂತಂದ್ರೆ ನೋಡಿರಿ, ಮೀಟ್ರ್ ಅಂತ ಅಷ್ಟೇ ಇರೋದಿಲ್ಲ. ನೋಡಿರಿ, ಮೀಟ್ರ್ ಅನ್ನೋದು ಲೆಂತ್ದ ಒಂದು ಯೂನಿಟ್ ಐತಿ, ಬಟ್ ಮೀಟ್ರ್ ಅನ್ನೋದು ಅಷ್ಟೇ ಲೆಂತ್ದ ಯೂನಿಟ್ ಅಲ್ಲ. ಕಿಲೋಮೀಟ್ರ್ ಕೂಡ ಲೆಂತ್ದ ಒಂದು ಯೂನಿಟ, ಮಿಲಿಮೀಟ್ರ್ ಕೂಡ ಒಂದು ಲೆಂತ್ದ ಯೂನಿಟ, ಸೆಂಟಿಮೀಟ್ರ್ ಕೂಡ ಏನಾಗ್ತೈತಿ ಲೆಂತ್ದ ಯೂನಿಟ್ ಐತಿ. ಹೆಸರು ಅಷ್ಟು ಚೇಂಜ್ ಅದಾವ. ಈಗ ನಮ್ಮ ಹೆಸರುಗಳೆಲ್ಲ ಬೇರೆ ಬೇರೆ ಇರ್ತಾವೆ, ರಾಹುಲ್, ರೋಹಿತ್, ರೋಹನ್ ಅಂಥೇಳಿ. ಬಟ್ ನೋಡ್ರಿ ಎಲ್ಲರೂ ಮನುಷ್ಯನ ಇಲ್ಲ, ಹಂಗೆ ಹೆಸರು ಅಷ್ಟೇ ಚೇಂಜ್ ಇದಾವೆ, ಬಟ್ ಡಿಸ್ಕಷನ್ ಲೆಂತ್ ಬಗ್ಗೆನೇ ನಡೆಯುತ್ತೆ. ಇಲ್ಲಿ ನೋಡ್ರಿ, ಯೂನಿಟ್ಗಳ ಹಚ್ಚೋದ್ರಿಂದ ಏನಾಗ್ತೈತಿ, ಒಂದೇ ಫಿಸಿಕಲ್ ಕ್ವಾಂಟಿಟಿದ ಎರಡೆರಡು ಯೂನಿಟ್ಸ್ ಇರ್ತಾವಲ್ಲ. ಹೆಂಗಂತಂದ್ರೆ 1 ಸೆಂಟಿಮೀಟ್ರ್ ಮತ್ತು 1 ಕಿಲೋಮೀಟರ್, ಇವು ಎರಡು ಲೆಂತ್ದ ಯೂನಿಟ್ಸ್ ಅದಾವೆ. ಬಟ್ ಕಿಲೋಮೀಟ್ರ್ ಅನ್ನೋದು 1 ಸೆಂಟಿಮೀಟ್ರ್ಗಿಂತ ದೊಡ್ಡದು ಯೂನಿಟ್ ಐತಿ. ಇದು ಕರೆಕ್ಟಾ? 1 ಕಿಲೋಮೀಟ್ರ್ ಇದ್ದದ 1 ಸೆಂಟಿಮೀಟ್ರ್ಗಿಂತ ಏನೋ ದೊಡ್ಡ ಯೂನಿಟ್ ಐತಿ. ಸೊ ಒಂದು ಸೇಮ್ ಫಿಸಿಕಲ್ ಕ್ವಾಂಟಿಟಿಗೆ ಭಾಳಷ್ಟು ಯೂನಿಟ್ಸ್ಗಳಿದ್ದಾಗ ಆ ಒಂದು ಯೂನಿಟ್ ಹಚ್ಚಿರ ನಿಮ್ಗೆ ಗೊತ್ತಾಗ್ತೈತಿ ಯಾವ ಯೂನಿಟ್ಗಿಂತ ದೊಡ್ಡದೈತಿ ಅಂಥೇಳಿ. ಸೇಮ್ ಯೂನಿಟ್ಸ್ ಅದಾವ, ಸೇಮ್ ಫಿಸಿಕಲ್ ಕ್ವಾಂಟಿಟಿಯನ್ನು ರಿಪ್ರೆಸೆಂಟ್ ಮಾಡತ್ತಾವ. ಸೆಂಟಿಮೀಟ್ರು ಲೆಂತನ್ನು ರಿಪ್ರೆಸೆಂಟ್ ಮಾಡತ್ತಿ, ಕಿಲೋಮೀಟ್ರು ಏನಾಗತ್ತಿ ಲೆಂತನ್ನು ರಿಪ್ರೆಸೆಂಟ್ ಮಾಡತ್ತಿ. ಬಟ್ ಕಿಲೋಮೀಟ್ರ್ ಅನ್ನೋದು ದೊಡ್ಡ ಯೂನಿಟ್ ಐತಿ, ಇಲ್ಲಿ ಸೆಂಟಿಮೀಟ್ರ್ ಅನ್ನೋದು ಸಣ್ಣ ಯೂನಿಟ್ ಐತಿ. ಸೊ ರಿಲೇಟಿವ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮ್ಯಾಗ್ನಿಟ್ಯೂಡ್ ಅಂತಂದ್ರೆ ನಾನು ಇನ್ಕಳ್ದ ಹೇಳೀನಿ ನಿಮಗೆ, ಮ್ಯಾಥಮೆಟಿಕಲ್ ವ್ಯಾಲ್ಯೂಗೆ ಏನಂತ ಕರೀತಾರೋ ಮ್ಯಾಗ್ನಿಟ್ಯೂಡ್ ಅಂತ ಕರೀತಾರೆ. ರಿಲೇಟಿವ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮ್ಯಾಗ್ನಿಟ್ಯೂಡ್ ಅಂತಂದ್ರೆ ಇದು ಕಿಲೋಮೀಟ್ರ್ ಅನ್ನೋದು ಮ್ಯಾಗ್ನಿಟ್ಯೂಡ್ ವೈಸ್ ದೊಡ್ಡದೈತಿ, ಸೆಂಟಿಮೀಟ್ರ್ ಅನ್ನೋದು ಮ್ಯಾಗ್ನಿಟ್ಯೂಡ್ ವೈಸ್ ಸಣ್ಣ ಯೂನಿಟ್ ಐತಿ. ಇವಾಗ ಇವು ಎರಡೂತ್ರ ನಡಬಾರ್ಕೆ ಏನಾಗ್ತೈತಿ, ಡಿಫ್ರೆನ್ಸ್ ಕ್ರಿಯೇಟ್ ಆಗ್ತೈತಿ. ನೀವು ಕಿಲೋಮೀಟ್ರ್ ಯೂಸ್ ಮಾಡೋದ್ರಿಂದ ಡೈರೆಕ್ಟಾಗಿ ಗೊತ್ತಾಗಿಬಿಡ್ತೈತಿ ಸೆಂಟಿಮೀಟ್ರ್ಗಿಂತ ದೊಡ್ಡ ಯೂನಿಟ್ ಐತೆ ಅಂಥೇಳಿ. ಸೊ ಇದು ಒಂದು ರೀಸನ್ ಆಗ್ತೈತಿ ಯೂನಿಟ್ಗಳನ್ನು ಯೂಸ್ ಮಾಡೋಕೆ. ಓಕೆ, ಸೊ ಇದನ್ನು ನೋಟ್ ಮಾಡ್ಕೊರಿ ನೀವು. ಓಕೆ, ಇನ್ನೇನಂತಂದ್ರೆ ಒಂದು ಫಿಸಿಕಲ್ ಕ್ವಾಂಟಿಟಿಗೆ ಒಂದು ಯೂನಿಟನ್ನು ಡಿಸೈಡ್ ಮಾಡಬೇಕಾದ್ರೆ ಏನೇನೆಲ್ಲ ಗುಣಲಕ್ಷಣಗಳನ್ನು ಅದು ಒಳಗೊಂಡಿರಬೇಕು, ಪ್ರಾಪರ್ಟೀಸ್ ಅಂಥೇಳಿ ಇಂಗ್ಲೀಷ್ನಾಗ ಕರಿತೀವಿ, ಪ್ರಾಪರ್ಟೀಸ್ ಆಫ್ ಯೂನಿಟ್ಸ್. ಓಕೆ, ನಾನು ಇಲ್ಲೇ ಬರೀತೀನಿ ನನ್ನ ಪ್ರಾಪರ್ಟೀಸ್ ಆಫ್ ಯೂನಿಟ್ಸ್. ಒಂದು ಫಿಸಿಕಲ್ ಕ್ವಾಂಟಿಟಿಗೆ ಯೂನಿಟನ್ನು ಡಿಸೈಡ್ ಮಾಡಬೇಕಾದ್ರೆ ಏನೇನೆಲ್ಲ ಪ್ರಾಪರ್ಟೀಸ್ ಇರಬೇಕು, ಏನೇನೆಲ್ಲ ಗುಣಲಕ್ಷಣಗಳು ಇರಬೇಕು ನೋಡ್ರಿ. ಫಸ್ಟ್ ಆಫ್ ಆಲ್ ವೆಲ್ ಡಿಫೈನ್ಡ್ ಆಗಿರ್ಬೇಕು. ವೆಲ್ ಡಿಫೈನ್ಡ್ ಅಂತಂದ್ರೆ ಆ ಯೂನಿಟನ್ನು ನೀವು ಒಂದು ಬೆಸ್ಟ್ ವೇದಾಗ ಎಕ್ಸ್ಪ್ಲೇನ್ ಮಾಡ್ಬೇಕು, ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗುವಂಗೆ ಆ ಯೂನಿಟ್ ಬಗ್ಗೆ ತಿಳುವಳಿಕೆಯನ್ನು ಹೇಳ್ಬೇಕು ಅವರಿಗೆ. ಓಕೆ, ಈಸಿಯಾಗಿ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗ್ಬೇಕು ಆ ಯೂನಿಟ್ ಬಗ್ಗೆ ಎಲ್ಲಕ್ಕೆಲ್ಲ ಡೀಟೇಲ್ಸ್ ನೀವೇನು ಮಾಡಬೇಕು ಅವ್ರಿಗೆ ಹೇಳ್ಬೇಕು. ಸೆಕೆಂಡ್ ಏನಂತಂದ್ರೆ, ಈಗ ಮೀಟ್ರ್ ಅನ್ನೋದು ಏನು ಯೂನಿಟ್ ಐತಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತೈತಿ. 1 ಮೀಟ್ರ್ ಅಂತಂದ್ರೆ ಎಷ್ಟು ಲೆಂತ್ ಇರ್ತೈತಿ, ಸ್ಕೇಲ್ ತೊಗೊಂಡು ಅಳಿತೀರಿ, ಎಲ್ಲರಿಗೂ ಗೊತ್ತಿರ್ತೈತಿ. 1 ಮೀಟ್ರ, ಸೆಂಟಿಮೀಟ್ರ್ ಎಷ್ಟ, ಕಿಲೋಮೀಟ್ರ್ ಎಷ್ಟ, 1000 ಮೀಟರ್ಸ್ ಆದಾಗ 1 ಕಿಲೋಮೀಟ್ರ್ ಆಗ್ತೈತಿ, ಎಲ್ಲರಿಗೂ ನಿಮ್ಗೆ ಗೊತ್ತೈತಿ. ಹಂಗೆ ಏನು ಮಾಡ್ಬೇಕಂತಂದ್ರೆ ನೀವು ವೆಲ್ ಡಿಫೈನ್ಡ್ ಇರಬೇಕು, ಒಂದು ಬೆಸ್ಟ್ ವೇದಾಗ ಎಕ್ಸ್ಪ್ಲೇನ್ ಮಾಡ್ಬೇಕು ಪ್ರತಿಯೊಬ್ಬರಿಗೂ. ನೀವು ಯೂನಿಟ್ ಬಗ್ಗೆ ಒಂದು ಯೂನಿಟನ್ನು ಡಿಸೈಡ್ ಮಾಡಬೇಕಾದ್ರೆ ಎಕ್ಸ್ಪ್ಲನೇಷನ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೆಕೆಂಡ್ ಏನಂತಂದ್ರೆ ಈಸಿ ಟು ಯೂಸ್. ಹಿಂಗಂತಂದ್ರೆ ನೋಡ್ರಿ, ಯೂನಿಟ್ ಅಂದ್ರೂ ನೀವು ಡಿಸೈಡ್ ಮಾಡಿರಿ, ಎಕ್ಸ್ಪ್ಲೇನು ಮಾಡಿರಿ ಅದನ್ನು, ಬಟ್ ಅದನ್ನು ಯೂಸ್ ಮಾಡೋಕ್ಕೆ ಬರುವತ್ತು ಯಾರಿಗೂ ಡಿಫಿಕಲ್ಟ್ ಆಗೈತೆ ಯೂಸ್ ಮಾಡೋಕ್ಕೆ. ಹಂಗಾಗಬಾರ್ದು, ಪ್ರತಿಯೊಬ್ಬರಿಗೂ ಈಸಿಲಿ ಯೂಸ್ ಮಾಡುವಂಥ ಯೂನಿಟ್ ಇರ್ಬೇಕಾದ್ರೆ. ಕರೆಕ್ಟಾ? ಥರ್ಡ್ ಒನ್ ಏನಂತಂದ್ರೆ ಈಸಿ ಫಾರ್ ಕನ್ವರ್ಜನ್ಸ್. ಹಿಂಗಂತಂದ್ರೆ ನೋಡ್ರಿ, ನಿಮಗೆಲ್ಲರಿಗೂ ಗೊತ್ತೈತೆ 1000 ಮೀಟರ್ಸ್ ಈಕ್ವಲ್ಸ್ ಟು 1 ಕಿಲೋಮೀಟ್ರ್ ಅಂಥೇಳಿ. ಓಕೆ, ನಾವು ಒಂದು ಯೂನಿಟಿಂದ ಇನ್ನೊಂದು ಯೂನಿಟಿಗೆ ಜಂಪ್ ಆಗಬೇಕಾದ್ರೆ ಈಸಿಲಿ ಜಂಪ್ ಆಗ್ತೀವಿ. ಕರೆಕ್ಟಾ? ಮೀಟ್ರ್ ಮತ್ತು ಕಿಲೋಮೀಟ್ರ್ ಒಳಗೆ ಈಸಿಲಿ ಜಂಪ್ ಆಗ್ತೀವಿ. ಈಸಿಲಿ ಕನ್ವರ್ಟ್ ಮಾಡೋಕ್ಕೂ ಏನೈತಿ ಈಸಿ ಐತಿ. ಇವಾಗ ಇನ್ನೊಂದು ಯೂನಿಟ್ ಐತಿ ಲೆಂತ್ದು, ಮೈಲ್ಸ್ ಅಂಥೇಳಿ. US ಒಳಗೆ ಹೆಚ್ಚು ಯೂಸ್ ಮಾಡ್ತಾರೆ ಇದನ್ನು. ಮೈಲ್ಸ್ ಅನ್ನೋದು ಲೆಂತನ್ನು ಯೂಸ್ ಮಾಡೋಕ್ಕೆ, ಲೆಂತನ್ನು ರಿಪ್ರೆಸೆಂಟ್ ಮಾಡೋಕ್ಕೆ ಏನು ಮಾಡ್ತಾರೆ ಯೂಸ್ ಮಾಡ್ತಾರೆ. ಲೆಂತ್ ಹಿಡಿದ ಕಿಲೋಮೀಟ್ರಿಗೆ
ಮೈಲ್ಸ್ ಹಿಡ್ದ ಕಿಲೋಮೀಟ್ರಿಗೆ ನಾವು ಈಸಿಲಿ ಕನ್ವರ್ಟ್ ಆಗ್ಬೋದು. ಕನ್ವರ್ಜನ್ ಈಸಿ ಐತಿ. ಓಕೆ, ನೀವು ಯೂನಿಟನ್ನು ಡಿಸೈಡ್ ಮಾಡಿದ ಬಳಿಕ ಅದನ್ನು ಕನ್ವರ್ಟ್ ಮಾಡೋಕ್ಕೂ ಈಸಿ ವೇ ಇರಬೇಕು. ಹಂಗಲ್ಲ, ನೀವು ಡಿಸೈಡ್ ಅಂತೂ ಮಾಡ್ಯಾರಿ, ಬಟ್ ಅದನ್ನು ನಿಮ್ಮ ಏರಿಯಾ ಒಳಗೆ ಅಷ್ಟು ಸೀಮಿತ ಐತೆ. ಅದು ನಿಮ್ಗೆ ಅಷ್ಟೇ ಅದರ ಕನ್ವರ್ಷನ್ ಮಾಡೋಕ್ಕೆ ಬರ್ತದೆ, ಬೇರೆ ಯಾರಿಗೂ ಮಾಡೋಕ್ಕೆ ಬರೋದು, ಅದು ಭಾಳ ಡಿಫಿಕಲ್ಟ್ ಆಗೈತೆ ಮಾಡೋಕ್ಕೆ. ಆ ರೀತಿ ಇರಬಾರ್ದು, ಈಸಿ ಫಾರ್ ಕನ್ವರ್ಷನ್ಸ್ ಇರಬೇಕಾದ್ರೆ. ಫೋರ್ತ್ ಏನಂತಂದ್ರೆ ಗ್ಲೋಬಲಿ ಎಕ್ಸೆಪ್ಟೆಡ್. ಗ್ಲೋಬಲಿ ಎಕ್ಸೆಪ್ಟೆಡ್ ಹಿಂಗಂತಂದ್ರೆ ನೀವು ಏನು ಯೂನಿಟ್ ಡಿಸೈಡ್ ಮಾಡಿರಲ್ಲ, ಅದು ಜಸ್ಟ್ ನಿಮ್ಮ ಏರಿಯಾ ಒಳಗೆ ಅಷ್ಟು ಸೀಮಿತ ಇರಬಾರ್ದು. ಇಡೀ ಜಗತ್ತಿನಾದ್ಯಂತ ಅದನ್ನು ಎಕ್ಸೆಪ್ಟ್ ಮಾಡ್ಬೇಕು ಪ್ರತಿಯೊಬ್ಬರು. ಇವಾಗ ನಾನು 1 ಮೀಟ್ರನ್ನು ರಷ್ಯಾದಾಗ ಹೋಗಿ ಎಕ್ಸ್ಪ್ಲೇನ್ ಮಾಡೋಕತ್ತೆ ಅಂದ್ರೆ ಅವ್ರಿಗೂ ಅಂಡರ್ಸ್ಟ್ಯಾಂಡ್ ಆಗ್ತದೆ. ನಾನು 2 ಮೀಟ್ರ್ ಅಂತಂದ್ರೆ ಅವ್ರಿಗೆ ಗೊತ್ತಾಗ್ತದೆ. ಓಕೆ, ಅವ್ರಿಗೂ ಅದು ಅರ್ಥ ಆಗ್ತೈತಿ 2 ಮೀಟ್ರ್ ಅಂತಂದ್ರೆ ಎಷ್ಟು. ನಿಮ್ಮ ಭಾಷೆ ಅವ್ರ ಭಾಷೆ ಬೇರೆ ಬೇರೆ ಇದ್ದಿರ್ಬೋದು, ಬಟ್ ಸೈಂಟಿಫಿಕ್ ಭಾಷೆ ಏನೈತಿಲ್ಲ 1 ಮೀಟ್ರ್ ಆಗಿರ್ಬೋದು, 2 ಮೀಟ್ರ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಗೊತ್ತಾಗ್ತದೆ. ಬೇರೆ ದೇಶದಾಗ ಹೋದ್ರೂ ಅವರು ಬೇರೆ ಯೂನಿಟ್ಸ್ ಯೂಸ್ ಮಾಡತ್ತಿರ್ಬೋದು, ಆದ್ರೆ ಅವ್ರಿಗೆ ಗೊತ್ತಾಗ್ತೈತಿ 2 ಮೀಟ್ರ್ ಎಷ್ಟು ಅಂತದೆ, ಎಷ್ಟು ಐತೆ ಅಂತ ಹೇಳಿ. ಯಾಕಂದ್ರೆ ಕನ್ವರ್ಜನ್ ಈಸಿ ಐತಿ ಅದ್ರ ಸಂಬಂಧ. ಗ್ಲೋಬಲಿ ಪೂರ್ತಿ ಜಗತ್ತಿನಾಗ ಎಷ್ಟು ದೇಶಗಳದಾವಲ್ಲ, ಜಗತ್ತಿನಾಗ ಎಷ್ಟು ಜನ ಅದಾರಲ್ಲ, ಅವ್ರಿಗೆಲ್ಲರಿಗೂ ಅರ್ಥ ಆಗ್ಬೇಕು. ಅದು ಗ್ಲೋಬಲಿ ಅರ್ಥ ಆಗ್ಬೇಕು ಮತ್ತು ಅವ್ರು ಎಕ್ಸೆಪ್ಟ್ ಮಾಡಬೇಕು ಆ ಯೂನಿಟನ್ನು. ಇದು 4th ಪ್ರಾಪರ್ಟಿ ಐತಿ ನಮ್ಮದು. 5th ಏನಂತಂದ್ರೆ ಶುಡ್ ನಾಟ್ ಚೇಂಜ್. ಶುಡ್ ನಾಟ್ ಚೇಂಜ್. ದಿನ ಬೆಳಗ್ಗೆ ಎದ್ದಕ್ಕಿಶನ್ ಯೂನಿಟ್ಗಳನ್ನು ಚೇಂಜ್ ಮಾಡ್ಕೊತ್ಕೊಂಡು ಬಾರ್ದು. ಹೆಂಗಂತಂದ್ರೆ ನೀವು ಈಗ ನಿಮ್ಮ ಮಾರ್ಕೆಟ್, ನಿಮ್ಮ ಸುತ್ತಮುತ್ತ ಏರಿಯಾದಾಗ ಮಾರ್ಕೆಟ್ದಾಗ ಮೊದಲಂತರೂ ಹಿಂಗೆ ಮಾಡ್ತಿದ್ರು, ಈಗ ಐತಲ್ಲೋ ನನಗೆ ಗೊತ್ತಿಲ್ಲ. ಏನಾಗ್ತೈತೆ ಅಂದ್ರೆ ಮಾರ್ಕೆಟ್ದಾಗ 1 kg 2 ತಕ್ಕಡಿ ಇರ್ತಿದ್ದು, ತಕ್ಕಡಿ ಕರೆಕ್ಟಾ. ಅವ್ರು ಒಂದೊಂದು ತಕ್ಕಡಿಯಾಗ ಏನು ಮಾಡ್ತಿರೋ ಅಂತಂದ್ರೆ 1 kg ಕಲ್ಲು ಇಡ್ತಿದ್ರು, ಕಲ್ಲು. ಓಕೆ, ಎಲ್ಲರಿಗೆ ಕಲ್ಲು ತಳಗೆ ಬಿದ್ದ ಕಿಶನ್ ಸವಿತಂದ್ರೆ ಅದ್ರ ಮಾಸ್ ಕಡಿಮೆ ಆಗ್ತೈತಿ, ರಾಶಿ ಕಡಿಮೆ ಆಗ್ತೈತಿ. 1 kg ಇದ್ದದ 950 ಗ್ರಾಮಿಗೆ ಬಂದುಬಿಡುತ್ತೆ. ಬಟ್ ಅವ್ರು ಹಿಡಿತಾರೆ ಎಷ್ಟು ಹೇಳ್ರಿ, 1 kg. ಅದು ಕಲ್ಲು 1 kg ಇರೋದು ಫೈನಲ್ ತನ, ಅದು ಚೇಂಜ್ ಆಗೋದಿಲ್ಲ. ಅದು ಅವ್ರು ಅದನ್ನ ಹಿಡಿಯೋರ, ಅದ್ರ ಮಾಸ್ ಅಂತರೂ ಹೊಂಟೈತಿ, ಬಿದ್ದು ಸಮಯ ಆಗ್ತೈತೆ ಅದು ಕಲ್ಲು. ಬಟ್ ಎಲ್ಲರೂ ಅವ್ರ ಅಂಗಡಿಯವ್ರು ಏನು ಮಾಡ್ತಾರೋ, ಇದು 1 kg ಕಲ್ಲು ಐತೆ ಅಂತ ಹೇಳಿ ನಿಮ್ಗೆ ಮೋಸ ಮಾಡ್ತಾರೆ ಬರೀ. ಕರೆಕ್ಟಾ? ಚೇಂಜ್ ಆಗಬಾರ್ದು ಡೈಲಿ. ಶುಡ್ ನಾಟ್ ಚೇಂಜ್. ಅದ್ರ ಮೀನಿಂಗ್ ಚೇಂಜ್ ಆಗಬಾರ್ದು. ನೀವು ಬೆಳಗ್ಗೆ ಎದ್ದಕ್ಕಿಸಿಂದ ಇಲ್ಲ ಈ ಯೂನಿಟ್ ಯಾಕೋ ನನಗೆ ಇನ್ನೂ ಒಂದು ಇದ್ರಾಗ ಪ್ರಾಬ್ಲಮ್ ಕಾಣತಿ, ಇದನ್ನು ಮತ್ತೆ ಚೇಂಜ್ ಮಾಡ್ಕೊತ್ಕೊಂಡಾಕೆ ಹೋಗಬಾರ್ದು. ಒಂದ್ಸಲ ಫೈನಲ್ ಆತಂದ್ರೆ ಫೈನಲ್. 1 ಮೀಟ್ರದ್ದು ಏನು ಲೆಂತ್ ಐತಿಲ್ಲ ಇಷ್ಟ, ಇದು ನಾಳೆ ನೀವು ಸತ್ರು ಕೂಡ ಏನಾಗ್ತೈತಿ ಇಷ್ಟ ಉಳಿತೈತಿ. ಅದು ಕರೆಕ್ಟಾಗಿ ಅದು ಚೇಂಜ್ ಆಗೋದೇ ಇಲ್ಲ. 1 ಮೀಟ್ರದ್ದು ಲೆಂತ್ ಇಷ್ಟ ಐತಿ, ಅದು ಅಷ್ಟೇ ಇರೋದು ಅದು. ಓಕೆ, ಏನಾಗಬಾರ್ದು ಡೈಲಿ ಎದ್ದ ಚೇಂಜ್ ಆಗಬಾರ್ದು. ಶುಡ್ ನಾಟ್ ಚೇಂಜ್. ಓಕೆ, ಸೊ ಪ್ರಾಪರ್ಟೀಸ್ ಆಫ್ ಯೂನಿಟ್ಸ್. ನಮ್ಗೆ ಯೂನಿಟ್ಸ್ಗಳ ಅವಶ್ಯಕತೆ ಎದಕ್ಕೆ ಬಿತ್ತು, ಯೂನಿಟ್ಸ್ ಅಂದರೆ ಏನ, ನಾವೆಲ್ಲ ಡಿಸ್ಕಷನ್ ಮಾಡೀವಿ. ನೋಟ್ ಮಾಡ್ಕೊರಿ ನೀವು ಪ್ಲೀಸ್. ಓಕೆ, ನಾವು ಕಂಟಿನ್ಯೂ ಮಾಡೋಣ ಅಂತ. ನೆಕ್ಸ್ಟ್ ಟಾಪಿಕ್ ಯಾವುದಂತಂದ್ರೆ ಸಿಸ್ಟಮ್ ಆಫ್ ಯೂನಿಟ್ಸ್. ಓಕೆ, ಸಿಸ್ಟಮ್ ಆಫ್ ಯೂನಿಟ್ಸ್ ಭಾಳಷ್ಟು ಸ್ಟೂಡೆಂಟ್ಸ್ಗಳಿಗೆ ಡಿಫಿಕಲ್ಟ್ ಅನ್ನಿಸ್ತೈತೆ. ಐ ಡೋಂಟ್ ನೋ ವೈ, ಬಟ್ ಅಷ್ಟೊಂದೇನು ಡಿಫಿಕಲ್ಟ್ ಟಾಪಿಕ್ ಅಲ್ಲಿದೆ, ಈಸಿ ಟಾಪಿಕ್ ಐತೆ ಅಂತಂದ್ರೆ. ಯಾಕಂತಂದ್ರೆ ಜನ್ರಲ್ಲಾಗಿ ಇದು ಕಂಡು ಬರ್ತೈತೆ ನಮಗೆ ನಮ್ಮ ಸುತ್ತಮುತ್ತಲಿನ ಏರಿಯಾ ಒಳಗೆ. ಸಿಸ್ಟಮ್ ಆಫ್ ಯೂನಿಟ್ಸ್ ಆ್ಯಕ್ಚುಲಿ ನೀವು ನೋಡಿರಿ, ನಮ್ಮ ಇಂಡಿಯಾದಾಗೇನು ರೋಡ್ಸ್ ಇರ್ತಾವಲ್ಲ, ರೋಡ್ಸ್ ಹೈವೇಸ್, ಅದು ನೀವು ಟ್ರಾವೆಲ್ ಮಾಡತ್ತೀರಿ ಅಂತಂದ್ರೆ ಹೈವೇಸ್ ಮೇಲೆ ಬೋರ್ಡ್ ಹಾಕಿರ್ತಾರೆ ಸ್ಪೀಡ್ ಲಿಮಿಟ್ದು. ಕರೆಕ್ಟಾಗಿ ಸ್ಪೀಡ್ ಲಿಮಿಟ್ ಅಂತಂದ್ರೆ ನೀವು ವೆಹಿಕಲನ್ನು, ನಿಮ್ಮ ಗಾಡಿಯನ್ನು ಏನು ಮಾಡ್ಬೇಕಂತಂದ್ರೆ ಇಷ್ಟ ಒಂದು ರೇಂಜ್ದಾಗ ಸ್ಪೀಡ್ ಇಟ್ಕೊಂಡು ಹೊಡಿಬೇಕಂತೇಳಿ ಗಾಡಿ. ಕರೆಕ್ಟಾ? ಇಂಡಿಯಾದಾಗ ನೋಡ್ಬೋದು ನೀವು 40 km/h ಅಂತೇಳಿ ಬೋರ್ಡ್ ಹಾಕಿರ್ತಾರೆ ಒಂದು. ಕರೆಕ್ಟಾ? ಸ್ಪೀಡ್ ಲಿಮಿಟ್ ಇದು 40 km/h. ಬಟ್ US ದಾಗ ನೀವು ಹೋದ್ರಿ ಅಂತಂದ್ರೆ, US ದಾಗ ಏನು ಹೈವೇಸ್ ಅಥವಾ ರೋಡ್ಸ್ ಅದಾವಲ್ಲ, ಅಲ್ಲಿ ಸ್ಪೀಡ್ ಲಿಮಿಟದ ಬೋರ್ಡ್ ನೋಡ್ರಿ ಅಂತಂದ್ರೆ ಏನಾಗ್ತೈತಿ, 15 mph, 20 mph ಈ ರೀತಿ ಅವ್ರು ಬೋರ್ಡ್ ಹಾಕಿರ್ತಾರೆ ಅಲ್ಲಿ. ಓಕೆ, ಈ ಥರ ಅರ್ಥ ಏನ, ನಮ್ಮ ಇಂಡಿಯಾದಾಗ ನಾವು ಕಿಲೋಮೀಟ್ರಿಗೆ ಯೂಸ್ ಮಾಡ್ತೀವಿ ಲೆಂತನ್ನು ಯೂಶ್ವಲಿ ಮೆಜರ್ ಮಾಡೋಕೆ, ಬಟ್ US ದಾಗ ಮೈಲ್ಸ್ ಯೂಸ್ ಮಾಡ್ತಾರೆ. ಚೇಂಜ್ ನೋಡತ್ತಿದ್ದೀರಿ ನೀವು, ನೋಡತ್ತೀರಿ. ಆಮೇಲೆ ರಷ್ಯಾದಾಗ ಅವರು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ರಷ್ಯಾದಾಗ ಸೆಂಟಿಮೀಟ್ರಿಗೆ ಯೂಸ್ ಮಾಡ್ತಾರೆ, ಈಗ ಮೀಟ್ರಿಗೆ ಬರತ್ತಾರ ಅವರು.
ಸೊ ಏನಾಗಕೈತಂದ್ರೆ ಯೂನಿಟ್ಸ್ ಅಂತರೂ ಡಿಸೈಡ್ ಮಾಡಿದ್ವು, ಫಿಸಿಕಲ್ ಕ್ವಾಂಟಿಟೀಸ್ಗೆ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಅಂತರೂ ಡಿಸೈಡ್ ಮಾಡಿದ್ವು. ಬಟ್ ಪ್ರಾಬ್ಲಮ್ ಎಲ್ಲಿ ಬರೋಕೈತಂದ್ರೆ ಕಂಟ್ರೀಸ್ ಭಾಳ ಅದಾವೆ, 190+ ಕಂಟ್ರೀಸ್ ನಮ್ಮ ಕಡೆ ಅದಾವೆ. ಪ್ರತಿಯೊಬ್ಬರು ದೇಶದಾಗ ಏನಾಗತ್ತಿತ್ತಂದ್ರೆ ಬೇರೆ ಬೇರೆ ಯೂನಿಟ್ಸ್ಗಳನ್ನು ಯೂಸ್ ಮಾಡತ್ತಿದ್ರು ಅವರು. ಕರೆಕ್ಟಾ? ಒಂದು ಪರ್ಟಿಕ್ಯುಲರ್ ಸಿಸ್ಟಮ್ ಎಲ್ಲಾಗಿತ್ತು ನಮ್ಮ ಕಡೆ, ಹೇಳಕ್ಕೆ ಒಂದು ರೂಲ್ ಮಾಡಬೇಕಾಗಿತ್ತು, ಎಲ್ಲರೂ ಇದನ್ನ ಯೂಸ್ ಮಾಡ್ಬೇಕಂತೇಳಿ. ಬಟ್ ಏನಾಗತ್ತಿತ್ತು, 190+ ಕಂಟ್ರೀಸ್ ಅದಾವು, ಅವ್ರ ತಕ್ಕಂಗೆ ಅವ್ರು ಏನು ಮಾಡತ್ತಿದ್ರು, ಯೂನಿಟ್ಸ್ಗಳನ್ನು ಯೂಸ್ ಮಾಡತ್ತಿದ್ರು. ಕರೆಕ್ಟಾ? ಅವಾಗ ಏನಾಗ್ತೈತಿ, ಯಾವಾಗ ಟ್ರೇಡಿಂಗ್ ಚಾಲು ಆಗ್ತೈತಿ, ಟ್ರೇಡಿಂಗ್ ಅಂತಂದ್ರೆ ಒಂದು ದೇಶದ ಸಾಮಾನುಗಳು ಇನ್ನೊಂದು ದೇಶಕ್ಕೆ ಮಾರಾಟಕ್ಕೆ ಹೊಂಟಿಲ್ಲ, ಅವಾಗ ಯೂನಿಟ್ಸ್ಗಳು ಭಾಳ ಪ್ರಾಬ್ಲಮ್ ಕ್ರಿಯೇಟ್ ಆಗಕತ್ತು. ಯಾರಿಗೂ ಅಂಡರ್ಸ್ಟ್ಯಾಂಡ್ ಆಗವತ್ತು, ಇಲ್ಲಿ ಕೆ ಜಿ ಅಲ್ಲಿ ಪೌಂಡ್ಸ್ ಒಳಗೆ. ಸೊ ಭಾಳ ಪ್ರಾಬ್ಲಮ್ ಕ್ರಿಯೇಟ್ ಆಗಕತ್ತು ಯೂನಿಟ್ಸ್ಗಳು. ಅವಾಗ ಏನು ಮಾಡ್ತಾರೆ ಅಂತಂದ್ರೆ ನಮ್ಮ ಸೈಂಟಿಸ್ಟ್ಗಳು, ಯಾವಾಗ ಏನು ಸೈಂಟಿಸ್ಟ್ ಇದ್ರಲ್ಲ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ರೂಲನ್ನು ಅಪ್ಲೈ ಮಾಡ್ಬೇಕಂತೇಳಿ ಸಿಸ್ಟಮ್ ಆಫ್ ಯೂನಿಟ್ಸನ್ನು ಅವ್ರು ಏನು ಮಾಡ್ತಾರೋ ಜಾರಿಗೆ ತರ್ತಾರೆ. ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತಂದ್ರೆ ಎಕ್ಸ್ಪ್ಲೇನ್ ಮಾಡೋಣ ಲೈನ್. ಓಕೆ, ಸೊ ಸಿಸ್ಟಮ್ ಆಫ್ ಯೂನಿಟ್ಸ್ ಟಾಪಿಕ್ ಹೆಸರಿದ ಏನಿಲ್ಲ ಇದ್ರಾಗ. ಸಿಸ್ಟಮ್ ಆಫ್ ಯೂನಿಟ್ಸ್ ಒಳಗೆ ಏನು ಮಾಡ್ತಾರಂತಂದ್ರೆ, ಸಿಸ್ಟಮ್ ಆಫ್ ಯೂನಿಟ್ಸ್, ಓಕೆ, ಪ್ಲೂರಲ್ ಫಾರ್ಮ್. ನಮ್ಮ ಏನು 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಇದ್ದಿಲ್ಲ. ಓ ಮೈ ಗಾಡ್, ಲೈಟ್ ಹೊತ್ತು. ಸೊ ಇವಾಗ ಸಿಸ್ಟಮ್ ಆಫ್ ಯೂನಿಟ್ಸ್ ಬಗ್ಗೆ ಡಿಸ್ಕಷನ್ ಮಾಡೋದು ಅಂತ ಲೈಟ್ ಯಾವಾಗಾರಿ ಹೋಗಿಬಿಟ್ಟಿರ್ತಾವೆ ಒಂದೊಂದ್ಸಲಿ. ಓಕೆ, ಎಲ್ಲ ಕಂಟ್ರಿದು ಏನು ಸೈಂಟಿಸ್ಟ್ಗಳು ಕೂಡಿರಲ್ಲ, ಅವರೆಲ್ಲರೂ ಏನು ಮಾಡ್ತಾರೆ ಅಂತಂದ್ರೆ ಏನು 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಇದ್ದಿಲ್ಲ, ಆ 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿಗೆ ತಮ್ಮ ಒಂದು ಸಿಸ್ಟಮ್ ಆಫ್ ಯೂನಿಟ್ಸ್ಗಳನ್ನು ಏನು ಮಾಡ್ತಾರೋ ಅವಾಗ ಜಾರಿಗೆ ತರ್ತಾರೆ. ಅವಾಗ ಜಾರಿಗೆ ಬಂದಾಗ ಏನಾಗಿರ್ತೈತೆ ಅಂದ್ರೆ 3 ಸಿಸ್ಟಮ್ ಆಫ್ ಯೂನಿಟ್ಸ್ ಏನಾಗ್ತಾವೆ, ಜಾರಿಗೆ ಬರ್ತಾವೆ. ಯಾವ್ಯಾವ ಹೇಳ್ರಿ? ಒಂದು FPS, ಇನ್ನೊಂದು CGS, ಇನ್ನೊಂದು MKS. ಓಕೆ, ಇಲ್ಲಿ ನಮ್ಮ ಫಿಸಿಕಲ್ ಕ್ವಾಂಟಿಟೀಸ್ ಬರೀತಾರೆ, ನೀವು ಟೇಬಲ್ ಮಾಡ್ಕೋಬೋದು. ಒಂದು ಓಕೆ, ಹಾಂ, ಸ್ವಲ್ಪ ವಂಕ್ ಆಗಿಬಿಟ್ಟಿರ್ತೈತಿ, ಅಡ್ಜಸ್ಟ್ ನೀವು ಮಾಡ್ಕೋಬೇಕು. ಓಕೆ, ಏನಾಗ್ತಾವೆ ಅವಾಗ 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಇದ್ದಿಲ್ಲ ನಮ್ಮ ಕಡೆ. ಲೆಂತ್, ಮಾಸ್, ಟೈಮ್, ಕರೆಂಟ್, ಟೆಂಪ್ರೇಚರ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಆ್ಯಂಡ್ ಲುಮಿನಸ್ ಇಂಟೆನ್ಸಿಟಿ. ಆ 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿಗೆ ಒಂದು 3 ಸಿಸ್ಟಮ್ ಆಫ್ ಯೂನಿಟ್ಸ್ಗಳನ್ನು ಏನು ಮಾಡ್ತಾರೋ ಜಾರಿಗೆ ತರ್ತಾರೆ. ಏನೂ ಇಲ್ಲ, 3 ಸಿಸ್ಟಮ್ ಆಫ್ ಯೂನಿಟ್ಸ್ದಾಗ ಅವುಗಳ ಯೂನಿಟ್ಸ್ಗಳು ಅಷ್ಟೇ ಬೇರೆ ಇದಾವೆ. ಫಿಸಿಕಲ್ ಕ್ವಾಂಟಿಟಿ ಅಂತೂ ಅದ, ಬಟ್ ಯೂನಿಟ್ಸ್ಗಳು ಅಷ್ಟೇ ಚೇಂಜ್ ಅದಾವೆ. ನೋಡಿರಿ, FPS ಅಂತಂದ್ರೆ ಪುಟ್, ಪೌಂಡ್, ಸೆಕೆಂಡ್. CGS ಅಂತಂದ್ರೆ ಸೆಂಟಿಮೀಟರ್, ಗ್ರಾಮ್, ಸೆಕೆಂಡ್. MKS ಅಂತಂದ್ರೆ ಮೀಟರ್, ಕಿಲೋಗ್ರಾಮ್, ಸೆಕೆಂಡ್. ಓಕೆ, ನಮ್ಮ ಫಿಸಿಕಲ್ ಕ್ವಾಂಟಿಟೀಸ್ ನಾನು ಇಲ್ಲಿ ಬರೀತನು, ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್. ಓಕೆ, ಸೊ ಇಲ್ಲಿ ನಮ್ಮದು ಲೆಂತ್ ಐತಿ, ಆಮೇಲೆ ಮಾಸ್, ನೆಕ್ಸ್ಟ್ ಟೈಮ್. ಇನ್ನೂ ನಮ್ಮ ಕಡೆ ಎಷ್ಟದೋ 4 ಅದಾವೆ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್. ಅದ್ರ ಸ್ಟೋರಿ ಹೇಳ್ತೀನಿ ಗಪ್ರನ್ನ. ಫಸ್ಟ್ ಇದನ್ನು ಪುಟ್, ಪೌಂಡ್, ಸೆಕೆಂಡ್. ಆಮೇಲೆ ಸೆಂಟಿಮೀಟರ್, ಗ್ರಾಮ್, ಸೆಕೆಂಡ್. MKS ತಗ ಮೀಟರ್, ಕಿಲೋಗ್ರಾಮ್, ಸೆಕೆಂಡ್. ಓಕೆ, ಲೆಂತ್, ಮಾಸ್, ಟೈಮ್ ಅನ್ನೋ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿಗೆ FPS ಒಳಗೆ ಅಂತಂದ್ರೆ FPS ಸಿಸ್ಟಮ್ ಆಫ್ ಯೂನಿಟ್ಸ್, FASN ಸಿಸ್ಟಮ್ ಐತಿಲ್ಲ, ಅದ್ರಾಗ ಲೆಂತ್ದ ಯೂನಿಟ್ ಪುಟ್ ಐತಿ, ಮಾಸ್ದ ಯೂನಿಟ್ ಪೌಂಡ್ ಐತಿ, ಟೈಮ್ ಯೂನಿಟ್ ಸೆಕೆಂಡ್ ಐತಿ. ಓಕೆ, ಟೈಮ್ದು ಯೂನಿಟ್. ಆಮೇಲೆ CGS ಸಿಸ್ಟಮ್ ಒಳಗೆ ಏನಾಗ್ತೈತಿ ಅಂದ್ರೆ ಲೆಂತ್ದ ಯೂನಿಟ್ ಸೆಂಟಿಮೀಟರ್ ಆಗ್ತೈತಿ, ಮಾಸ್ದ ಯೂನಿಟ್ ಗ್ರಾಮ್ ಆಗ್ತೈತಿ, ಟೈಮ್ದು ಯೂನಿಟ್ ಸೆಕೆಂಡ್ ಆಗ್ತೈತಿ. ಆಮೇಲೆ MKS ಸಿಸ್ಟಮ್ ಒಳಗೆ ಏನಾಗ್ತೈತಿ ಅಂದ್ರೆ ಲೆಂತ್ದ ಯೂನಿಟ್ ಮೀಟರ, ಮಾಸ್ದ ಯೂನಿಟ್ ಕಿಲೋಗ್ರಾಮ, ಟೈಮ್ದು ಯೂನಿಟ್ ಸೆಕೆಂಡ.
ಓಕೆ, ಇದ್ರಾಗ ಏನು ಭಾಳ ಡಿಫಿಕಲ್ಟೀಸ್ ಏನಿಲ್ಲ. ಇವು ಜಸ್ಟ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅದಾವೆ. ಒಂದು ಸಿಸ್ಟಮ್ ಆಫ್ ಯೂನಿಟ್ ಹಿಡ್ದು ಇನ್ನೊಂದು ಸಿಸ್ಟಮ್ ಆಫ್ ಯೂನಿಟ್ಸ್ಗೆ ನಾವು ಈಸಿಯಾಗಿ ಏನು ಆಗ್ಬೋದು, ಕನ್ವರ್ಟ್ ಆಗ್ಬೋದು. ನೋಡ್ರಿ, ಸೆಂಟಿಮೀಟ್ರ್ ಏನೈತಿಲ್ಲ, 100 ಸೆಂಟಿಮೀಟ್ರ್ ಇಕ್ವಷ್ಟು 1 ಮೀಟ್ರ್ ಆಗ್ತದೆ. ಓಕೆ, ನಾವು ಒಂದು ಸಿಸ್ಟಮ್ ಹಿಡಿದ ಇನ್ನೊಂದು ಸಿಸ್ಟಮಿಗೆ ಏನಾಗ್ಬೋದು, ಜಂಪ್ ಆಗ್ಬೋದು. ಇನ್ನೇನಾಗ್ತೈತಿ, ನಮ್ಮ ಕಡೆ ಏನು 190+ ಕಂಟ್ರೀಸ್ ಅದಾವಲ್ಲ, ಇವು 3 ಸಿಸ್ಟಮ್ ಒಳಗೆ ಯಾವುದೇ ಒಂದು ಸಿಸ್ಟಮ್ ಏನು ಮಾಡ್ತೈತಿ, ಚೂಸ್ ಮಾಡ್ಕಿಸಿಂದ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತೈತಿ. ನಮ್ಮ ಇಂಡಿಯಾದಾಗ MKS ಸಿಸ್ಟಮನ್ನು ಹೆಚ್ಚು ಯೂಸ್ ಮಾಡ್ತಾರೆ. ಆಮೇಲೆ ರಷ್ಯಾ ಒಳಗೆ CGS ಸಿಸ್ಟಮನ್ನು ಯೂಸ್ ಮಾಡ್ತಾರೆ. US ಒಳಗೆ FES ಸಿಸ್ಟಮನ್ನು ಯೂಸ್ ಮಾಡ್ತಾರೆ. ಈಗೀಗ ರಷ್ಯಾ ಏನು ಮಾಡಾಯ್ತು ಅಂದ್ರೆ CGS ಹಿಡ್ದು MKSಗೆ ಕನ್ವರ್ಟ್ ಆಗತೈತಿ. ಸರ್, ನೀವು ಜಸ್ಟ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಹೇಳತ್ತೀರಿ, 7 ಅವ ಇಲ್ಲಿ ನೀವು ಜಸ್ಟ್ 3 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಬರ್ದರಿ, ಇನ್ನೂ 4 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ದು ಏನಾಯ್ತು, ಇವು 3 ಸಿಸ್ಟಮ್ದಾಗ ಯೂನಿಟ್ಸ್ ಏನತ್ರು. ಆ್ಯಕ್ಚುಲಿ ಹೇಳಬೇಕಾದ್ರೆ ಇನ್ನೇನು ಉಳ್ಕಿದ್ದು 4 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಇದಾವಲ್ಲ, ಅದ್ರ ಏನು ಸ್ಟ್ಯಾಂಡರ್ಡ್ ಯೂನಿಟ್ಸ್ ಇದ್ದು ಗೊತ್ತಾನ, ಟೆಂಪ್ರೇಚರ್ದು ಕೆಲ್ವಿನ್, ಅಮೌಂಟ್ ಆಫ್ ಸಬ್ಸ್ಟೆನ್ಸದು ಮೋಲ, ಲುಮಿನೆಸ್ ಇಂಟೆನ್ಸಿಟಿದು ಕ್ಯಾಂಡೆಲ, ಆಮೇಲೆ ಮತ್ತೆ ಯಾವುದು ಉಳಿತು ನಮ್ಮ ಕಡೆ ಕರೆಂಟದ ಆಂಪಿಯರ. ಈ 3 ಸಿಸ್ಟಮ್ದಾಗ ಅವ ಸ್ಟ್ಯಾಂಡರ್ಡ್ ಯೂನಿಟ್ಸಾಗ ಏನಾಗ್ತಾವೆ, ಉಳ್ಕಿದ್ದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿಗೆ ಯೂಸ್ ಆಗ್ತಾವೆ. ಓಕೆ, ಏನೂ ಡಿಫಿಕಲ್ಟ್ ಸಿಸ್ಟಮ್ ಆಫ್ ಯೂನಿಟ್ಸ್ ಬಗ್ಗೆ ಏನೋ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು ಏನೂ ಇಲ್ಲ. ನೀವು ಒಂದು ಸಿಸ್ಟಮ್ ಹಿಡಿದ ಇನ್ನೊಂದು ಸಿಸ್ಟಮ್ಗೆ ಈಸಿಲಿ ಏನಾಗ್ಬೋದು, ಕನ್ವರ್ಟ್ ಆಗ್ಬೋದು. ಕನ್ವರ್ಷನ್ ಈಸಿ ಐತಿ ಇದ್ರದ್ದು. ಓಕೆ, 190+ ಕಂಟ್ರೀಸ್ ಇದ್ದವು. ಇನ್ನು 190+ ಕಂಟ್ರೀಸ್ದಾಗ 190+ ಸಿಸ್ಟಮ್ ಆಫ್ ಯೂನಿಟ್ಸ್ ತೆಗಿಯೋ ಬದಲಿ 3 ಸಿಸ್ಟಮ್ ಆಫ್ ಯೂನಿಟ್ಸ್ ತೆಗೆದ್ರು. ಇನ್ನು ಎಲ್ಲ ಕಂಟ್ರಿಗೆ ಹೇಳಿಬಿಟ್ರು, ಈ ಒಂದು 3 ಸಿಸ್ಟಮ್ ಆಫ್ ಯೂನಿಟ್ಸ್ದಾಗ ನಿಮಗೆ ಯಾವ್ದು ಈಸಿ ಆಗ್ತೈತೆ ಅದನ್ನ ಯೂಸ್ ಮಾಡ್ಕೊರಿ ಅಂತೇಳಿ. ಕನ್ವರ್ಜನ್ ಈಸಿ ಆಗ್ತೈತಿ 3 ಸಿಸ್ಟಮ್ ಇದ್ದು ಅಂತಂದ್ರೆ. 190 ಸಿಸ್ಟಮ್ ಆಫ್ ಯೂನಿಟ್ಸ್ 190 ಟೈಪ್ದು ಬೇರೆ ಬೇರೆ ಯೂನಿಟ್ಸ್ ಯೂಸ್ ಮಾಡೋ ಬದಲಿ 3 ಅದಾವೆ, 3 ನಿಮ್ಗೆ ಯಾವ್ದು ಈಸಿ ಅನ್ನಿಸುತ್ತೆ ಅದನ್ನ ಯೂಸ್ ಮಾಡ್ಕೊರಿ. ಓಕೆ, ಈಸಿ ಐತಿ ಸಿಸ್ಟಮ್ ಆಫ್ ಯೂನಿಟ್ಸಾ. ಓಕೆ, ಇನ್ನೊಂದು ಸಿಸ್ಟಮ್ ಆಫ್ ಯೂನಿಟ್ ಬರ್ತೈತಿ ಇಲ್ಲಿ. ಇವು 3 ಅದು, ಇನ್ನೊಂದು ಹೊಸ ಸಿಸ್ಟಮ್ ಆಫ್ ಯೂನಿಟ್ಸ್ ಬರ್ತೈತಿ. ಯಾವ್ದು ಹೇಳ್ರಿ ನೋನು, ನೀವು ಹೆಚ್ಚು ಹೆಸರು ಕೇಳ್ತೀರಿ, ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂಥೇಳಿ, SI ಯೂನಿಟ್ ಸಿಸ್ಟಮ್. ಇನ್ನು ಸರ್ 3 ಆಗ್ಯಾವ್ರಿ, ಮತ್ತೊಂದು ಯಾವ್ದು ಹೊಸ ತೊಗೊಂಡು ಬಂದಿರಿ ಅಂತ ಹೇಳಿ ನೀವು ಕನ್ಫ್ಯೂಷನ್ ಹಾಕೋಬೇಡ್ರಿ. SI ಯೂನಿಟ್ ಸಿಸ್ಟಮ್ ಇಸ್ ನಾಟ್ ದಟ್ ಮಚ್ ಆಫ್ ವೆರಿ ಡಿಫಿಕಲ್ಟ್ ಸಿಸ್ಟಮ್. ಅದು ಒಂದು ಈಸಿ ಸಿಸ್ಟಮ್ ಐತಿ. ಇವಾಗ ನೀವು ಎಲ್ಲರೇ ಒಂದು ಎಕ್ಸಾಮ್ದಾಗ ಫೇಲ್ ಆಗಿರ್ತಿರಲ್ಲ, ಅದಕ್ಕೊಂದು ಹೊಸ ಎಕ್ಸಾಮನ್ನು ಕಟ್ಟಿ ಬರೀತಿರಲ್ಲೋ. ನೀವು ಎಲ್ಲರೂ 10th ಎಕ್ಸಾಮ್ ಫೇಲ್ ಆಗಿರಿ ಅಂತಂದ್ರೆ, ಐ ಹೋಪ್ ನೀವು ಆಗಿರಬಾರ್ದು. ಆಗಿರಿ ಅಂತಂದ್ರೆ ನೀವೇನು ಮಾಡಬೇಕಾಗ್ತೈತಿ, ಇನ್ನೊಂದು ಸಲ ಎಕ್ಸಾಮಿನೇಷನ್ಗೆ ಅಟೆಂಪ್ಟ್ ಮಾಡಬೇಕಾಗ್ತೈತಿ, ಇನ್ನೊಂದು ಸಲ ಪೇಪರನ್ನು ಬರಿಬೇಕಾಗ್ತೈತಿ. ಓಕೆ, ನಿಮ್ಗೆ ಏನಾದರೂ ತಪ್ಪುಗಳಿದ್ದು ಅಂತಂದ್ರೆ ಮತ್ತೆ ಅದನ್ನು ಏನು ಮಾಡ್ಬೇಕಾಗ್ತೈತಿ, ತಿದ್ಕೋಬೇಕಾಗ್ತೈತಿ. ಹಂಗಾಗಿ ಏನಾಗ್ತೈತೆ ಅಂತಂದ್ರೆ MKS ಸಿಸ್ಟಮ್ ಏನೈತಲ್ಲ, ಇದ್ರಾಗ ಏನೂ ತಪ್ಪುಗಳು ಏನೂ ಇಲ್ಲ. ಬಟ್ MKS ಸಿಸ್ಟಮನ್ನು ಇನ್ನೂ ಏನು ಮಾಡ್ತಾರೆ ಅಂತಂದ್ರೆ ಅಪ್ಡೇಟ್ ಮಾಡ್ತಾರೆ. ಅಪ್ಡೇಟ್ ಅಂತಂದ್ರೆ ಇವಾಗ ನೀವು ಫೋನ್ ಅಪ್ಡೇಟ್ ಮಾಡ್ತಿರಲಿಲ್ಲ, ಏನಾದರೂ ನಿಮ್ಮ ಫೋನ್ಯಾಗ ಪ್ರಾಬ್ಲಮ್ಸ್ ಇದ್ದು ಅಂತಂದ್ರೆ ಒಂದು ಹೊಸ ಅಪ್ಡೇಟ್ ಬರ್ತೈತಿ, ನೀವು ಅದನ್ನು ಅಪ್ಡೇಟ್ ಮಾಡ್ತೀರಿ. ಅಥವಾ ನಿಮ್ಮ ಕಂಪ್ಯೂಟರ್ ಅಪ್ಡೇಟ್ ಆಗಿರ್ಬೋದು, ನಿಮ್ಮ ID ಅಪ್ಡೇಟ್ ಆಗಿರ್ಬೋದು. ನೀವು ನಿಮ್ಮದು ವಯಸ್ಸು 18 ವರ್ಷದ ಸಣ್ಣದಿರ್ತೈತಿ, ನೀವು 18 ಇಯರ್ಸ್ ಆದ್ರಿ ಅಂತಂದ್ರೆ, 18 ಇಯರ್ಸ್ದವ್ರು ಆದ್ರಿ ಅಂತಂದ್ರೆ ಏನಾಗ್ತೈತಿ, ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗ್ತೈತಿ, ನಿಮ್ಮ ಫಿಂಗರ್ ಪ್ರಿಂಟ್ಸ್ ಅಪ್ಡೇಟ್ ಆಗ್ತಾವೆ, ನಿಮ್ಮ ಫೇಸ್ ಸ್ಟ್ರಕ್ಚರ್ ಅಪ್ಡೇಟ್ ಆಗ್ತೈತಿ, ಆಮೇಲೆ ನಿಮ್ಮ ಐ ಅಪ್ಡೇಟ್ ಆಗ್ತೈತಿ, ಎಲ್ಲಕ್ಕೆಲ್ಲ ಅಪ್ಡೇಟ್ ಮಾಡ್ತಾರೆ ನಿಮ್ಮದು ಕರೆಕ್ಟಾಗಿ. ಹಂಗೆ ಏನಾಗ್ತೈತೆ ಅಂತಂದ್ರೆ MKS ಸಿಸ್ಟಮನ್ನು ಹೆಂಗೆ ಟೈಮ್ ಮುಂದೆ ಹೋಯ್ತಲ್ಲ, ಅವಾಗ MKS ಸಿಸ್ಟಮನ್ನು ಅಪ್ಡೇಟ್ ಮಾಡ್ತಾರೆ. MKS ಸಿಸ್ಟಮ್ ಇತ್ತಲ್ಲ ಅದನ್ನ ಅಪ್ಡೇಟ್ ಮಾಡ್ತಾರೋ, ಅದಕ್ಕೆ ಏನಂತ ಕರಿತೀವಿ ನಾವು, SI ಯೂನಿಟ್ ಸಿಸ್ಟಮ್ ಅಂತ ಕರಿತೀವಿ. MKS ಸಿಸ್ಟಮ್ದಾಗ ಇನ್ನೂ 2 ಯೂನಿಟ್ಸ್ಗಳನ್ನು ಆ್ಯಡ್ ಮಾಡ್ತಾರೋ, ಯಾವ ಅಂತಂದ್ರೆ ಆ್ಯಂಗಲ್ ಮತ್ತು ಸಾಲಿಡ್ ಆ್ಯಂಗಲ್ ಅಂತ ಹೇಳಿ ಇನ್ನೂ 2 ಯೂನಿಟ್ಸ್ಗಳನ್ನು ಆ್ಯಡ್ ಮಾಡ್ತಾರೋ. ಜಸ್ಟ್ ಅಪ್ಡೇಟೆಡ್ ವರ್ಜನ್ ಆಫ್ MKS ಸಿಸ್ಟಮ್ಗೆ ನಾವು ಏನಂತ ಕರಿತೀವಿ, SI ಯೂನಿಟ್ ಸಿಸ್ಟಮ್ ಅಂತ ಕರಿತೀವಿ. ಪ್ರಾಪರ್ ಇಂಗ್ಲೀಷ್ ನೋಡಿ ವರ್ಡ್ ಭಾಳ ಡಿಫಿಕಲ್ಟ್ ಇರ್ತಾವೆ. Popularly known as International System of Units is called SI unit system. ಓಕೆ, ಸೊ ಇವಾಗ ನಮ್ಮ ಕಡೆ ಒಂದು ಹೊಸ ಯೂನಿಟ್ ಸಿಸ್ಟಮ್ ಆಫ್ ಯೂನಿಟ್ ಬತ್ತು ನಮ್ಗೆ. ಯಾವುದ, ಇಂಟರ್ನ್ಯಾಷನಲ್ ಮಾಫಿಯಾಲ್ ಮತ್ತು ಇಂಟರ್ನ್ಯಾಷನಲ್ ತಪ್ಪು ಬರ್ದೇನ, ಒಂದು ಸಲ ಸ್ಪೆಲ್ಲಿಂಗ್ ಮಿಸ್ಟೇಕು ಆಗ್ತಾವೆ ನಮ್ಮ ಕಡೆಯಿಂದ. ನೀವು ಅದನ್ನು ಇಂಟರ್ನ್ಯಾಷನಲ್ ಏನು ಇಂಟರ್ನ್ಯಾಷನಲ್ ಸ್ಪೆಲ್ಲಿಂಗ್, ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್
ಸಿಸ್ಟಮ್ ಆಫ್ ನೀವೇನು ಮಾಡ್ಬೇಕಂತಂದ್ರೆ ನಾನು ಎಲ್ಲರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ತಾವಲ್ಲ ಬೇಕೋತ್ಕೊಂಡು ಬೇಡ್ರಿ ಮತ್ತು ಅಡ್ಜಸ್ಟ್ ಮಾಡ್ಕೊಂಡು ಕಿಶನ್ ತಿದ್ಕೊಳಕ್ಕೆ ಟ್ರೈ ಮಾಡಿರಿ. ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್, ಇದಕ್ಕೆ ನಾವು SI ಯೂನಿಟ್ ಸಿಸ್ಟಮ್ ಅಂತ ಕೂಡ ಏನು ಮಾಡ್ತೀವಿ ಕರಿತೀವಿ. SI ಯೂನಿಟ್ ಸಿಸ್ಟಮ್ ಏನಿಲ್ಲ, ಇದ್ರಾಗ ಏನಾಗ್ತೈತೆ ಅಂತಂದ್ರೆ MKS ಸಿಸ್ಟಮ್ ಐತ್ಲೆ ನಮ್ಮದು, ಮೀಟ್ರ್ ಕಿಲೋಗ್ರಾಮ್ ಸೆಕೆಂಡ್ MKS ಸಿಸ್ಟಮ್. ಅದ್ರಾಗ ಸಪ್ಲಿಮೆಂಟ್ರಿ ಯೂನಿಟ್ಸ್ಗಳನ್ನು ಆ್ಯಡ್ ಮಾಡಿರಿ ಅಂತಂದ್ರೆ ಇದೇ SI ಯೂನಿಟ್ ಸಿಸ್ಟಮ್ ಆಗ್ತದೆ. ಏನೂ ಡಿಫಿಕಲ್ಟ್ ಇಲ್ಲ. MKS ಸಿಸ್ಟಮ್ ಅಪ್ಡೇಟೆಡ್ ವರ್ಜನ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ವಿಚ್ ಇಸ್ ಕಾಲ್ಡ್ SI ಯೂನಿಟ್ ಸಿಸ್ಟಮ್. MKS ಸಿಸ್ಟಮ್ದಾಗ ಸಪ್ಲಿಮೆಂಟ್ರಿ ಯೂನಿಟ್ಸ್, ಸಪ್ಲಿಮೆಂಟ್ರಿ ಅಂತಂದ್ರೆ ಅದೆಲ್ಲ ನೀವು ಪೇಪರ್ ಶೀಟಿಗೆ ಅಟ್ಯಾಚ್ ಮಾಡೋಕ್ಕೆ ಕೇಳ್ತೀರಿ ಇನ್ನೊಂದು ಪೇಪರ್ ಸೇಮ್ ಟು ಸೇಮ್. ಹಂಗೆ ಸಪ್ಲಿಮೆಂಟ್ರಿ ಯೂನಿಟ್ಸ್ ಯಾವ್ಯಾವ ಅಂತಂದ್ರೆ ನಿಮ್ಮ ಕಡೆ ಆ್ಯಂಗಲ್ ಮತ್ತು ಸಾಲಿಡ್ ಆ್ಯಂಗಲ್. MKSದು ಏನು 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಇದಾವಲ್ಲ ನಮಗೂ, ಮೀಟ್ರ್ ಕಿಲೋಗ್ರಾಮ್ ಸೆಕೆಂಡ್, ಉಳ್ಕಿದ್ದು 4 ಯಾವ ಹೇಳ್ರಿ, ಕರೆಂಟ್, ಟೆಂಪ್ರೇಚರ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಆ್ಯಂಡ್ ಲ್ಯೂಮಿನಸ್ ಇಂಟೆನ್ಸಿಟಿ. ಅದ್ರಾಗ ಇನ್ನೂ 2 ಯೂನಿಟ್ಸ್ ಬರ್ತಾವೆ. ಯಾವ ಹೇಳ್ರಿ, MKS ಪ್ಲಸ್ ಆ್ಯಂಗಲ್ ಪ್ಲಸ್ ಸಾಲಿಡ್ ಆ್ಯಂಗಲ್. ಸಾಲಿಡ್ ಆ್ಯಂಗಲ್ ಇದಕ್ಕೆ ನಾವು SI ಯೂನಿಟ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಓಕೆ, ಈಸಿ ಐತಿ. ನೀವು ನೋಟ್ ಮಾಡ್ಕೋಬಹುದು. ಏನೂ ಇಲ್ಲ, SI ಯೂನಿಟ್ ಸಿಸ್ಟಮ್ ಅಂತಂದ್ರೆ MKS ಸಿಸ್ಟಮ್ದಾಗ 2 ಯೂನಿಟ್ಸ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ, ಆ್ಯಂಗಲ್ ಮತ್ತು ಸಾಲಿಡ್ ಆ್ಯಂಗಲ್ ಅಂತ ಹೇಳಿ. ಅದಕ್ಕೆ ನಾವು ಏನಂತ ಕರಿತೀವಿ, SI ಯೂನಿಟ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ನೋಟ್ ಮಾಡ್ಕೊರಿ. ನಾವು ಆ್ಯಂಗಲ್ ಮತ್ತು ಸಾಲಿಡ್ ಆ್ಯಂಗಲ್ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಷನ್ನ ಮಾಡೋಣ ಅಂತ. ಓಕೆ, ಆ್ಯಂಗಲ್ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ. ನೋಡ್ರಿ, ಆ್ಯಂಗಲ್ ಅಂತರೂ ನೀವು ನಿಮ್ಮ ಏನು ಹೈಸ್ಕೂಲ್ ಐತ್ಲೆ ಅದ್ರಾಗೂ ಕಲ್ತಿರ್ತೀರಿ. ಬಟ್ PUCಗೆ ಒಂದು ಸ್ವಲ್ಪ ಏನಾಗ್ತೈತಿ, ಅದ್ರದ್ದು ಅಪ್ಡೇಟೆಡ್ ವರ್ಜನ್ ಅಂತ ತಿಳ್ಕೊರಿ. ಸ್ವಲ್ಪ ಎಕ್ಸ್ಟ್ರಾ ಏನೋ ಹೊಸದು ಕಲಿಯಾಕೆ ಸಿಗ್ತೈತೆ ನಿಮಗೆ. ಓಕೆ, ಆ ರೀತಿ ಆ್ಯಂಗಲ್ ಕಾಣೋದಿಲ್ಲ ನಿಮಗೆ. ಇನ್ನು ನಿಮಗೇನು 60 ಡಿಗ್ರಿ, 50, 45 ಡಿಗ್ರಿ, 30 ಡಿಗ್ರಿ, 90 ಡಿಗ್ರಿ ಯಾವ ರೀತಿ ನೀವು ಕಲಿತಿರಲ್ಲ, ಅದೊಂದು ನಿಮ್ಮದು ಪಾಸ್ಟ್ ಇತ್ತದು. ಇನ್ನು ಪ್ರೆಸೆಂಟ್ದಾಗ ನೀವು ಬೇರೆ ಕಲಿತೀರಿ. ಓಕೆ, ಯೂನಿಟ್. ಓಕೆ, ನಾವು ಏನು ಮಾಡೋಣ, ಆ್ಯಂಗಲ್ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಷನನ್ನು ಮಾಡೋಣ ಅಂತ. ನೋಡಿರಿ, ಆ್ಯಂಗಲನ್ನು ನಾವು PUC ಒಳಗೆ 11th ಕ್ಲಾಸ್ ಒಳಗೆ ಯಾವ ರೀತಿ ಡಿಫೈನ್ ಮಾಡ್ತೀವಿ ಅಂತಂದ್ರೆ, ಆರ್ಕ್ ಲೆಂತ್ ಡಿವೈಡ್ ಬೈ ರೇಡಿಯಸ್. ಹಿಂಗಂತಂದ್ರೆ ಏನು ನೋಡ್ರಿ, ಒಂದು ಸರ್ಕಲ್ ಒಳಗೆ, ಓಕೆ, ಸರ್ಕಲ್ಗಂತೆ ಅಂದರೂ ಕಾಣುವತ್ತ, ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೋಬೇಕಿದ್ರಾಗು. ಅಷ್ಟೊಂದು ಪರ್ಫೆಕ್ಟ್ ಸರ್ಕಲ್ ಅಂತರೂ ಆಗೋತ್ತದ. ಸ್ವಲ್ಪ ಯಾಕೋ ಎಗ್ದು ಶೇಪ್ದಾಗ ಬರತ್ತದ. ನಾನು ಟ್ರೈ ಮಾಡಿ ನನ್ನ ಬೆಸ್ಟ. ನೋಡ್ರಿ, ಒಂದು ಸರ್ಕಲ್ ಒಳಗೆ ಒಂದು ರೇಡಿಯಸ್ ಇರ್ತತ್ಲ, ಇದಕ್ಕೆ ನಾವು ರೇಡಿಯಸ್ ಅಂತ ಕರಿತೀವಿಲ್ಲ, ಕನ್ನಡದಲ್ಲಿ ನಾವು ತ್ರಿಜ್ಯ ಅಂತ ಹೇಳಿ ಕರಿತೀವಿ. ಓಕೆ, ಈ ರೇಡಿಯಸನ್ನು ನಾನು ಒಂದು ಸ್ವಲ್ಪ ರೊಟೇಟ್ ಮಾಡಿನಿ ಅಂತಂದ್ರೆ ಇದು ಇಲ್ಲಿ ಬರ್ತೈತಿ. ಫಸ್ಟ್ ಇದ್ರ ಪಾಯಿಂಟ್ ಎಲ್ಲಿತ್ತಂದ್ರೆ A ಪಾಯಿಂಟ್ ಎತ್ತಿ ತಿಳ್ಕೊರಿ ಇಲ್ಲಿ, ಕರೆಕ್ಟಾ? ಇದು O ಸೆಂಟ್ರ್ ಐತಿ. ಈ ರೇಡಿಯಸ್ ಇದ್ದ ಒಂದು ಸ್ವಲ್ಪ ರೊಟೇಟ್ ಮಾಡಿ ಇಲ್ಲಿ ಬಂದಾಗ B ಪಾಯಿಂಟ್ ಮೇಲೆ ಬಂದಾಗ ಇದ್ರ ತುದಿ ಇಲ್ಲಿ ಬರ್ತೈತಿದ. ಓಕೆ, ಆವಾಗ ಇಲ್ಲಿ ಏನು ಆ್ಯಂಗಲ್ ಕ್ರಿಯೇಟ್ ಆಗಿರ್ತೈತಲ್ಲ, ಇದು ಟೀಟಾ. ಓಕೆ, ದ ಆ್ಯಂಗಲ್ಗೆ ನಾನು ಟೀಟಾ ಅಂತ ಹೇಳಿ ಕರಿತೀನು. ಸೊ ಈ ಆ್ಯಂಗಲ್ ಏನು ಕ್ರಿಯೇಟ್ ಆಗಿರ್ತೈತಿಲ್ಲ, ಅದನ್ನು ನಾವು ಹೆಂಗೆ ಬರಿತೀವಿ ಅಂತಂದ್ರೆ, ಇದೇನು ಆರ್ಕದ ಲೆಂತ್ ಇರ್ತೈತಿಲ್ಲ, ಇದು
ಈ ಆರ್ಕ್ದ ಲೆಂತ್ದು ಉದ್ದ, ಆರ್ಕ್ ಲೆಂತ್ ಡಿವೈಡ್ ಬೈ ರೇಡಿಯಸ್ ಆಫ್ ದಟ್ ಸರ್ಕಲ್. ಓಕೆ, ಇದನ್ನು ನಾನು ಹೆಂಗೆ ಬರೀತೀನಿ ಅಂದರೆ ಟೀಟಾ ಈಕ್ವಲ್ಸ್ ಟು ಲೆಂತ್ ಆಫ್ ಆರ್ಕ್ ಎ ಬಿ ಡಿವೈಡೆಡ್ ಬೈ ರೇಡಿಯಸ್ ಆರ್. ಓಕೆ, ಪಿ ಯು ಸಿ 11th ಕ್ಲಾಸ್ದಾಗ ಏನಾಗ್ತೈತೆ ಅಂದ್ರೆ ನಾವು ಯಾವ ರೀತಿ ಆ್ಯಂಗಲನ್ನು ಡಿಫೈನ್ ಮಾಡ್ತೀವಿ ಹೇಳ್ರಿ. ಒಂದು ಸರ್ಕಲ್ದು ಏನು ಒಂದು ಆರ್ಕ್ ಲೆಂತ್ ಇರ್ತೈತಲ್ಲ, ಆ ಆರ್ಕ್ ಲೆಂತ್ಗೆ ನಾವು ರೇಡಿಯಸ್ದು ಡಿವೈಡ್ ಕೊಟ್ಟು ಅಂತಂದ್ರೆ ಇಲ್ಲಿ ಎಷ್ಟು ಆ್ಯಂಗಲ್ ಕ್ರಿಯೇಟ್ ಆಗಿತ್ತಲ್ಲ ಅದು ನಮಗೆ ಗೊತ್ತಾಗ್ತದೆ. ಆರ್ಕ್ ಲೆಂತ್ ಮತ್ತು ರೇಡಿಯಸ್ದು ರೇಷೋಕ್ಕೆ ನಾವು ಏನಂತ ಅಂತೇಳಿ ಯಾಕೆ ಇವತ್ತು ಬರೀ ಹಿಂಗಾಗತ್ತೈತಿ. ಓಕೆ, ಆರ್ಕ್ ಲೆಂತದ ಮತ್ತು ರೇಡಿಯಸ್ದು ಏನು ರೇಷೋ ಇರ್ತೈತೆ ಅದಕ್ಕೆ ನಾವು ಏನಂತ ಕರಿತೀವಿ, ಆ್ಯಂಗಲ್ ಅಂತ ಕರಿತೀವಿ. ನಮ್ಮ ಪಿ ಯು ಸಿ ಒಳಗೆ ನೀವು ಹಿಂದಿನ ಕ್ಲಾಸ್ ಒಳಗೆ ಏನು ಕಲ್ತಿರಿ ಗೊತ್ತಿಲ್ಲ, ಬಟ್ ಆ್ಯಂಗಲ್ದು ಒಂದು ಯೂನಿಟ್ ಇರ್ತೈತಿ. ಏನು ಯೂನಿಟ್ ಹೇಳ್ರಿ? ರೇಡಿಯನ್ಸ್. ಬರ್ಕೋರಿ ಇದನ್ನು, ಆ್ಯಂಗಲ್ದು ಸ್ಟ್ಯಾಂಡರ್ಡ್ ಯೂನಿಟ್ ಇದು ರೇಡಿಯನ್ಸ್. ನಿಮಗೊಂದು ಕ್ವಶನ್ ತಲೆಯಾಗ ಬರತ್ತಿರ್ಬೇಕೀಗ, ಏನು ನಾನು ತಪ್ಪು ವಿಚಾರ ಮಾಡತ್ತೀನಂತ ಇಲ್ಲ. ಓಕೆ, ನಿಮ್ಮ ತಲೆಯಾಗ ಏನು ಕ್ವಶನ್ ಬರತ್ತಿರಬೇಕು, ನಾವು ಆ್ಯಂಗಲ್ದು ಯೂನಿಟ್ ಇನ್ನೂ ತನಕ ಡಿಗ್ರಿ ಅಂತ ಕಲ್ತಿದ್ದು ಇರಲ್ಲ. 60 ಡಿಗ್ರಿ, 50 ಡಿಗ್ರಿ, 40 ಡಿಗ್ರಿ. ಓಕೆ, ಡಿಗ್ರಿನೂ ಕೂಡ ಒಂದು ಯೂನಿಟ್ ಐತಿ, ಬಟ್ ರೇಡಿಯನ್ಸ್ ವಾಸ್ ಅ ಸ್ಟ್ಯಾಂಡರ್ಡ್ ಯೂನಿಟ್. ಲೆಂತ್ ಅದು ಯೂನಿಟ್ ಹೆಂಗೆ ಕಿಲೋಮೀಟ್ರ್ ಕೂಡ ಐತಿ, ಆಮೇಲೆ ಮೀಟ್ರ್ ಕೂಡ ಐತಿಲ್ಲ, ಹಂಗೆ ಆ್ಯಂಗಲ್ದು ಯೂನಿಟ ರೇಡಿಯನ್ಸು ಐತಿ, ಡಿಗ್ರಿನೂ ಐತಿ, ಬಟ್ ಸ್ಟ್ಯಾಂಡರ್ಡ್ ಯಾವುದೈತಿ? ರೇಡಿಯನ್ಸ್ ಐತಿ. ಓಕೆ, ರೇಡಿಯನ್ಸ್ ವಾಸ್ ದ ಸ್ಟ್ಯಾಂಡರ್ಡ್ ಯೂನಿಟ್ ಫಾರ್ ಅವರ್ ಆ್ಯಂಗಲ್. ಸೊ ಭಾಳ ಇಂಪಾರ್ಟೆಂಟ್ ಐತಿ, ನೋಟ್ ಮಾಡ್ಕೋಬೇಕು ನೀವು. ಓಕೆ, ಇದ್ರ ಬಗ್ಗೆ ನಾವು ಇನ್ನೂ ಭಾಳ ಡಿಸ್ಕಷನ್ ಮಾಡೋಣ ನೋಡ್ರಿ. ಓಕೆ, ರೇಡಿಯನ್ಸ್. ಒಂದು ರೇಡಿಯನ್ ಅಂದರೆ ಎಷ್ಟ? 1 ರೇಡಿಯನ್. ಇದನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಐತೆ. 1 ರೇಡಿಯನ್ ಅಂದರೆ ಎಷ್ಟ? ಓಕೆ, ನಾನು ಹೇಳ್ತೀನಿ 1 ರೇಡಿಯನ್ ಅಂದರೆ ಎಷ್ಟು ಅಂತ ಹೇಳಿ. ಯಾವಾಗ ಇದೇನು ಆರ್ಕದ ಲೆಂತ್ ಇರ್ತೈತಲ್ಲ, ನಾನು ಹೇಳೋದು ಒಂದು ಸ್ವಲ್ಪ ಭಾಳ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡು ಲಕ್ಷ್ಯ ಕೊಟ್ಟು ಕೇಳ್ಬೇಕು ನೀವು ಇಲ್ಲಿ. ಈ ಆರ್ಕದ ಏನು ಲೆಂತ್ ಇರ್ತೈತಲ್ಲ, ಈ ಆರ್ಕದ ಲೆಂತ ರೇಡಿಯಸ್ಗೆ ಎಲ್ಲರೂ ಈಕ್ವಲ್ ಆತಂದ್ರೆ, ಈ ಆರ್ಕದ ಲೆಂತ ರೇಡಿಯಸ್ಗೆ ಈಕ್ವಲ್ ಆತಂದ್ರೆ ಸೆಂಟ್ರದಾಗ ಏನು ಆ್ಯಂಗಲ್ ಕ್ರಿಯೇಟ್ ಆಗಿರ್ತೈತಲ್ಲ ಇಲ್ಲಿ ಟೀಟಾ, ಆ ಟೀಟಾಗೆ ಏನಂತ ಕರಿತೀವಿ ನಾವು? 1 ರೇಡಿಯನ್ ಅಂತ ಕರಿತೀವಿ. ಇನ್ನೊಂದ್ಸಲ ಹೇಳೋದನ್ನ ಕೇಳ್ರಿ, ಯಾವಾಗ ಆರ್ಕದ ಲೆಂತ ರೇಡಿಯಸ್ಗೆ ಈಕ್ವಲ್ ಆಗ್ತೈತಲ್ಲ ಆವಾಗ ಸೆಂಟ್ರ್ ಆಫ್ ಅ ಸರ್ಕಲ್, ಸೆಂಟ್ರದಾಗ ಏನು ಆ್ಯಂಗಲ್ ಕ್ರಿಯೇಟ್ ಆಗಿರ್ತೈತಲ್ಲ ಆ ಆ್ಯಂಗಲ್ಗೆ ನಾವು 1 ರೇಡಿಯನ್ ಅಂತ ಕರಿತೀವಿ. ಓಕೆ, ಸ್ಟೇಟ್ಮೆಂಟ್ ಯು ಗೈಸ್ ಕ್ಯಾನ್ ನೋಟ್ ನಾವು. 1 ರೇಡಿಯನ್ when length of a arc is equals to radius of a circle ಎಲ್ಲಕ್ಕೆಲ್ಲ ಸ್ಪೆಲ್ಲಿಂಗ್ ತಪ್ಪು ಬರೆಯತ್ತ, ನನ್ನ ಬರ್ತಾ ಬರೆಯತ್ತಿರ್ಬೋದು, ನೀವು ಅಡ್ಜಸ್ಟ್ ಮಾಡ್ಕೋಬೇಕು, ಯಾಕಂದ್ರೆ ನಾನು ಟೀಚರ್ ಅದೇನೆ ಅದರ ಸಂಬಂಧ. ಓಕೆ, ವೆನ್ ಲೆಂತ್ ಆಫ್ ಅ ಆರ್ಕ್ ಈಸ್ ಈಕ್ವಲ್ಸ್ ಟು ರೇಡಿಯಸ್ ಆಫ್ ಅ ಸರ್ಕಲ್ ಸ್ಪೆಲ್ಲಿಂಗ್ ನೀವು ನೋಡ್ಕೊರಿ. ಎ ಬರೋದ್ನ ಅಂತಂದ್ರೆ ಯು ಬರೀತೀನಿ ನಾನು, ಸರ್ಕಲ್ AU. ನೀವು ನನ್ನ ಕಮೆಂಟ್ದಾಗ ಹೇಳ್ಬೇಕು ಕರೆಕ್ಟ್ ಸ್ಪೆಲ್ಲಿಂಗ್ ಯಾವುದೈತೆ ಹೇಳಿ, ಸರ್ಕಲ್. ಓಕೆ, ನಾನು ಇವನ ಬರೀತೀನಿ, ಇಲ್ಲ ಚೇಂಜ್ ಮಾಡೋಣ, ಸರ್ಕಲ್. ಓಕೆ, ಒಂದೇ ಸಲ ಬರೆದ್ಬಿಟ್ಟೇನೆ, ನೋಡೋಣ ಏನಾಗ್ತದೆ. ವೆನ್ ಅ ಲೆಂತ್ ಆಫ್ ಅ ಆರ್ಕ್ ಈಸ್ ಈಕ್ವಲ್ಸ್ ಟು ರೇಡಿಯಸ್ ಆಫ್ ಅ ಸರ್ಕಲ್, ದೆನ್ ದ angle subtended at the center of a circle ಮತ್ತು ಅದ ಹಾಡಾಗಿತ್ತು ನೋಡಿ ಇಲ್ಲಿ, ಸೆಂಟರ್ ಆಫ್ ಅ ಸರ್ಕಲ್ is called
1 ರೇಡಿಯನ್. ಹಾಂ, ಇಂಗ್ಲೀಷ್ ಡೆಫಿನೇಷನ್ ಸ್ವಲ್ಪ ದೊಡ್ಡದೈತಿ, ಬಟ್ ಅಂಡರ್ಸ್ಟ್ಯಾಂಡೇಬಲ್ ಐತಿ. ನೋಡಿರಿ, ಲೆಂತ್ ಆಫ್ ಆರ್ಕ್ ಯಾವಾಗ ರೇಡಿಯಸ್ಸಿಗೆ ಈಕ್ವಲ್ ಆಗ್ತತ್ಲ, ಅವಾಗ ಸರ್ಕಲ್ದು ಏನು ಸೆಂಟ್ರ್ ಇರ್ತೈತ್ಲ, ಅಲ್ಲಿ ಏನು ಒಂದು ಆ್ಯಂಗಲ್ ಕ್ರಿಯೇಟ್ ಆಗಿರ್ತೈತ್ಲ, ಅದಕ್ಕೆ 1 ರೇಡಿಯನ್ ಅಂತ ಕರಿತೀವಿ ನಾವು. ನೀವು ನೋಟ್ ಮಾಡ್ಕೋಬೋದು. ಯೂನಿಟ್ ಆಫ್ 1 ರೇಡಿಯನ್ ಮೀನಿಂಗ್ ಎಷ್ಟ. ಓಕೆ, ಇದನ್ನ ಈ ರೀತಿಯೂ ನೀವು ನೋಡ್ಬೋದು. ಇದು ನಮ್ಮ ಸರ್ಕಲ್ ಐತಿ, ಈಗರೆ ರೌಂಡ್ ಆಗ್ತಿಲ್ಲ. ಓಕೆ, ಈ ಸರ್ಕಲ್ ಐತಿ, ಇದು ನಮ್ಮದು ರೇಡಿಯಸ್ ಐತಿ ಆರ, ಇದು ಆರ್ಕದ ಲೆಂತ್ ಐತಿ. ಇವತ್ತು ಬಹಳಷ್ಟು ಒಂದು ಘಟನೆಗಳು ನಮ್ಮ ಕ್ಲಾಸ್ನಾಗ ನಡೆಯತ್ತವು, ಬಟ್ ನಾವು ಅದನ್ನೆಲ್ಲ ಇಗ್ನೋರ್ ಮಾಡ್ಕಿಸಿಂದ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಹಂಗೆ ಕನಸ್ತಾ ಇತ್ತಲ್ಲ ನಿಮಗೆ. ಚಾಕ್ ಮುರಿಯೋದು, ಸ್ಪೆಲ್ಲಿಂಗ್ಗಳು ತಪ್ಪಾಗೋದು, ವಿಚಿತ್ರ ಘಟನೆಗಳು ನಡೆಯೋದು, ಲೈಟ್ ಹೋಗೋದು, ದೀಸ್ ಆರ್ ಆಲ್ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ವಿಚ್ ವಿ ಹ್ಯಾವ್ ಟು ಫಾರ್ಗೆಟ್. ನಾವು ಇದನ್ನ ಇಗ್ನೋರ್ ಮಾಡಬೇಕು. ಓಕೆ, ಇಲ್ಲಿ ಏನು ಆರ್ಕ್ ಐತ್ಲ, ಸರ್ಕಲ, ಇದು ರೇಡಿಯಸ, ಇದು ಏನು ಆರ್ಕ್ ಐತ್ಲ, ಇದ್ರದ್ದು ಲೆಂತ್ ಆರ್ದ ಈಕ್ವಲ್ ಆತಂದ್ರೆ, ಇದು ಆರ್ ಆತಂದ್ರೆ ಅವಾಗ ಇಲ್ಲಿ ಒಂದು ಆ್ಯಂಗಲ್ ಕ್ರಿಯೇಟ್ ಆಗಿರ್ತೈತಿ ಟೀಟಾ. ಈ ಟೀಟಾ ಎಷ್ಟಿರ್ತೈತೆ ಅಂತಂದ್ರೆ 1 ರೇಡಿಯನ್ ಇರ್ತೈತಿ. ಈ ಸ್ಮಾಲ್ ಸಿ ಏನು ರಿಪ್ರೆಸೆಂಟ್ ಮಾಡತ್ತಿ, ರೇಡಿಯನನ್ನು ರಿಪ್ರೆಸೆಂಟ್ ಮಾಡತ್ತೆ. ಬರೆದ್ರು ನಡಿತೈತಿ, ಬರೀಲಿಕ್ಕೂ ನಡಿತೈತಿ. ಆರ್ಕದ ಲೆಂತ ಆರ್ಗೆ ಈಕ್ವಲ್ ಆತಂದ್ರೆ ಸೆಂಟ್ರ್ ಆಫ್ ಅ ಸರ್ಕಲ್ದಾಗ 1 ರೇಡಿಯನ್ ಆ್ಯಂಗಲ್ ಕ್ರಿಯೇಟ್ ಆಗಿರ್ತೈತಿ. ಓಕೆ, ನೀವು ನೋಟ್ ಮಾಡ್ಕೊರಿ. ಭಾಳಷ್ಟು ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ನಡೆಯತ್ತಾವೆ, ಬರಕ್ಕೆ ನೋಟ್ ಮಾಡ್ಕೋರಿ. ಎಲ್ಲರೇ ಮತ್ತು ಅಳಿಸ್ಬಿಟ್ಟು ನಿಮ್ಮನ್ನ ಎಲ್ಲರಿ ಅಳಿಸಂಗಿಲ್ಲ. ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟಿ ಒಳಗೆ ತಾನೇ ಅಳಿಕೆ ಬಿಡ್ತಾವೆ ಇವೆಲ್ಲ. ಓಕೆ, ನಂಗೆ ಇನ್ನೂ ಯಾಕೋ ಸರ್ಕಲ್ ಸ್ಪೆಲ್ಲಿಂಗ್ದಾಗ ಏನೋ ಕನ್ಫ್ಯೂಷನ್ ಆಯ್ತು, ನೋಡೋಣ ಅಂತ. ಸರ್ಕಲ್ ಕರೆಕ್ಟ್ ಐತೋ ಇಲ್ಲೋ ನೀವು ಕಮೆಂಟ್ ಬಾಕ್ಸ್ದಾಗ ಹೇಳ್ಬೇಕು ನನಗೆ ಸರ್ಕಲ್ ಸ್ಪೆಲ್ಲಿಂಗ್. ಓಕೆ, ಇನ್ನೂ ಪ್ರಾಬ್ಲಮ್ಸ್ ಅದಾವಪ್ಪ ಭಾಳ, ಅಡ್ಜಸ್ಟ್ ಮಾಡ್ಕೋಬೇಕು ನೀವು. ಯಾಕಂದ್ರೆ ಇಂದ ಕ್ಲಾಸ್ ಒಳಗೆ ಘಟನೆಗಳು ಭಾಳ ವಿಚಿತ್ರವಾಗಿ ನಡೆಯತ್ತವೆ. ಓಕೆ, ನೋಟ್ ಮಾಡ್ಕೊರಿ. ಆ್ಯಂಗಲ್ ಬಗ್ಗೆ ನಾನು ಇನ್ನೊಂದು ಸ್ವಲ್ಪ ಹೇಳೋದೈತಿ, ಇವತ್ತು ಅದನ್ನು ಕಂಟಿನ್ಯೂ ಮಾಡೋಣ ಅಂತ. ಓಕೆ, ಓಕೆ, ಡಸ್ಟ್ರೋ ಇಲ್ಲಿ ಹೋತಪ್ಪ, ಇಲ್ಲೈತಿ ಕಪ್ರೇನ. ಓಕೆ, ಇರೇಸ್ ಮಾಡ್ತೀನಿ ನಾನೇನು. ಸೊ ಇನ್ನೊಂದು ಸ್ವಲ್ಪ ಹೇಳೋದೈತಿ ಕಪ್ರಿಲಿ. ನಿಮಗೆಲ್ಲರಿಗೂ ಗೊತ್ತೈತಿ ಸರ್ಕಲ್ದ ಸೆಂಟ್ರದಾಗ ಎಷ್ಟು ಡಿಗ್ರಿ ಆ್ಯಂಗಲ್ ಇರ್ತೈತಿ, ಗೊತ್ತೈತಿಲ್ಲ ನಿಮಗೆ? ಇದೊಂದು ಸರ್ಕಲ್ ಐತಿ, ಈಗ ರೌಂಡ್ ಆಗ್ತಿಲ್ಲ. ಓಕೆ, ಇದು ಸೆಂಟ್ರ್ ಆಫ್ ಅ ಸರ್ಕಲ್ ಐತಿ. ಈ ಸೆಂಟ್ರ್ ಆಫ್ ಅ ಸರ್ಕಲ್ದಾಗ ಎಷ್ಟು ಡಿಗ್ರಿ ಆ್ಯಂಗಲ್ ಇರ್ತೈತಿ? ಟೋಟಲ್ 360 ಡಿಗ್ರಿ ಇರುತ್ತೆ. ಕರೆಕ್ಟಾ? 360 ಡಿಗ್ರಿ ಆ್ಯಂಗಲ್ ಏನಾಗಿರ್ತೈತಿ ಸರ್ಕಲ್ ಸೆಂಟ್ರದಾಗ ಕ್ರಿಯೇಟ್ ಆಗಿರ್ತೈತಿ. ಇವಾಗ ನಾನು ಎಲ್ಲಿ ಬರೀಲಿ ಇದನ್ನು? ಓಕೆ, ಇಲ್ಲೇ ಬರೀತೀನಿ ನೋಡ್ರಿ. ಇದು ನಂದು ರೇಡಿಯಸ್ ಐತೆ, ಕರೆಕ್ಟಾ? 6 ರೇಡಿಯಸ್ ಐತಿ. ಈ ರೇಡಿಯಸ ಪೂರ್ತಿ ಒಂದು ರೊಟೇಷನ್ ಕಂಪ್ಲೀಟ್ ಮಾಡಿತಂದ್ರೆ, ವಾಟ್ ಐ ಆಮ್ ಸೇಯಿಂಗ್ ಈಸ್, ನಮ್ಮ ರೇಡಿಯಸ್ ಇದ್ದದ ಪೂರ್ತಿ ಒಂದು ರೊಟೇಷನ್ ಕಂಪ್ಲೀಟ್ ಮಾಡಿತ್ತಂತಂದ್ರೆ ಈ ಆರ್ಕದ ಲೆಂತ್ ಎಷ್ಟಾಗ್ತೈತಿ? ಇಲ್ಲಿ ತನಕ ಬತ್ತಂದ್ರೆ ಇಷ್ಟ ಆಗ್ತೈತೆ, ಇಲ್ಲಿ ತನಕ ಬತ್ತಂದ್ರೆ ಇಷ್ಟ ಆಗ್ತೈತಿ. ಬಟ್ ಪೂರ್ತಿ ಒಂದು ರೊಟೇಷನ್ ಕಂಪ್ಲೀಟ್ ಮಾಡಿತ್ತಂದ್ರೆ ಇದೇನು ಪೂರ್ತಿ ಸರ್ಕಲ್ದೇನು ಸರ್ಕಂಫರೆನ್ಸ್ ಐತ್ಲ, ಸರ್ಕಲ್ದೇನು ನಮ್ಮ ವೃತ್ತದ ಪರಿಧಿ ಏನೈತ್ಲ, ಆ ಪೂರ್ತಿ ಒಂದು ಪರಿಧಿಯ ಉದ್ದಕ್ಕೆ ಈಕ್ವಲ್ ಆಗ್ತೈತಿ ಆರ್ಕದ ಲೆಂತ ವೆನ್ ಅವರ್ ರೇಡಿಯಸ್ ಕಂಪ್ಲೀಟ್ಸ್ 1 ರೊಟೇಷನ್. ಓಕೆ, ನಮ್ಮ ರೇಡಿಯಸ್ ಇದ್ದದ ಒಂದು ಕಂಪ್ಲೀಟ್ ರೊಟೇಷನ್ ಕಂಪ್ಲೀಟ್ ಮಾಡಿತ್ತಂತಂದ್ರೆ ನಮ್ಮದು ಆರ್ಕದ ಲೆಂತ್ ಎಷ್ಟಾಗ್ತೈತಿ? ವೃತ್ತದ ಪರಿಧಿಯ ಉದ್ದಕ್ಕೆ ಅದೆಷ್ಟಿರ್ತೈತಿ? ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಎಷ್ಟಾಗಿರ್ತೈತಿ? ನೀವು 10th ಕ್ಲಾಸ್ನಾಗ ಕಲ್ತೀರಿ, ಎಷ್ಟು ಹೇಳ್ರಿ? 2πr. ಓಕೆ, ಆ್ಯಂಗಲ್ದು ಫಾರ್ಮುಲಾ ಏನೈತಿ? ಆರ್ಕ್ ಲೆಂತ್ ಡಿವೈಡ್ ಬೈ ರೇಡಿಯಸ್. ಓಕೆ, ಟೀಟಾ ಈಕ್ವಲ್ಸ್ ಟು ಆರ್ಕ್ ಲೆಂತ್ ಎಷ್ಟಾಗ್ತೈತಿ ಒಂದು ಕಂಪ್ಲೀಟ್ ರೊಟೇಷನ್ ಕಂಪ್ಲೀಟ್ ಮಾಡಿದಾಗ? ವೆನ್, ನಾನು ಇಲ್ಲಿ ಬರೀತೀನಿ ನೋಡ್ರಿ, ವೆನ್
radius completes one rotation. ಓಕೆ, ಆರ್ಕದ ಲೆಂತ್ ಎಷ್ಟಾಗ್ತೈತಿ? 2πr. ಆಮೇಲೆ ರೇಡಿಯಸ್ ಅಂತೂ ಆರ್ ಐತಿ ನಮ್ದು, ಆರ್ ಕ್ಯಾನ್ಸಲ್ ಆಯ್ತು. ನಿಮಗೆಲ್ಲರಿಗೂ ಗೊತ್ತೈತಿ ಒಂದು ಪೂರ್ತಿ ರೊಟೇಷನ್ ಕಂಪ್ಲೀಟ್ ಮಾಡಿದಾಗ ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ 2πr ಆಗಿರ್ತೈತಿ, ರೇಡಿಯಸ್ ಆರ್ ಇರ್ತೈತಿ. ಹಾಗಾದ್ರೆ ಆ್ಯಂಗಲ್ ಏನಾಯ್ತು ನಮ್ಮದು? ಥೀಟಾ ಈಕ್ವಲ್ಸ್ ಟು 2π ರೇಡಿಯನ್ಸ್ ಅಂತ. ಹೌದಲ್ಲ? ನಮ್ದು ಸೆಂಟರ್ ಆಫ್ ಅ ಸರ್ಕಲ್ದಾಗ ಎಷ್ಟು ರೇಡಿಯನ್ ಆ್ಯಂಗಲ್ ಕ್ರಿಯೇಟ್ ಆಗೈತಿ? 2π ರೇಡಿಯನ್ ಆ್ಯಂಗಲ್ ಕ್ರಿಯೇಟ್ ಆಗೈತಿ. ನಿಮ್ಗೆಲ್ಲರಿಗೂ ಗೊತ್ತೈತಿ ಸೆಂಟ್ರದ ಸರ್ಕಲ್ದಾಗ 360 ಡಿಗ್ರಿ ಇರ್ತೈತಿ ಅಂಥೇಳಿ. ಡಿಗ್ರೀಸ್ ಒಳಗೆ 360 ಡಿಗ್ರಿ ಇರ್ತೈತಿ. ರೇಡಿಯನ್ಸ್ ಒಳಗೆ ಏನಾಗ್ತೈತಿ? 2π ರೇಡಿಯನ್ಸ್ ಆ್ಯಂಗಲ್ ಕ್ರಿಯೇಟ್ ಆಗಿರ್ತೈತಿ. ಹಂಗಾದ್ರೆ ನಾನಿಲ್ಲಿ 2π ರೇಡಿಯನ್ಸ್ ಈಕ್ವಲ್ಸ್ ಟು 360 ಡಿಗ್ರೀಸ್ ಬರಿಬೋದಿಲ್ಲ? ಬರಿಬೋದು. ಹಂಗಾದ್ರೆ ಇಲ್ಲಿ ಹಿಡ್ದ ನನ್ನ ಟೂಗೆ ಹಚ್ ಕಡೆ ಹೋದ್ನಿ ಅಂತಂದ್ರೆ, 2 ಹಚ್ ಕಡೆ ಹೋಗ್ತಂದ್ರೆ ಪೈ ರೇಡಿಯನ್ಸ್ ಈಕ್ವಲ್ಸ್ ಟು 360 ಡಿವೈಡ್ ಬೈ 2 ಡಿಗ್ರೀಸ್ ಆಗ್ತೈತಿ. ಇಲ್ಲಿ ಹಿಡ್ದ ಪೈ ರೇಡಿಯನ್ಸ್ ಈಕ್ವಲ್ಸ್ ಟು 180 ಡಿಗ್ರೀಸ್ ಆಗ್ತೈತಿ. ಸೊ ನಾನು 2π ರೇಡಿಯನ್ಸ್ ಈಕ್ವಲ್ಸ್ ಟು 360 ಡಿಗ್ರಿ ಬರಿಬೋದು, ಪೈ ರೇಡಿಯನ್ಸ್ ಈಕ್ವಲ್ಸ್ ಟು 180 ಡಿಗ್ರಿ ಕೂಡ ಬರಿಬೋದು. ಇದೇನಾಗ್ತೈತಿ, ಇವು ಎರಡು ಎದಕ್ಕೆ ಇಂಪಾರ್ಟೆಂಟ್ ಅದಾವ ಅಂತಂದ್ರೆ, ನಾವು ಇಲ್ಲಿ ಹಿಡ್ದ ಡಿಗ್ರೀಸ್ ಹಿಡ್ದ ರೇಡಿಯನ್ಸ್ಗೆ ಕನ್ವರ್ಟ್ ಆಗ್ಬೋದು, ರೇಡಿಯನ್ಸ್ ಹಿಡ್ದ ಡಿಗ್ರಿಗೆ ಕನ್ವರ್ಟ್ ಆಗ್ಬೋದು. ಇದು ಈಸಿ ಐತಿ. ಓಕೆ, ನೀನು ಕನ್ಫ್ಯೂಷನ್ ಮಾಡೋದು ಅವಶ್ಯಕತೆ ಇಲ್ಲ. ಯಾವಾಗ ನಮ್ಮದು ರೇಡಿಯಸ್ ಇರ್ತೈತಿಲ್ಲ, ಅದು ಒಂದು ಪೂರ್ತಿ ಸರ್ಕಲ್ದು ಒಂದು ಕಂಪ್ಲೀಟ್ ರೊಟೇಷನ್ ಕಂಪ್ಲೀಟ್ ಮಾಡಿತ್ತು ಅಂತಂದ್ರೆ ಆರ್ಕದ ಲೆಂತ್ 2πr ಆಗಿರ್ತೈತಿ ಮತ್ತು ರೇಡಿಯಸ್ ಆರ್ ಆಗಿರ್ತೈತಿ. ಆವಾಗ ಸೆಂಟರ್ ಆಫ್ ಅ ಸರ್ಕಲ್ದಾಗ ಎಷ್ಟು ರೇಡಿಯನ್ಸ್ ಕ್ರಿಯೇಟ್ ಆಗ್ತೈತಿ? 2π ರೇಡಿಯನ್ಸ್. ಓಕೆ, ನಾನು ನಿಮಗೆ ಮೊದಲು ಹೇಳೀನಿ ಆ್ಯಂಗಲ್ ಈಕ್ವಲ್ಸ್ ಟು ಆರ್ಕ್ ಲೆಂತ್ ಡಿವೈಡ್ ಬೈ ರೇಡಿಯಸ್. ಆರ್ಕ್ ಲೆಂತ್ ಎಷ್ಟಾಯ್ತು? 2πr. ರೇಡಿಯಸ್ ಎಷ್ಟಾಯ್ತು? ಆರ್. ಕ್ಯಾನ್ಸಲ್ ಔಟ್ ಆಯ್ತು ಆರ್. ರೇಡಿಯನ್ಸ್ ಎಷ್ಟು ಬಂತು? 2π ರೇಡಿಯನ್ಸ್ ಆ್ಯಂಗಲ್ ಏನಾಗೈತಿ? ಕ್ರಿಯೇಟ್ ಆಗೈತಿ ಸೆಂಟರ್ ಆಫ್ ಅ ಸರ್ಕಲ್ದಾಗ. ಹಂಗಾದ್ರೆ 2π ರೇಡಿಯನ್ಸ್ ಈಕ್ವಲ್ಸ್ ಟು 360 ಡಿಗ್ರಿ. ಯಾಕೆ ಹೇಳ್ರಿ? ಸೆಂಟರ್ ಆಫ್ ಅ ಸರ್ಕಲ್ದಾಗ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ ಒಂದು ಪೂರ್ಣ ಕೋನ 360 ಡಿಗ್ರಿ ಆಗಿರ್ತೈತೆ ಅಂತ ಹೇಳಿ. ಅದಕ್ಕಾಗಿ ನಾನು 2π ರೇಡಿಯನ್ಸ್ ಈಕ್ವಲ್ಸ್ ಟು 360 ಡಿಗ್ರಿ ಬರೆದ್ಮೇಲೆ ಅಲ್ಲಿ ಹಿಡ್ದ ನೀವು ಪೈ ರೇಡಿಯನ್ಸ್ ಈಕ್ವಲ್ಸ್ ಟು 180 ಡಿಗ್ರಿ ಬರಿಬೋದು. ಇದು ಎದಕ್ಕೆ ಹೆಲ್ಪ್ ಮಾಡ್ತೈತೆ ಅಂದ್ರೆ ನಮಗೆ ರೇಡಿಯನ್ಸ್ ಹಿಡ್ದ ಡಿಗ್ರಿ ಹಿಡ್ದ ರೇಡಿಯನ್ಸ್ಗೆ ಕನ್ವರ್ಟ್ ಆಗಾಕ ನಮಗೆ ಭಾಳ ಒಂದು ಈಸಿ ಮೆಥಡನ್ನು ಶೋ ಮಾಡ್ತೈತೆ. ಇನ್ನೂ ಕೂಡ ನಾವು ಕಲಿಬೋದು ನೋಡ್ರಿ. ಈ ಥರ ಇಲ್ಲಿ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಪೈ ರೇಡಿಯನ್ಸ್ ಈಕ್ವಲ್ಸ್ ಟು 180 ಡಿಗ್ರಿ ಐತಿ. ಕರೆಕ್ಟಾ? ನಾನು ಎರಡೂ ಕಡೆ ಪೈದಿಂದ ಡಿವೈಡ್ ಕೊಟ್ಟನೆ ಅಂದ್ರೆ ಈಚೆ ಕಡೆ ಪೈ ಅಂತರೂ ಕ್ಯಾನ್ಸಲ್ ಆಯ್ತು, ಉಳಿತೇನ 1 ರೇಡಿಯನ್ ಈಕ್ವಲ್ಸ್ ಟು 180 ಡಿಗ್ರಿ ಡಿವೈಡ್ ಬೈ ಪೈ. ಕರೆಕ್ಟಾ? ಒಂದು ರೇಡಿಯನ್ದು ವ್ಯಾಲ್ಯೂ ಎಷ್ಟಿರ್ತೈತೆ ಅಂದ್ರೆ 180 ಬೈ ಪೈ ಡಿಗ್ರೀಸ್. ಓಕೆ, ಇನ್ನೊಂದು ಸಲ ನೋಡ್ರಿ. ಪೈ ರೇಡಿಯನ್ಸ್ ಈಕ್ವಲ್ಸ್ ಟು 180 ಡಿಗ್ರೀಸ್. ನಾನು ಎರಡು ಕಡೆ 180 ಹಿಡಿದ ಡಿವೈಡ್ ಕೊಟ್ಟನೆ ಅಂದ್ರೆ 180 ಕ್ಯಾನ್ಸಲ್ ಆಯ್ತು. 1 ಡಿಗ್ರಿ ಈಕ್ವಲ್ಸ್ ಟು ಪೈ ಬೈ 180 ರೇಡಿಯನ್ಸ್. ಸೊ ನಮಗೆ 1 ರೇಡಿಯನ್ ಈಕ್ವಲ್ಸ್ ಟು 180 ಬೈ ಪೈ ಡಿಗ್ರೀಸ್ ಅಂತ ಗೊತ್ತಾಯ್ತು. 1 ಡಿಗ್ರಿ ಈಕ್ವಲ್ಸ್ ಟು ಪೈ ಬೈ 180 ರೇಡಿಯನ್ಸ್ ಅಂತ ಹೇಳಿ ಕೂಡ ಏನಾಗೈತಿ ಇಲ್ಲಿ ಗೊತ್ತಾಗತ್ತೆ. ನೀವು ನೋಟ್ ಮಾಡ್ಕೊರಿ, ವಾಪಸ್ ಪ್ರಾಕ್ಟೀಸ್ ಮಾಡಿರಿ ಅಂತಂದ್ರೆ ಇನ್ನೂ ಈಸಿಯಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಟ್ರೈ ಐತೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಅದೊಂದು ಸ್ಟೇಟ್ಮೆಂಟ್ ಐತಿಲ್ಲ, ಬಾಯ್ಪಟಾಕಿ ನಿಮಗೆ ಹೇಳಿಬಿಟ್ನೀಗ. ಸೊ ಏನಾಗ್ತದೆ? ಈಸಿ ಆಗ್ತದೆ. ನಿಮಗೆ ಪ್ರಾಕ್ಟೀಸ್ ಮಾಡೋದ್ರಿಂದ ಇನ್ನೊಂದು ಸ್ವಲ್ಪ ನೀವು ನಿಮ್ಮ ಫ್ರೆಂಡ್ಸ್ಗಳಿಗೂ ಏನು ಮಾಡ್ಬೋದು, ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೋದು. ಅದರಿಂದ ನಿಮಗೆ ಇನ್ನೂ ಒಂದು ಸ್ವಲ್ಪ ಕ್ಲಿಯಾರಿಟಿ ಕಂಡು ಬರ್ತದೆ. ಓಕೆ, ನಿಮ್ಮ ಫ್ರೆಂಡ್ಸ್ ಯಾರೇ ಕಲಿಯಾತಿದ್ರಂತಂದ್ರೆ ಅವ್ರಿಗೂ ಏನು ಮಾಡಿರಿ, ಕಲ್ಸಕ್ಕೆ ಟ್ರೈ ಮಾಡಿರಿ. ಅದರಿಂದ ಏನಾಗ್ತೈತಿ, ನಿಮಗೆ ಇನ್ನೂ ಬೆಟ್ರಾಗಿ ಅಂಡರ್ಸ್ಟ್ಯಾಂಡ್ ಆಗೋ ಸಾಧ್ಯತೆ ಐತಿ. ಅದರ ಸಂಬಂಧ ಇಂಪಾರ್ಟೆಂಟ್ ಆಗ್ತೈತಿ. ಓಕೆ, ನಾನು ಒಂದು
ಕ್ವಶನ್ ಒಂದು 2-3 ಕ್ವಶನ್ಸ್ಗಳನ್ನು ಮಾಡಿ ತೋರಿಸ್ತೀನಿ. ನಿಮಗೆ ಹೋಮ್ವರ್ಕು ಕೊಡ್ತೀನಿ ಇವತ್ತು. ಸೊ ನೀವು ಹೋಮ್ವರ್ಕ್ ಮಾಡ್ಕೊಂಡು ಬರ್ಬೋದು ನೆಕ್ಸ್ಟ್ ಕ್ಲಾಸ್ನಾಗ. ಓಕೆ, ನೋಡ್ರಿ. ಡಸ್ಟರ್ ಸಿಗೋದಿಲ್ಲ ಬರ್ಕ್, ನಾ ಏನು ಮಾಡೋದು. ಈಗ ಸಿಕ್ತು ನೋಡ್ರಿ. ಹಾಂ, ಇರೇಸ್ ಮಾಡ್ತೀನಿ ನಾನು. ನೋಟ್ ಮಾಡ್ಕೋರಿ ನೀವು. ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಟ್ಕೋಬೋದು, ಅಥವಾ ನೀವು ಕಾಪಿ ತೊಗೊಂಡು ಕೂತೀರಿ ಅಂತಂದ್ರೆ ನೋಟ್ ಮಾಡ್ಕೋಬೋದು. ಇವಾಗ 1 ಡಿಗ್ರಿ ಈಕ್ವಸ್ ಟು ಎಷ್ಟೈತಿ? π/180 ರೇಡಿಯನ್ಸ್. ನಿಮಗೆ ಗೊತ್ತೈತಿ? ಹಾಗಾದ್ರೆ 90 ಡಿಗ್ರಿ ಎಷ್ಟಾಗ್ತೈತಿ? 90 ಡಿಗ್ರಿ ಎಷ್ಟು ರೇಡಿಯನ್ಸ್ ಈಕ್ವಲ್ ಆಗ್ತೈತಿ? ನಿಮ್ಗೆ ಏನು ಅನ್ಸಾಯ್ತಿ? 90 ಡಿಗ್ರಿ ಇದ್ದದ್ದು ಎಷ್ಟು ರೇಡಿಯನ್ಸ್ಗೆ ಈಕ್ವಲ್ ಆಗ್ಬೋದು ನೋಡ್ರಿ. 1 ಡಿಗ್ರಿ ಈಕ್ವಸ್ ಟು π/180 ರೇಡಿಯನ್ಸ್ ಐತೆ. ಇಲ್ಲಿ 1 ಡಿಗ್ರಿ ಐತೆ. ಇಲ್ಲಿ 90 ಬರಬೇಕಾದ್ರೆ ಏನು ಮಾಡ್ಬೇಕು ನಾವು? ಈ 1ಗೆ 90ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಕರೆಕ್ಟಾ? ಇಲ್ಲಿಯೂ 90ಇಂದ ಮಲ್ಟಿಪ್ಲೈ ಮಾಡಿರಿ, ಆಚೆ ಕಡೆನೂ 90 ಹಿಡ್ದು ಮಲ್ಟಿಪ್ಲೈ ಮಾಡಿರಿ. ಹೆಂಗೆ ನೋಡ್ರಿ, 90 × 1 ಡಿಗ್ರಿ. ಓಕೆ, 90 × π/180 ರೇಡಿಯನ್ಸ್. ಇದರಿಂದ ಏನಾಗ್ತೈತಿ? ಎರಡು ಕಡೆ ಮಲ್ಟಿಪ್ಲಿಕೇಶನ್ ಅಥವಾ ಡಿವೈಡ್ ಮಾಡೋದ್ರಿಂದ ಅವು ಎರಡು ಕ್ಯಾನ್ಸಲ್ ಔಟ್ ಆಗಿ ಮತ್ತು ಅದ ವಾಪಸ್ ಬರೋ ಸಾಧ್ಯತೆ ಐತೆ. ಇವೆರಡು ಒಂದಕ್ಕೊಂದು ಕ್ಯಾನ್ಸಲ್ ಔಟ್ ಆಗಿ ಮತ್ತು ಇದು ವಾಪಸ್ ಬರ್ತೈತಿಲ್ಲ, ಅದಕ್ಕಾಗಿ ನಾವು 90 ಹಿಡ್ದು ಮಲ್ಟಿಪ್ಲೈ ಮಾಡ್ಬೋದು. ನಮಗೆ 90 ಡಿಗ್ರಿ ಬೇಕಾಯ್ತು. ಅದ್ರ ಸಂಬಂಧ ಇಲ್ಲಿ 90 × 1 ಏನಾಗ್ತೈತಿ? 90 ಡಿಗ್ರಿ ಆಗ್ತೈತಿ. ಇಲ್ಲಿ ನೋಡ್ರಿ, 90 1 90 2 ಸೊ ಇಲ್ಲಿ ಹಿಡ್ದ 90 2 ಅಲ್ಲ, 90 2 ಆಗ್ತೈತಿಲ್ಲ. π/2 ರೇಡಿಯನ್ಸ್ 2 ಓಕೆ. ಸೊ ನಾವು 90 ಡಿಗ್ರಿ ಈಕ್ವಸ್ ಟು π/2 ರೇಡಿಯನ್ಸ್ ಅಂತ ಹೇಳಿ ಕರಿಬೋದು. ಸೊ ಇಲ್ಲಿ ಹಿಡ್ದ ಏನು ಕಂಡು ಬರಾಯ್ತು ನಿಮ್ಗೆ? ಡಿಗ್ರಿ ಹಿಡ್ದ ರೇಡಿಯನ್ಸ್ಗೆ ಕನ್ವರ್ಷನ್ ಮಾಡ್ಬೋದು. ರೇಡಿಯನ್ಸ್ ಹಿಡ್ದ ಡಿಗ್ರಿಗೂ ಕನ್ವರ್ಟ್ ಆಗ್ಬೋದು ನಾವು. ಇನ್ನೊಂದು ನೋಡ್ತೀರಿ, 45 ಡಿಗ್ರಿ ಎಷ್ಟು ರೇಡಿಯನ್ಸ್ಗೆ ಈಕ್ವಲ್ ಆಗ್ತೈತಿ ನೀವು ಹೇಳ್ರಿ ನಾನು. 45 ಡಿಗ್ರಿ ಹೆಂಗೆ ಮಾಡ್ತೀರಿ ಹೇಳ್ರಿ? 1 ಡಿಗ್ರಿಗೆ 45 ಇಂಟು ಆಚೆ ಕಡೆನೂ 45 ಈಚೆ ಕಡೆ 45 ಮಲ್ಟಿಪ್ಲೈ ಮಾಡಿ ನೀವು ಮಾಡ್ಬೋದು. 45 ಇಂಟು 1 ಡಿಗ್ರಿ ಈಕ್ವಸ್ ಟು π/180 ಇಂಟು 45. ಇಲ್ಲಿ ಹಿಡ್ದ ನೀವು ಡಿಗ್ರಿ ಹಿಡ್ದ ರೇಡಿಯನ್ಸ್ ಕನ್ವರ್ಟ್ ಆಗ್ತೈತೆ ನೋಡ್ರಿ. 45 1 45 4 ಸೊ ಇಲ್ಲಿ ಹಿಡ್ದ 45 ಡಿಗ್ರಿ ಈಕ್ವಸ್ ಟು π/4 ರೇಡಿಯನ್ಸ್. ನೋಡ್ರಿ, ಇಲ್ಲಿ ನಾವು ಏನೇನೆಲ್ಲ ಕಂಡುಕೊಂಡು ಇಲ್ಲಿ ರೇಡಿಯನ್ಸ್ ಈಕ್ವಸ್ ಟು 180 ಡಿಗ್ರಿ ಕಂಡುಕೊಂಡು ಅಂತಂದ್ರೆ ನಮಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ರೇಡಿಯನ್ಸ್ ಈಕ್ವಸ್ ಟು 180 ಡಿಗ್ರಿ, 1 ರೇಡಿಯನ್ ಈಕ್ವಸ್ ಟು 180 π ಡಿಗ್ರಿ. ನಾನು ವಾಪಸ್ ಹೇಳಕ್ಕೆ ಟ್ರೈ ಮಾಡೋದಿಲ್ಲ, ಯಾಕಂತಂದ್ರೆ ನಂದು ತಲೆ ನುಸ್ತೈತೆ, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀರಿ. ಸೊ ಇವತ್ತಿನೊಂದು ಹೋಮ್ವರ್ಕನ್ನು ನೀವೇನು ಮಾಡ್ಕೋಬೇಕು, ನೋಟ್ ಮಾಡ್ಕೊರಿ. ನಾನು ಹೋಮ್ವರ್ಕ್ ಬರೆದು ಬಿಡ್ತೀನಿ. ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಕನ್ವರ್ಷನ್ ಮಾಡ್ಕೊಂಡು ಬರಬೇಕು ಕ್ಲಾಸಿಗೆ ವಾಪಸ್. ನೆಕ್ಸ್ಟ್ ಕ್ಲಾಸ್ ಆಗ್ತೈತೆ ನಮ್ದು ಲೆಕ್ಚರ್ ನಂಬರ್ 3. ಆ ಕ್ಲಾಸಿಗೆ ಬರೋಕ್ಕಿಂತ ಮುಂಚೆನೇ ನೀವೆಲ್ಲ ಏನು ಮಾಡಿರಿ, ಹೋಮ್ವರ್ಕನ್ನು ಟ್ರೈ ಮಾಡಿರಿ. ಕನ್ವರ್ಟ್ ದ ಫಾಲೋವಿಂಗ್ ಆ್ಯಂಗಲ್ಸ್ ಟು ರೇಡಿಯನ್ಸ್. ಓಕೆ, ಕ್ವಶನ್ ಏನಂತಂದ್ರೆ ನಾ ಎಲ್ಲ ಬರ್ಕೋದ್ಕೊಂಡೋದಲ್ಲ, ಡಿಗ್ರಿ ಹಿಡ್ದ ನೀವು ಏನು ಮಾಡ್ಬೇಕಂದ್ರೆ ರೇಡಿಯನ್ಸಿಗೆ ಕನ್ವರ್ಟ್ ಮಾಡ್ಬೇಕು. ಡಿಗ್ರೀಸ್ ಹಿಡ್ದ ರೇಡಿಯನ್ಸ್ಗೆ ಏನು ಮಾಡಿರಿ, ಕನ್ವರ್ಷನ್ ಮಾಡ್ಕೊಂಡ ಬರ್ರಿ. ಓಕೆ, ಕ್ವಶನ್ ಏನಂತಂದ್ರೆ ಫಸ್ಟ್ ಕ್ವಶನ್ 30 ಡಿಗ್ರಿ, ಸೆಕೆಂಡ್ 45 ಡಿಗ್ರಿ ನಾವು ಮಾಡೋ ಕ್ಲಾಸ್ನಾಗ, ಬಟ್ ಇನ್ನೊಂದ್ಸಲ ಮಾಡಿರಿ. ಥರ್ಡ್ 60 ಡಿಗ್ರಿ ಕಾಣತತ್ತಿಲ್ಲ, ಮತ್ತು ನೋಡಿಬಿಡ್ತೀನಿ ಗಪ್ಪ ಇನ್ನೊಂದ್ಸಲ ಕ್ಯಾಮ್ರಾದಾಗ. ಓಕೆ, ಆಮೇಲೆ ಫೋರ್ತ್ ಒನ್ ಈಸ್ 90 ಡಿಗ್ರಿ. ಇದನ್ನೂ ಮಾಡೇವು ನಾವು, ಬಟ್ ನೀವೇನು ಮಾಡಿರಿ, ಟ್ರೈ ಮಾಡ್ಕೊಂಡು ಬರ್ರಿ ಹೋಮ್ವರ್ಕ್ ಇದನ್ನು. ಫಿಫ್ತ್ 120 ಡಿಗ್ರಿ,
120 ಡಿಗ್ರಿ ಆ್ಯಂಡ್ ಸಿಕ್ಸ್ತ್ 180 ಡಿಗ್ರಿ. ಆಮೇಲೆ ಸೆವೆಂತ್ 270 ಡಿಗ್ರಿ. ಓಕೆ, ಸೊ ನೀವೇನು ಬರ್ಬೇಕಂದ್ರೆ ಡಿಗ್ರೀಸ್ ಹಿಡ್ದ ರೇಡಿಯನ್ಗೆ ಏನು ಮಾಡಬೇಕು, ಇದ್ರಗಳನ್ನು ಕನ್ವರ್ಟ್ ಮಾಡ್ಕೊಂಡು ಬರ್ಬೇಕು. ನಾನು ಒಂದು ಎಕ್ಸಾಂಪಲ್ ತೋರಿಸೀನಿ. ನೆಕ್ಸ್ಟ್ ಕ್ಲಾಸ್ನಾಗ ನಾವು ಇನ್ನೂ ಬೆಟರ್ ವೇದಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕೋಕೆ ಟ್ರೈ ಮಾಡೋಣ. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ಕ್ಲಾಸ್. ಸೊ ಈ ಒಂದು ಕ್ಲಾಸ್ನಾಗ ಅಷ್ಟೊಂದೇನು ಎಂಜಾಯ್ಮೆಂಟ್ ಇರೋಂಗಿಲ್ಲ, ನಾವು ಇಲ್ಲಿ ಸ್ಟಡಿ ಮಾಡೋಕ್ಕೆ ಬಂದೀವಿ. ಸೊ ಸ್ಟಡಿ ಮಾಡೋಣ ಅಂತ. ಸೊ ನಿಮಗೆಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿರ್ಬೇಕು ಅನಿಸ್ತೈತಿ. ಸೊ ನೆಕ್ಸ್ಟ್ ಕ್ಲಾಸ್ನಾಗ ನೀವೇನು ಮಾಡಿರಿ, ಅಷ್ಟೇ ಒಂದು ಎನರ್ಜಿಲೇ ವಾಪಸ್ ಬರ್ರಿ. ಓಕೆ, ನಿಮಗೇನೇನು ಅನ್ನಿಸ್ತು ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ. ಓಕೆ, ಬಾಯ್.